ಎಂಬ ಒಂದು ಸಾಮ್ಯದ ವಿಷಯವನ್ನು ನಾವು ಈ ಪಾಠದಲ್ಲಿ ಗಮನಕ್ಕೆ ತರೋಣ. ಈ ಪಾಠ ಬಂದು ನಾನು 2 ವೀಕ್ಸ್ ಬಿಫೋರ್ ಬ್ರದರ್ ಮೈಸೂರು ಕನ್ವೆನ್ಷನಲ್ಲಿ ಮಾತಾಡಬೇಕಾದ್ರೆ ಈ ಲಾಸ್ಟ್ ಶೀಪ್ ಅನ್ನೋ ಒಂದು ಪಾಠದ ಮೇಲೆ ಫರ್ದರ್ ನಾನು ಸ್ಟಡಿ ಮಾಡಬೇಕು ಅಂತ ತುಂಬ ಪಾಠ ಕೇಳಿದ ಮೇಲೆ ನನಗೆ ತುಂಬ ಆಸಕ್ತಿ ಇತ್ತು. ಸೊ ಅದಕ್ಕೆ ಫರ್ದರ್ ಅದು ನೋಡಬೇಕಾದ್ರೆ ಇದೊಂದು ಪಾಠ ನನಗೆ ಸಿಕ್ತು. ಸೊ ಇದರಲ್ಲಿ ಗಮನಕ್ಕೆ ಏನು ತರಬೇಕು ಅಂತ ಹೇಳಿದ್ರೆ, ನಾವು ಯಾವ ಕಾಲಘಟ್ಟದಲ್ಲಿ ಇದ್ದೀವಿ, ನಮಗೆ ಇವಾಗ ಇಟ್ಟಿರುವ ಕೆಲಸ ಏನು ಎಂಬ ವಿಷಯವನ್ನು ನಮ್ಮ ಗಮನಕ್ಕೆ ತಂದು ಆ ಕಾಲಕ್ಕೆ ಏನು ನಾವು ಮಾಡಬೇಕು ಒಂದು ನೂತನ ಸೃಷ್ಟಿಯಾಗಿ ಎಂಬ ಒಂದು ವಿಷಯವನ್ನು ನಾವು ತುಂಬ ಇಂಪಾರ್ಟೆಂಟ್ ಆಗಿ ಗಮನಕ್ಕೆ ತರಬೇಕು. ಸೊ ಈಗಾಗಲೇ ನಾವು ನಮ್ಮ ಒಂದು ಈ ಕೂಟದ ಆರಂಭ ಮಾಡಬೇಕಾದ್ರೆ ಒಂದು ಒಳ್ಳೆಯ ಹಾಡು ಹಾಡಿದ್ವಿ. ಅದರಲ್ಲಿ ಆ ಹಾಡಲ್ಲಿ ಯಾವ ರೀತಿಯಾಗಿ ನಾವು ಸಮರ್ಥನೆ ಮಾಡಿದ್ವಿ ಅಂತ ಹೇಳಿದ್ರೆ, ನಾವು ಪಾಪಿ, ನನಗೆ ನಿಮ್ಮ ಆಶೀರ್ವಾದ ಬೇಕು, ನಿಮ್ಮ ಮರ್ಸಿ ನಮಗಿದ್ರೆ ನಾವು, ಇಲ್ಲಾಂದರೆ ನಮಗೆ ಇಲ್ಲಿ ತಿಳಿದಿರೋದ್ರಲ್ಲಿ ನಾನೇ ಎಲ್ಲ ಮಾಡ್ಬೋದು ಅಂತ ಒಂದು ಒಂದು ಯೋಚನೆ ಬಂದ್ಬಿಟ್ರೆ ಕಷ್ಟ ಅದು. ಸೊ ನಮ್ಮನ್ನು ತೆಗೆಸ್ಕೊಳ್ಳೋದು ತುಂಬ ಇಂಪಾರ್ಟೆಂಟ್. ಎಷ್ಟೇ ನಮ್ಗೆ ಸತ್ಯ ಗೊತ್ತಿದ್ರು ಕೂಡ ನಮ್ಮ ದೇವ್ರ ಮುಂದೆ ಬರಬೇಕಾದ್ರೆ ಮಾತ್ರ ನಾವು ತೆಗೆಸ್ಕೊಂಡು ಅವ್ರ ಹತ್ರ ಅವ್ರ ಮುಂದೆ ನಿಂತ್ಕೊಂಡ್ರೆ ತುಂಬ ಯೂಸ್ಫುಲ್ ಆಗುತ್ತೆ. ಸೊ ಇವಾಗ ಇದು ಈ ಸಾಮ್ಯದಲ್ಲಿ ನಾವು ಏನು ನೋಡ್ತೀವಿ ಅಂತ ಹೇಳಿದ್ರೆ, ಇದಕ್ಕೆ ಮೂಲ ಉದ್ದೇಶ ಒಂದು ಚೂಸನ್ ಟೆಕ್ಸ್ಟ್ ನಾವು ಚೂಸ್ ಮಾಡಿದ್ದೀವಲ್ಲ ಇವತ್ತು. ಸೊ ಅದರಲ್ಲಿ ಕೂಡ ನೋಡಿ ಎಂಥ ಒಂದು ಅದ್ಭುತವಾದ ಕಾರ್ಯ ಒಂದು ಅಡಗಿದೆ ನೋಡಿ. ದಟ್ ಈಸ್ ವೈ ನಮ್ಮ ರಿಲಿಜನ್ನು, ಈ ಕ್ರಿಶ್ಚಿಯನ್ ರಿಲಿಜನ್ಗೆ ನಾವು ಒಂಥರ ಒಂದು ಉದ್ದೇಶ ಇದೆ. ನಮ್ಮ ಕ್ರಿಶ್ಚಿಯನ್ ರಿಲಿಜನ್ ಏನಾಗಿದೆ, ಇದು ಎಲ್ಲ ರಿಲಿಜನ್ ಥರ ಅಲ್ಲ ನೋಡಿ. ಇದರಲ್ಲಿ ದೇವರು ಏನು ಮಾಡ್ತಾ ಇದ್ದಾರೆ ಅಂತ ಹೇಳಿದ್ರೆ, ಅವರ ಒಂದು ಪ್ಲ್ಯಾನಲ್ಲಿ ಏನು ಮಾಡಬೇಕು ಅಂತ ಹೇಳಿದ್ರೆ, ಎಲ್ಲ ಮನುಷ್ಯರು ಕೂಡ, ಬರೀ ಕ್ರಿಶ್ಚಿಯನ್ಸ್ ಮಾತ್ರ ಅಲ್ಲ, ಎಲ್ಲ ಮನುಷ್ಯರು ಕೂಡ ಏನಾಗಬೇಕು ಅಂತೇಳಿ ರಕ್ಷಣೆ ಹೊಂದಬೇಕು, ಸತ್ಯದಲ್ಲಿ ಬರಬೇಕು. ಅದೇ ಭಾರಿ ಇಂಪಾರ್ಟೆಂಟ್. ಅಲ್ಟಿಮೇಟ್ ಗೋಲ್ ಆಫ್ ಕ್ರಿಸ್ಟಿಯಾನಿಟಿ ಈಸ್ ಏನಾಗುತ್ತೆ ಅಂತ ಹೇಳಿದ್ರೆ, ದೇವರು ಬಂದ್ಬಿಟ್ಟು ಎಲ್ಲ ಮನುಷ್ಯರು ರಕ್ಷಣೆ ಹೊಂದ್ಕೊಂಡು ಆ ಸತ್ಯದಲ್ಲೂ ಬರೋದು. ನೋಡಿ ಎಂಥ ಒಂದು ಅದ್ಭುತವಾದ ರಿಲಿಜಿಯನ್ ನಮ್ಮದು ಅಲ್ವರ. ಬೇರೆ ರಿಲಿಜನ್ ಥರ ಎಲ್ಲ ಅವ್ರಿಗೆ ಒಂದು ಟೆಂಪ್ರವರಿ ಆಗಿದೆ, ಅದು ಒಂದು ವಿಷನ್ ಮಿಷನ್ ಇಲ್ಲ. ಇದರಲ್ಲಿ ನೋಡಿ ಕ್ಲಿಯರ್ ಆಗಿ ನಮ್ಮ ತಂದೆ ದೇವ್ರದ್ದು ವಿಷನ್ ಮಿಷನ್. ಸೊ ಈ ವಿಷನ್ ಮಿಷನ್ನಲ್ಲಿ ಮೂಲವಾಗಿ ಏನು ನಡೆಯುತ್ತೆ ಅಂತ ಹೇಳಿದ್ರೆ, ಇದೆಲ್ಲ ಹೇಗೆ ಸಾಧ್ಯ ಅನ್ನೋದು ಒಂದು ನಮಗೆ ಪ್ರಶ್ನೆ ಬಂದ್ಬಿಟ್ರೆ, ಅದ್ರ ಕೆಳಗಡೆನೆ ನಾವು ಓದ್ಕೊಂಡು ಹೋದರೆ ಹೇಳುತ್ತೆ, ನಮ್ಮ ಯೇಸು ಸ್ವಾಮಿದು ಒಂದು ಕೊಟ್ಟಿದ್ದ ಆ ಬಲಿ, ಆ ರಕ್ತದಲ್ಲಿ ಎಂಥ ಪವರ್ ಇದೆ ಅಂತ. ಅದರಲ್ಲಿ ನಾವು ಒಮ್ಮೆ ಓದೋಣ ಸಿಸ್ಟರ್, ಅದು 5 ಕೂಡ ಓದೋಣ ನೋಡಿ. ಎಲ್ಲಾ ಮನುಷ್ಯರು ಹಾ. ರಕ್ಷಣೆಯನ್ನು ಹೊಂದಿ ಹ್ಮ್ ಸತ್ಯದ ಜ್ಞಾನಕ್ಕೆ ಸೇರಬೇಕೆಂಬುದು ಹ್ಮ್ ಆತನ ಚಿತ್ತವಾಗಿದೆ. ಯಾಕೆಂದರೆ ದೇವರು ಒಬ್ಬನೇ, ದೇವರಿಗೂ ಮನುಷ್ಯರಿಗೂ ಮಧ್ಯಸ್ಥನು ಒಬ್ಬನೇ, ಹ್ಮ್ ಆತನು ಮನುಷ್ಯನಾಗಿರುವ ಕ್ರಿಸ್ತ ಯೇಸುವೆ. ಹ್ಮ್ ಆತನು ಎಲ್ಲರ ವಿಮೋಚನಾರ್ಥವಾಗಿ ಹ್ಮ್ ತನ್ನನ್ನು ಒಪ್ಪಿಸಿಬಿಟ್ಟನು. ಹಾ ನೋಡಿ ಎಂತ ಬೇಸ್ ನೋಡಿ, ಫೌಂಡೇಶನ್ ಯಾವ ರೀತಿಯಾಗಿದೆ. ದೇವರ ಒಂದು ಆ ಡಿವೈನ್ ಪ್ಲಾನಲ್ಲಿ ಆ ಫೌಂಡೇಶನ್ ಎಷ್ಟೊಂದು ಅದ್ಭುತವಾಗಿದೆ. ಎಲ್ಲ ಮನುಷ್ಯರು ರಕ್ಷಣೆಗೆ ಬರಬೇಕು, ಆಮೇಲೆ ಸತ್ಯ ತಿಳ್ಕೊಬೇಕು. ಸತ್ಯ ತಿಳ್ಕೊಬೇಕಾದ್ರೆ ತನ್ನ ಮಗನ್ನೇ ಅವ್ರು ಏನು ಮಾಡಿದ್ರು, ನಮಗಾಗಿ, ಈ ಲೋಕಕ್ಕಾಗಿ, ಓನ್ಲಿ ಫಾರ್ ಕ್ರಿಶ್ಚಿಯನ್ಸ್ ಅಲ್ಲ, ಪೂರ್ತಿ ಲೋಕಕ್ಕಾಗಿ ಏನು ಮಾಡಿಬಿಟ್ರು, ಕೊಟ್ಟು ಅದನ್ನು ಒಂದು ಫೌಂಡೇಶನ್ ಅಸ್ಥಿಭಾರವಾಗಿ ಮಾಡಿಬಿಟ್ರು. ಇದ್ರ ಮೇಲೆ ಏನು ಮಾಡ್ಬೇಕಂತ ಹೇಳಿದ್ರೆ, ಇವಾಗ ದೇವರು ಅವ್ರ ಡಿವೈನ್ ಪ್ಲಾನ್ನ ಅದನ್ನು ಅವರು ಎಕ್ಸಿಕ್ಯೂಷನ್ ಮಾಡ್ತಾ ಬರ್ತಾರೆ. ಸೊ ಅದು ಒಂದು ವಿಷಯಗಳನ್ನು ನಾವು ಗಮನಕ್ಕೆ ತರೋಣ. ಸೊ ಆ ಗಮನದಲ್ಲಿ ಇವಾಗ ಈ ಸಾಮ್ಯವನ್ನು ನಾವು ತಗೊಂಬರೋದು ಏನಕ್ಕೆ ಅಂತ ಹೇಳಿದ್ರೆ, ಈ ಸಾಮ್ಯದಲ್ಲಿ ಇರುವ ಒಂದು ಏನಾಗುತ್ತೆ ಅಂತ ಹೇಳಿದ್ರೆ, ಅದರಲ್ಲಿ ಒಂದು ಜಡ್ಜ್ಮೆಂಟ್ ನಡೀತಾ ಇದೆ ಅಲ್ವಾ. ಈ ಸಾಮ್ಯ ನಾವು ಓದಿದ್ರೆ ಅದರಲ್ಲಿ ನಾವು ಜಡ್ಜ್ಮೆಂಟ್ ಒಂದು ಬರೀತಾ, ಅದರಲ್ಲಿ ಏನಾಗುತ್ತೆ ಅಂತ ಹೇಳಿದ್ರೆ, ಈ ಈ ನ್ಯಾಯ ತೀರ್ಪು ಮಾಡ್ತಕ್ಕಂಥ ರಾಜ ಅವನು ಬಂದು ಯಾವ ರೀತಿಯಾಗಿ ನ್ಯಾಯ ತೀರ್ಪು ಮಾಡ್ತಾರೆ ಅಂತ ಹೇಳಿದ್ರೆ, ಕುರಿ ಮತ್ತು ಮೇಕೆ ಎರಡೂ ಒಂದು ಡಿಫ್ರೆನ್ಸ್ ಮಾಡ್ತಾರೆ ಅಲ್ವರ. ಸೊ ಅದು ಮಾಡಿ ಆಮೇಲೆ ಏನು ಮಾಡ್ತಾರೆ ಅಂದರೆ, ಒಂದು ನ್ಯಾಯ ತೀರ್ಪನ್ನು ತರೋದು ನೋಡ್ತಾರೆ. ಸೊ ಈ ಸಾಮ್ಯ ಬಂದ್ಬಿಟ್ಟು ಯಾರಿಗೆ ಇದು ಹೋಲಿಕೆಯಾಗಿ ಬರೆದಿದೆ, ಯಾವ ಕಾಲಘಟ್ಟದಲ್ಲಿ ನಡೆಯುತ್ತೆ, ಸೊ ಯಾರಿಗೆ ಇದು ಅನ್ವಯ ಆಗುತ್ತೆ,
ಇಂಥ ಒಂದು ವಿಷಯಗಳನ್ನೆಲ್ಲ ನಾವು ತಿಳ್ಕೊಬೇಕಾಗುತ್ತೆ ಅಲ್ವರ. ಸೊ ನಂಬರ್ ಒನ್ ನಾವೇನು ಮಾಡಬೇಕು ಅಂತ ಹೇಳಿದ್ರೆ, ಇದು ಯಾವಾಗ ನಡೆಯುತ್ತೆ ಎಂಬ ಒಂದು ವಿಷಯ ಗಮನಕ್ಕೆ ತರಬೇಕು. ಸೊ ಗಮನಕ್ಕೆ ತರಬೇಕಾದ್ರೆ ಈ ಸಾಮ್ಯದಲ್ಲಿ ನಾವು ನೋಡಬೇಕಾದ್ರೆ ಫಸ್ಟು ನಾವು ಈ ಸಾಮ್ಯ ಓದಬೇಕಾದ್ರೇ ನೋಡಿ, 31 ಸ್ಟಾರ್ಟ್ ಮಾಡಬೇಕಾದ್ರೇ ಅದರಲ್ಲಿ ಅಲ್ಲಿಗೆ ಆನ್ಸರ್ ನಮಗೆ ಉತ್ತರ ನಮ್ಗೆ ಸಿಗ್ಬಿಡುತ್ತೆ ನೋಡಿ. 25 ಮತ್ತೆಯು ಮತ್ತೆಯ ಬರೆದ ಸುವಾರ್ತೆಯಲ್ಲಿ 25:31 ಓದಿ ಸಿಸ್ಟರ್. ಇದಲ್ಲದೆ ಹ್ಮ್ ಮನುಷ್ಯ ಕುಮಾರನು ತನ್ನ ಮಹಿಮೆಯಿಂದ ಹ್ಮ್ ಎಲ್ಲಾ ದೇವದೂತರೊಂದಿಗೆ ಕೂಡಿ ಬರುವಾಗ ಹ್ಮ್ ತನ್ನ ಮಹಿಮೆಯ ಸಿಂಹಾಸನದಲ್ಲಿ ಕೂತುಕೊಳ್ಳುವನು. ಹ್ಮ್ ಸೊ ಮತ್ತು ಇವಾಗ ನೋಡಿ, ಇದು ಈ ಸಾಮ್ಯ ಸ್ಟಾರ್ಟ್ ಮಾಡಬೇಕಾದ್ರೆ ಸ್ವಾಮಿಗಳು ಯೇಸು ಸ್ವಾಮಿ ಏನು ಹೇಳ್ತಾ ಇದ್ದಾರೆ ಅಂದರೆ, ಯಾವಾಗ ನಡೆಯುತ್ತೆ ಅಂದರೆ ಒಂದು ನಮಗೆ ಪಾಯಿಂಟ್ ಕೊಟ್ಬಿಡ್ತಾರೆ ಅವರು. ಮನುಷ್ಯ ಕುಮಾರನು ಏನು ಮಾಡ್ತಾರೆ, ಯಾವಾಗ ಮಹಿಮೆಯಲ್ಲಿ ಬರಬೇಕಾದ್ರೆ ಅವರೊಬ್ಬರೇ, ಅವ್ರ ಜೊತೆಯಲ್ಲಿ ಯಾರು ಇರ್ತಾರೆ ನೋಡಿ, ದೇವದೂತರುಗಳು ಅಂತ ಹೇಳಿದ್ರೆ ಯಾರು ಇವರು ಅಂತ ಹೇಳಿದ್ರೆ ನಮ್ಗೆಲ್ರಿಗೂ ಗೊತ್ತಿರೋ ಥರ ನಮ್ಮ ಸಭೆ ಎಲ್ಲ ಬರಬೇಕಾದ್ರೆ ಯಾವಾಗ ಆಗುತ್ತೆ ಅಂತ ಹೇಳಿದ್ರೆ, ಇದು 1000 ವರ್ಷದ ಆಳ್ವಿಕೆಯಲ್ಲಿ ಇದಾಗುತ್ತೆ ಅಂತ ಹೇಳಿದ್ರೆ, ಇದು ಈ ಸಾಮ್ಯ ಯೇಸು ಸ್ವಾಮಿ ಬರೆದಿರೋದು ಗಾಸ್ಪಲ್ ಏಜಲ್ಲ, ಜೂವಿಶ್ ಏಜ್ಗೆ ಅಲ್ಲ, ಅದರ ಫಸ್ಟ್ ಡಿಸ್ಪೆನ್ಷನ್ ಕೂಡ ಅಲ್ಲ. ಇದು ಬಂದ್ಬಿಟ್ಟು ಇನ್ನೂ ಬರ್ತಕ್ಕಂಥ 1000 ವರ್ಷದ ಆಡಳಿತದಲ್ಲಿ ಇದು ಆಗ್ತಕ್ಕಂಥ ಒಂದು ಸಂಭವವನ್ನು ಅವ್ರು ಏನು ಮಾಡಿಬಿಟ್ಟು ಸಾಮ್ಯದ ಮೂಲಕ ನಮಗೆಲ್ರಿಗೂ ಗುಟ್ಟಾಗಿ ಹೇಳ್ಬಿಟ್ರು ನೋಡಿ. ಸೊ ಅದು ಒಂದು ವಿಷಯ. ಆಮೇಲೆ ನಾವು ನೋಡಬೇಕಾದ್ರೆ ದೇವರ ಒಂದು ಈ ಅಸ್ಥಿಭಾರನ ಹಾಕಿ ಅವ್ರದ್ದು ಪ್ಲ್ಯಾನಲ್ಲಿ ನೋಡಬೇಕಾದ್ರೆ ನಾವು ಎಲ್ಲನೂ ಒಂಥರ ಒಂದು ಬ್ಯೂಟಿಫುಲ್ ಪ್ಲ್ಯಾನ್ ಆಗಿ ಹಾಕಿರ್ತಾರೆ. ಸೊ ದೇವರ ಪ್ಲ್ಯಾನಲ್ಲಿ ಯಾವಾಗಲೂ ಒಂದು ಅವಸರವಾಗಿ ಮಾಡೋದು, ಗೊಂದಲದಿಂದ ಮಾಡೋದು ಅಲ್ಲ. ಸ್ಟೆಪ್ ಬೈ ಸ್ಟೆಪ್ಪು ಪ್ರಾಸೆಸ್ಸು ಆಗಿ ಅದಕ್ಕೆ ಟೈಮ್ ತೊಗೊಂಡು ಮಾಡುತ್ತೆ. ಇವಾಗ ನೋಡಿದ್ರೆ ನಮ್ಮ ಕಾಲಘಟ್ಟದಲ್ಲಿ ನೋಡಿದ್ರೆ, ಇವಾಗ ನಮ್ಮ ಡಿವೈನ್ ಪ್ಲಾನಲ್ಲಿ ಕೂಡ ನಾವು ನೋಡಬೇಕಾದ್ರೆ ಏನಾಗುತ್ತೆ ಅಂದರೆ, ಸುಮಾರು ಡಿಸ್ಪೆನ್ಸೇಷನ್ಗಳು ಕಾಲಘಟ್ಟ ಇದೆ. ಫಸ್ಟ್ ಡಿಸ್ಪೆನ್ಸೇಷನ್ ಆಯಿತು, ಆಮೇಲೆ ಜೂವಿಶ್ ಟೈಮ್ ಒಂದಾಯಿತು, ಆಮೇಲೆ ಗಾಸ್ಪಲ್ಲು, ಆಮೇಲೆ ಮಿಲೇನಿಯಮ್ ಏಜ್ ಅಂತ. ಎಲ್ಲ ಕಾಲಘಟ್ಟದಲ್ಲೂ ನೋಡಿದ್ರೆ ಏನು ಮಾಡ್ತಾರೆ ಅಂತ ಹೇಳಿದ್ರೆ, ನಮ್ಮ ದೇವರು ಅವರ ಒಂದು ಪ್ಲ್ಯಾನಲ್ಲಿ ನಮ್ಗೆ ಆಗಿರೋದನ್ನು ನೋಡೋಣ, ಇನ್ನು ಆಗಬೇಕಾಗಿರೋದು ನಾವು ತಿಳ್ಕೊಳ್ಳೋಣ. ಆಗಿರೋದನ್ನು ನಾವು ನೋಡಿಬಿಟ್ರೆ ಏನಾಗುತ್ತೆ ಅಂತೇಳಿ, ಎಲ್ಲ ಕಾಲಘಟ್ಟದಲ್ಲಿ ನೋಡಿದ್ರೆ ಒಂದು ಸಪ್ರೇಷನ್ ಮಾಡ್ತಾಯಿದ್ದಾರೆ ಅಲ್ವರ. ಒಂದು ಸಪ್ರೇಷನ್ ಮಾಡೋದು ನಾವು ನೋಡ್ತೀವಿ. ಅಲ್ಲಿ ಏನು ಅಂತ ಹೇಳಿದ್ರೆ, ಈ ಒಂದು ಕುಯ್ಯಲ್ ಆಗ್ತಾಯಿದೆ, ಹಾರ್ವೆಸ್ಟ್ ಒಂದು ಆಗ್ತಾಯಿದೆ ನೋಡಿ. ಇವಾಗ ಫಸ್ಟ್ ಡಿಸ್ಪೆನ್ಷನಲ್ಲಿ ನಾವು ನೋಡಿದ್ರೆ ಅಲ್ಲಿ ಒಂದು ಸಪ್ರೇಷನ್ ಆಯಿತು. ನೀತಿವಂತರು ಅನೀತಿವಂತರು ಇಬ್ಬರಿಗೆ ಅಲ್ಲಿ ನೋವನ್ನ ತಗೊಂಬಂದು ಜೂವಿಶ್ ಏಜಿಗೆ ಕೊಟ್ಟರು. ಜೂವಿಶ್ ಏಜಲ್ಲಿ ಒಂದು ಸಪ್ರೇಷನ್ ನಡೆಯಿತು, ಅಲ್ಲಿ ಒಂದು ಕೊಯ್ಯುವಿಕೆ ಆಯಿತು. ಅದು ಏನು ಅಂತ ಹೇಳಿದ್ರೆ ಗೋಧಿ ಮತ್ತು ಹೊಟ್ಟು. ಸೊ ಇದೆರಡರಲ್ಲಿ ಬೇರ್ಪಡಿಸಿದ್ರು. ಆಮೇಲೆ ಇವಾಗ ನಮ್ಮ ಕಾಲಘಟ್ಟದಲ್ಲಿ ಇಟ್ಟಿರೋದು ಗಾಸ್ಪಲ್ ಏಜಲ್ಲಿ ಅಂದರೆ ಇಲ್ಲೂ ಒಂದು ಹಾರ್ವೆಸ್ಟ್ ನಡೀತಾ ಇದೆ, ಗೋಧಿ ಮತ್ತು ಕಳೆ. ಸೊ ಕಲಜಿಯಲ್ಲಿ ನಾವು ಕಲಜಿ ಆಗಬಾರ್ದು ಎಂಬ ಗಮನಕ್ಕೆ ಇಷ್ಟೊಂದು ಪಾಠಗಳು ನಮಗೆ ದೇವರು ಕೊಡ್ತಾ ಇದ್ದಾರೆ. ಅದೇ ರೀತಿಯಾಗಿ ಏನಾಗುತ್ತೆ ಅಂದರೆ ಇನ್ನೊಂದು ಕಾಲಘಟ್ಟ ಬರ್ತಾ ಇದೆಯಲ್ಲ, ಅದಕ್ಕೆ ಡಿವೈನ್ ಪ್ಲಾನ್ ಏಜಸಲ್ಲಿ ನಾವು ನೋಡಿದ್ರೆ ಇದರಲ್ಲಿ ಇನ್ನೊಂದು ಕಾಲಘಟ್ಟ, ಇದು 1000 ವರ್ಷ ಆಡಳಿತದಲ್ಲಿ ಅಲ್ಲೊಂದು ಬೇರ್ಪಡಿಸಿಕೆ ಆಗುತ್ತೆ, ಅಲ್ಲೊಂದು ಕುಯ್ಲ್ ಆಗಬೇಕು. ಅಲ್ಲಿ ಏನು ಅಂತ ಹೇಳಿದ್ರೆ ಅದು ಹಾರ್ವೆಸ್ಟ್ ಬಂದ್ಬಿಟ್ಟು ಈ ಮೇಕೆ ಕುರಿಗಳನ್ನು ಸಪ್ರೇಟ್ ಬೇರ್ಪಡಿಸೋದು. ಸೊ ಎಂಬ ವಿಷಯ ನಾವು ಫಸ್ಟು ತರಬೇಕು. ಸೊ ದೇವರು ಏನು ಮಾಡ್ತಾರೆ ಅಂತ ಹೇಳಿದ್ರೆ, ಇದನ್ನು ಭಾರಿ ಅದೇ ನಾವು ಮುಂಚೆ ನಾವು ನೋಡಿದ್ವಲ್ಲ, ದೇವರ ಪ್ಲ್ಯಾನ್ನಲ್ಲಿ ಅವ್ರು ಮಾಡ್ತಕ್ಕಂಥ ಕಾರ್ಯದಲ್ಲಿ ಯಾವುದೇ ಒಂದು ಅವಸರ ಗೊಂದಲದಲ್ಲಿ ಮಾಡೋದಿಲ್ಲ. ಅದಕ್ಕೊಂದು ಕ್ರಮೆ ಇರುತ್ತೆ, ಅದಕ್ಕೆ ಒಂದು 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 ಯೋಜನೆ, ಅವ್ರ ಯೋಜನೆಯಲ್ಲಿ ಏನಾಗಿರುತ್ತೆ ಅಂತ ಹೇಳಿದ್ರೆ ಅದಕ್ಕೆ ಅವ್ರು ಏನೇ ಕೆಲಸ ಮಾಡಿದ್ರೂ ಅದ್ರ ಹಿಂದ್ಗಡೆ ಯಾವುದೋ ಒಂದು ಇಂಪಾರ್ಟೆಂಟ್ ಮೆಸೇಜ್ ಇರುತ್ತೆ. ಅದು ಯಾವಾಗಲೂ ಸ್ಲೋ ಪ್ರೊಸೆಸ್ಸಲ್ಲೇ ಆಗೋದು ಎಂಬ ವಿಷಯ ನಾವು ನೋಡ್ತೀವಿ. ಸೊ ನೋಡಬೇಕಾದ್ರೆ ನಾವು ಏನು ಮಾಡಬೇಕು ಅಂತ ಹೇಳಿದ್ರೆ, ಇವಾಗ ಫಸ್ಟು ಈ ಈ ಸಾಮ್ಯದೊಳಗಡೆ ನಾವು ಹೋಗೋಕ್ಕೆ ಮುಂಚೆ ನಾವು ಏನು ಮಾಡೋಣ ಅಂತ ಹೇಳಿದ್ರೆ, ಇವಾಗ ನಾವು ಓದಿದ್ದಂಗೆ ಈ ಬೇಸ್ ಬಂದ್ಬಿಟ್ಟು ಯೇಸು ಸ್ವಾಮಿದು ರಕ್ತ, ಅದು ಸಾಮಾನ್ಯವಾಗಿದ್ದಿಲ್ಲ. ಅದು ಎಷ್ಟು ಪವರ್ಫುಲ್ ಅಂತ ಹೇಳಿದ್ರೆ, ಈ ಕಾಲಗಳಿತ್ತಲ್ಲ, ಈ ಡಿಸ್ಪೆನ್ಸೇಷನು ಆದಾಮನಿಂದ ಬಂದು ಇನ್ನೂ ಸಹಸಾಮಾನ್ಯ ಇನ್ನು ಮುಂದೆ ಹೋಗ್ತಕ್ಕಂಥ ಈ ಕಾಲದಲ್ಲೆಲ್ಲ ಕೂಡ ಈ ರಕ್ತಕ್ಕೆ ಅಷ್ಟೊಂದು ಪವರ್ ಇತ್ತು.
ಆ ಪವರೇ ಬೇಸ್ ನಾವು ಓದಿದ್ವಿ, ಅದನ್ನ ನೋಡಿದ್ವಿ. ಅವ್ರ ಸ್ಯಾಕ್ರಿಫೈಸು ಎಷ್ಟು ಇಂಪಾರ್ಟೆನ್ಸ್ ಆಗಿದೆ ಅಂತೇಳಿ ಎಂಬ ಒಂದು ವಿಷಯ. ಸೊ ಆ ವಿಷಯದಲ್ಲಿ ಇನ್ನೊಂದು ಒಳಗಡೆ ಏನು ಅಡಗಿದೆ ಅಂದರೆ ನಮ್ಮ ತಂದೆಯಾದ ದೇವರ ಅವರ ಒಂದು ಚಿತ್ತ ಏನು ಅಂತ ಹೇಳಿದ್ರೆ ಎಲ್ಲ ಮನುಷ್ಯ ಕುಲನು ಸತ್ಯದಲ್ಲಿ ಬರಬೇಕು, ರಕ್ಷಣೆ ಹೊಂದಬೇಕು. ಬರೀ ಕ್ರಿಸ್ತನ ಹಿಂಭಾಗ ಮಾಡೋರು ಮಾತ್ರ ಅಲ್ಲ, ಈಗಿನ ಕಾಲದಲ್ಲಿ ಮಾಡೋರು, ಮಾಡದೇ ಇರೋರು ಎಷ್ಟು ಜನ ಇದ್ದಾರೆ, ಅವ್ರಿಗೂ ಕೂಡ ಅದು ಒಂದು 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 ಸುದ್ದಿ, ಒಳ್ಳೆಯ ಸುದ್ದಿ ಒಂದು ಇರೋದನ್ನು ನೋಡ್ತೀವಿ. ಅದಕ್ಕೆ ಅವರು ಆ ಬಲಿ ತುಂಬ ಇಂಪಾರ್ಟೆಂಟು. ಇನ್ನೊಂದು ಒಂದು ವಚನ ಓದೋಣ ನೋಡಿ. 1 ಪೇತ್ರ 1ನೇ ಅಧ್ಯಾಯ 19ನೇ ವಚನ. ಪೂರ್ಣಾಂಗವಾದ ನಿಷ್ಕಳಂಕ ಯಜ್ಞದ ಕುರಿಯ ರಕ್ತದಿಂದಲೋ ಎಂಬಂತೆ ಕ್ರಿಸ್ತನ ಅಮೂಲ್ಯವಾದ ರಕ್ತದಿಂದಲೇ ಎಂದು ಬಲ್ಲಿರಲ್ಲವೇ? ಸೊ ಕ್ರಿಸ್ತದ ಆ ಯಜ್ಞ ಕೊಟ್ಟಿದ್ರಲ್ವ, ಆ ರಕ್ತದಿಂದನೇ ಎಲ್ಲಾರ್ಗೂ ಕೂಡ, ಬರೀ ನಾಟ್ ಓನ್ಲಿ ಫಾರ್ ಕ್ರಿಸ್ಟಿಯನ್ಸ್ ಮಾತ್ರ, ಕ್ರೈಸ್ಟ್ ಟೇಸ್ಟೆಡ್ ಡೆತ್ ಫಾರ್ ಎವ್ರಿ ಮ್ಯಾನ್ ಅಂತ ಬರೀತು. ಹೆಬ್ರಿಯರ್ ಬರೆದ ಪತ್ರಿಕೆಯಲ್ಲಿ 2ನೇ ಅಧ್ಯಾಯ 9ನೇ ವಚನ ಕೂಡ ಓದೋಣ ನೋಡಿ ಸಿಸ್ಟರ್. ಆದರೂ ದೇವದೂತರಿಗಿಂತ ಸ್ವಲ್ಪ ಕಡಿಮೆಯಾಗಿ ಮಾಡಲ್ಪಟ್ಟ ಒಬ್ಬಾತನು, ಅಂದರೆ ಯೇಸುವು, ಪ್ರಭಾವವನ್ನು ಮಾನವನ್ನು ಕಿರೀಟವಾಗಿ ಹೊಂದಿರುವುದನ್ನು ನಾವು ನೋಡುತ್ತೇವೆ. ಮೃತಪಟ್ಟಿದ್ದರಿಂದಲೇ ಮಾನ ಪ್ರಭಾವಗಳನ್ನು ಹೊಂದಿದನು. ಸೊ ಇವೆಲ್ಲ ಮಾಡಿ ಅವ್ರದ್ದು ಬ್ಲಡ್ದು ಎಷ್ಟೊಂದು ಇಂಪಾರ್ಟೆಂಟ್ ಅಂತ ಹೇಳ್ಬಿಟ್ರೆ, ಅವರಿಗೆ ಇವಾಗ ಸಂಪಾದನೆ ಮಾಡಿರುವ ಅವ್ರ ಆಸ್ತಿ ಏನು ಅಂತ ಹೇಳ್ಬಿಟ್ರೆ, ಅವ್ರ ತಂದೆ ದೇವರು ಅವ್ರಿಗೆ ಕೊಟ್ಟಿರೋ ಪವರ್, ಪ್ರಿನ್ಸಿಪಾಲಿಟಿ, ಪವರ್ ಇನ್ ಹೆವನ್, ಹೆರ್ತ್, ಅಂಡರ್ ದ ಎರ್ತ್ ಕೂಡ ಅದು ಇಂಪಾರ್ಟೆನ್ಸು ಯೇಸು ಸ್ವಾಮಿಗೆ ಕೊಟ್ಟಿದ್ದಾರೆ. ಸೊ ಆ ಯೇಸು ಸ್ವಾಮಿ ಅದನ್ನು ಸಂಪಾದನೆ ಮಾಡಿದ್ರೂ ಕೂಡ ಅದನ್ನು ಏನು ಮಾಡ್ತಾರೆ ಅಂದರೆ ದುರುಪಯೋಗ ಮಾಡ್ಕೊಳ್ತಾ ಇಲ್ಲ. ಅದೇ ಥರನೇ ಈ ಸಭೆಯಲ್ಲಿರೋ ನಾವು ಕೂಡ ಇದನ್ನೆಲ್ಲ ಸಂಪಾದನೆ ಮಾಡಬೇಕು. ಯಾವುದೇ ನಮಗೆ ಫ್ರೀಯಾಗಿ ಬರಲ್ಲ. ನಮಗೆ ಬಂದಿದ್ದು ಫ್ರೀ ಗಿಫ್ಟು ಒಂದಂತ ಹೇಳಿದ್ರೆ ದೇವರ ಮರ್ಸಿ, ಸ್ಯಾಕ್ರಿಫೈಸ್ ಫ್ರಮ್ ಆ್ಯಡಮ್ ಸಿನ್, ನಮ್ಮನ್ನು ತೊಳೆದು, ಪಾಪದಿಂದ ತೊಳೆದು ಕೊಟ್ಟಿರೋದು ಫ್ರೀ ಗಿಫ್ಟ್ ಅದು. ಸೊ ನಾವು ಏನು ಮಾಡಬೇಕಂದ್ರೆ ಸ್ವಲ್ಪ ಕ್ರಾಸನ್ನು ಕ್ಯಾರಿ ಮಾಡೋದು ಒಂದು ಕಷ್ಟಪಡಬೇಕು. ಯಾವುದೇ ಕಷ್ಟ ಇಲ್ದಿರ ನಮಗೆ ಇದು ಬರಲ್ಲ, ಫಲ ಬರಲ್ಲ. ಸೊ ಅದನ್ನು ಒಂದು ಗಮನದಲ್ಲಿ ನಾವು ತರಬೇಕು. ಸೊ ಇವಾಗ ಈ ಸಾಮ್ಯ ಸ್ಟಾರ್ಟ್ ಆಗಬೇಕಾದ್ರೆ ನಮಗೆಲ್ಲರಿಗೂ ಗೊತ್ತಿತ್ತು ಇದು ಯಾವಾಗ ಅಂತ ಹೇಳಿದ್ರೆ ಮಿಲೇನಿಯಂ ಟೈಮಲ್ಲಿ ಸ್ಟಾರ್ಟ್ ಆಗುತ್ತೆ. ಆವಾಗ ಸಭೆ ಬಂದ್ಬಿಟ್ಟು ಮಹಿಮೆಯಲ್ಲಿ ಇರುತ್ತೆ. ಸೊ ಇರಬೇಕಾದ್ರೆ ಏನಾಗುತ್ತೆ ಅಂತಂದರೆ ಕೆಲವೊಂದು ಕಾರ್ಯಗಳೆಲ್ಲ ನಮಗೆ ಗೊತ್ತಿದೆ. ಏನು ಮಾಡ್ತಾರೆ ಯೇಸು ಸ್ವಾಮಿ? ಫಸ್ಟು ಏನು ಮಾಡ್ತಾರೆ ಅಂತ ಹೇಳಿದ್ರೆ, ಆ 1000 years ಆಫ್ ರೂಲಿಂಗಲ್ಲಿ ಅವರು ಫಸ್ಟು ಕಾರ್ಯ ಏನು ಮಾಡ್ತಾರೆ ಅಂತ ಹೇಳಿದ್ರೆ, ಈ ಸೈತಾನನ್ನು ಏನು ಮಾಡ್ತಾರೆ? ಕಟ್ಟಾಕ್ತಾರೆ. ಅದು ನೋಡಿ, ಒಂದು ಕಟ್ಟಾಕ್ಬಿಟ್ರೆ ಏನೇನಾಗುತ್ತೆ ಅಂತ ಹೇಳಿದ್ರೆ, ಏನಾಗುತ್ತೆ ಅವ್ನು ಕಟ್ಟಾಕ್ಬಿಟ್ರೆ? ಈ ಟೆಂಪ್ಟೇಷನ್ ಅನ್ನೋದೇ ಇರಲ್ಲ ನೋಡಿ. ಮನುಷ್ಯನಿಗೆ ಈ ಟೆಂಪ್ಟೇಷನ್ ಅನ್ನೋದೇ ಇರಲ್ಲ. ಇವಾಗ ನೋಡಿ, ನಮಗೆ ಕ್ಲಾಸ್ ಇಲ್ಲಿ ನಡೀತಾ ಇದ್ರೂ ಕೂಡ ನಮ್ಗೆ ಎಷ್ಟೊಂದು ಟೆಂಪ್ಟೇಷನ್ ಇದ್ರೆ ಅಂತ ಹೇಳಿದ್ರೆ, ಈ ನಮ್ಮ ಸೈತಾನನು ಏನು ಮಾಡ್ತಾನೆ ಅಂದರೆ ನಮ್ಮ ಮೈಂಡನ್ನು ತಿರ್ಕೊಂಡು ಎಲ್ಲಿಗೋ ಹೋಗ್ಬಿಡ್ತಾರೆ. ಎಷ್ಟೋ ಕಷ್ಟಗಳನ್ನ ಕೊಡ್ತಾರೆ. ಇದು ಆ ಥಿಂಕಿಂಗ್ ರಾಂಗ್ ಅಲ್ಲ. ಇವಾಗ ನೋಡಿ, ನಾಳೆ ಕೆಲಸಕ್ಕೆ ಹೋಗ್ಬೇಕು, ಏನು ಮಾಡಬೇಕು, ಏನು ನಮ್ಮ ಬಾಸ್ ಏನು ಕೊಟ್ಟಿದ್ದಾರೆ, ಏನು ಇದು ಮಾಡಬೇಕು, ಎಷ್ಟು ಗಂಟೆಗೆ ಹೋಗಬೇಕು, ಏನು ಮೀಟಿಂಗ್ಗಳಿದೆ, ಚಿಕ್ಕ ಮಕ್ಕಳೆಲ್ಲ ಪಾಪ ನಾಳೆ ಏನು ಯೂನಿಟ್ ಟೆಸ್ಟ್ ಇದೆ, ಏನು ಹೋಮ್ವರ್ಕ್ ಬರ್ದಿದ್ದೀವ, ಇದು ಸಿಸ್ಟರ್ಸ್ಗಳೆಲ್ಲ ನಾಳೆ ಗಂಡ ಕೆಲ್ಸಕ್ಕೆ ಹೋಗ್ಬೇಕು, ಮಗು ಕೆಲ್ಸಕ್ಕೆ ಹೋಗ್ಬೇಕು, ಏನು ಮಾಡಬೇಕು, ಅದಕ್ಕೆ ಇರುವ ಕಿಚನಲ್ಲಿ ಅದೆಲ್ಲ ರೆಡಿ ಇದೆಯಾ ನೋಡಿ. ಇದೆಲ್ಲ ಬಂದ್ಬಿಟ್ಟು ಏನಂತ ಹೇಳಿದ್ರೆ ತಪ್ಪಿಲ್ಲ ತಿಳ್ಕೊಳ್ಳೋದು, ಬಟ್ ಇದನ್ನೆಲ್ಲ ಇಂಪಾರ್ಟೆನ್ಸ್ ಅಲ್ಲಿ ತಿಳ್ಕೊಂಡು ಹೋಗ್ತಾನೆ. ಅದೇ ಆ ವಿಷಯ ಅಲ್ಲಿರಲ್ಲ, ಭಾರಿ ಈಸಿಯಾಗಿರುತ್ತೆ. ಅವಾಗ ಏನಾಗುತ್ತಂತೆ, ಇಲ್ಲಿ ಈ ಗಾಸ್ಪಲ್ ಸ್ಪ್ರೆಡ್ ಆಗ್ತಾ ಇರಬೇಕಾದ್ರೆ ಅರ್ಧ ಒಳಗಡೆ ಹೋಗುತ್ತೆ, ಅರ್ಧ ಹೊರಗಡೆ ಹೋಗ್ಬಿಡುತ್ತೆ. ಅಲ್ಲಿ ಆ ರೀತಿಯಾಗಿ ಇರಲ್ಲ. ಫುಲ್ ಏನಾಗಿರುತ್ತೆ ಅಂತ ಹೇಳಿದ್ರೆ, ಹೇಳಿದ ಮಾತು ಫುಲ್ ಒಳಗಡೆ ಹೋಗುತ್ತೆ, 100% ಹೋಗುವ ಕಾರ್ಯ ಒಂದು ಆಗುತ್ತೆ. ಆಮೇಲೆ ಏನಾಗುತ್ತೆ ಅಂತ ಹೇಳಿದ್ರೆ, ನಾವು ಆ ಟೈಮಲ್ಲಿ ಎಸ್ಟಾಬ್ಲಿಷಿಂಗ್ ಆಫ್ ದ ಕಿಂಗ್ಡಮ್ ಬಂದ್ಬಿಟ್ಟು ನಾವು ಕಣ್ಣಲ್ಲಿ ನೋಡ್ಬೋದು ಅಂತ ಒಂದು ವಿಷಯ ಅವರು ಗಮನಕ್ಕೆ ಅಲ್ಲಿ ತರ್ತಾರೆ ನೋಡಿ. ಒಂದು ವಚನ ಓದೋಣ. ನಾವು ಈ ವಚನ ಸುಮಾರು ಸಾರಿ ಬೇಸಿಕ್ ಕ್ಲಾಸಲ್ಲಿ ಓದಿದ್ದೀವಿ. ಏನಂತ ಹೇಳಿದ್ರೆ, ಈ ದಾನಿಯಲ್ ಪುಸ್ತಕದಲ್ಲಿ ನಾವು ಓದಿದ್ದೀವಲ್ಲ, ಸ್ಟ್ಯಾಚ್ಯೂ ಅದನ್ನು ನೋಡಬೇಕಾದ್ರೆ ಏನಾಗುತ್ತೆ, ಅದು ನಿಂತ್ಕೊಳ್ತಾ ಇರಬೇಕಾದ್ರೆ ಒಂದು ಕಲ್ಲು ಬಂದು ಒಡೆದು ಚೂರು ಚೂರು ಆಗಿಬಿಡುತ್ತಲ್ವಾ. ಆಮೇಲೆ ಆ ಕಲ್ಲು ಏನಾಗುತ್ತೆ,
ಆ ದೊಡ್ಡ ಪರ್ವತ ಅಂದ್ರೆ ನಮಗೆಲ್ಲರಿಗೂ ಗೊತ್ತು, ದೇವರ ರಾಜ್ಯ. ಇದೇ ಒಂದು ಸ್ಥಾಪನೆ, ದೇವರ ಒಂದು ರಾಜ್ಯದ ಸ್ಥಾಪನೆ. ಅದು ಬಂದ್ಬಿಟ್ಟು ಏನಾಗುತ್ತೆ ಅಂತ ಹೇಳಿದ್ರೆ, ನಾವು ಎಲ್ಲರೂ ಕೂಡ ನೋಡ್ಬೋದು ಎಂಬ ಒಂದು ಗಮನಕ್ಕೆ ಅದು ದಾನಿಯಲಲ್ಲಿ ನಾವು ತರ್ತೀವಿ. ಬೇಕಾದ್ರೆ ನೀವು ನೋಟ್ ಮಾಡ್ಕೊಳ್ಳಿ, ಡ್ಯಾನಿಯಲ್ 2nd ಚಾಪ್ಟರ್ 34-35 ಅಲ್ಲಿ ನಮಗೆಲ್ಲ ಗೊತ್ತಿರೋದೆ ಅಲ್ವಾ, ಅದು ನೋಟ್ ಮಾಡ್ಕೊಳ್ಳೋಣ. ಆಗ ಇರಬೇಕಾದ್ರೆ ಏನಾಗುತ್ತೆ ಅಂದರೆ, ಈ ರಾಜ್ಯ ದೊಡ್ಡದಾಗಿ ಆಗ್ತಾ ಇರಬೇಕಾದ್ರೆ, ಯೇಸು ಸ್ವಾಮಿ ಅವ್ರ ಮಹಿಮೆಯಲ್ಲಿ ಬರಬೇಕಾದ್ರೆ ಕ್ರೈಸ್ಟನ್ನು, ಒಂದು ಕ್ರೈಸ್ಟ್ ಕಮ್ ಇನ್ ಗ್ಲೋರಿ ಅಂತ ಬರುತ್ತಲ್ವಾ. ಆವಾಗ ಕ್ರೈಸ್ಟ್ ಅಂದರೆ ಏನಂದ್ರೆ ತಲೆ ಮತ್ತು ಶರೀರ ಎರಡೂ ಕೂಡ ಸೇರಿನೇ ಕ್ರೈಸ್ಟ್ ಅಂತ ಹೇಳಿದ್ರೆ ಅದು ಒಂದು ಅನಾಯಿಂಟಿಂಗ್ ಆಗಿದೆ. ಯಾವುದೋ ಒಂದು ಕಾರ್ಯ ಮಾಡಬೇಕು ಎಂಬ ವಿಷಯಕ್ಕೆ ಅನಾಯಿಂಟಿಂಗ್ ಮಾಡಿರೋದು. ಕ್ರೈಸ್ಟ್ ಎಂಬ ಒಂದು ವಿಷಯಕ್ಕೆ ಅರ್ಥನೇ ಅನಾಯಿಂಟಿಂಗ್. ಆಗ ಏನು ಕಾರ್ಯ ಮಾಡಬೇಕು ಇವರು? ಈ 1000 ವರ್ಷದಲ್ಲಿ ಕ್ರೈಸ್ಟ್ ಬಂದು ಅನಾಯಿಂಟ್ ಆಗಿದೆಯಲ್ಲ, ಏನು ಕಾರ್ಯ ಮಾಡಬೇಕು ಅಂತ ಹೇಳಿದ್ರೆ, ಈ ಮನುಷ್ಯ ಕುಲನ್ನೆಲ್ಲ ತಿರ್ಗಾ ವಿಧೇಯತೆಯಿಂದ ತರೋದಿಕ್ಕೆ ಇವರು ಒಂದು ಕೆಲಸದಲ್ಲಿ ಒಳಗಾಗಬೇಕು. ಆಗ ತುಂಬ ಸಿಂಪಲ್ ಆಗಿ ಇರುತ್ತೆ, ಬಟ್ ಏನಾಗುತ್ತೆ ಅಂದರೆ ಸೈತಾನಲ್ಲಿ ಇರಲ್ಲ. ಸೊ ನೋಡಿ, ಅದನ್ನು ಓದೋಣ. ಮತ್ತೇಯು ಬರೆದ ಸುವಾರ್ತೆ 13:43. ಆಗ ನೀತಿವಂತರು ಹ್ಮ್ ತಮ್ಮ ತಂದೆಯ ರಾಜ್ಯದಲ್ಲಿ ಸೂರ್ಯನಂತೆ ಪ್ರಕಾಶಿಸುವರು, ಹ್ಮ್ ಕಿವಿಯುಳ್ಳವನು ಕೇಳಲಿ ಅಂದನು. ಸೊ ಇವಾಗ ಆ ದೇವರ ರಾಜ್ಯದಲ್ಲಿ ಹೇಗಿರುತ್ತೆ ಅಂತೇಳಿ, ಸಭೆ ನೀತಿವಂತರಾಗಿರುತ್ತೆ. ಸೂರ್ಯನಂತ ಬೆಳಕು ಬರ್ತಾ ಇರುತ್ತೆ. ಯಾಕಂತ ಹೇಳಿದ್ರೆ ಅಲ್ಲಿರೋರು ಎಲ್ಲ ಗೋಧಿಗಳು, ಪ್ಯೂರ್ ಗೋಧಿಗಳು, ನೀತಿವಂತರಾಗಿರ್ತಾರೆ. ಅದಕ್ಕೆ ಆ ನೀತಿವಂತಕ್ಕೆ ಬರಬೇಕು ಅಂತಾನೆ ನಮಗೆಲ್ಲ ಇಷ್ಟೊಂದು ಕಷ್ಟ ಇವತ್ತು. ಅಷ್ಟೇನು ಸಿಂಪಲ್ ಇಲ್ಲ. ಯಾಕಂದ್ರೆ ಇವಾಗ ನೋಡಿ, ಒಂದು ಯೋಚನೆಗೆ ಒಂದು ತರೋಣ. ಈ ಈ ಗೋಧಿ ಬಂದ್ಬಿಟ್ಟು ಚೂಸ್ ಆಗೋಯ್ತು. 1000 ವರ್ಷದಲ್ಲಿ ಕೆಲಸ ಸ್ಟಾರ್ಟ್ ಆಗುತ್ತೆ. ಎಷ್ಟು ಗೋಧಿಗಳು ಇರಬೇಕು? 1,44,000 ಗೋಧಿಗಳು ಇರಬೇಕು. ಒಂದು ಗೋಧಿ ಏನಾದರೂ ವಿಚಿತ್ರವಾಗಿ ಆಯಿತು ಅಂತ ಹೇಳ್ಬಿಟ್ರೆ ಏನಾಗುತ್ತೆ ದೇವರ ಒಂದು ಡಿವೈನ್ ಪ್ಲಾನಲ್ಲಿ? ಅದಾಗಕ್ಕೆ ಬಿಡ್ತಾರಾ? ಇಲ್ಲ. ನೋಡಿ, ಒಂದೇ ಒಂದು ದೇವದೂತರು, ಯಾರು? ನಮ್ಮ ಸೈತಾನ್. ಒಂದೇ ಒಂದು ಒಬ್ಬನ ಮಾಡಿದ್ದ, ಒಂದೇ ಒಂದು ಅವನ ತಲೆ ಸ್ವಲ್ಪ ಟರ್ನ್ ಆಗಿದ್ದಕ್ಕೆ ಎಷ್ಟೊಂದು ವರ್ಷ ಆಯಿತು ಇದನ್ನು ಸರಿಪಡಿಸೋದಕ್ಕೆ. ಅದೇ ಥರ ಈ 1,44,000ದಲ್ಲಿ ಯಾರಾದರೂ ಒಬ್ಬರು ಕರೆಕ್ಟಾಗಿ ಕ್ವಾಲಿಫೈಲ ಗ್ರೇಸ್ ಮಾರ್ಕ್ ಕೊಟ್ಟು ಪಾಪ ಇವನು ಫೇಲ್ ಆಗ್ತಾ ಇದ್ದಾನೆ, ನನಗೆ ಗೊತ್ತಿರೋನು ಒಳಗಡೆ ತಲ್ಲು ಅಂತ ಹೇಳಿಬಿಟ್ರೆ ಏನಾಗೋದು? ಆಗಲ್ಲ ಅದು. ಅದಕ್ಕೆ ನೋಡಿ, ದೇವರು ಇಷ್ಟು ಕಷ್ಟ ನಮಗೆ ಕೊಡೋದು. ದಯವಿಟ್ಟು ನಮಗೆ ಕಷ್ಟ ಬಂದರೆ ನಾವು ಸಹಿಸ್ಕೋಬೇಕು. ದೇವರಿಗೆ ನಾವೇನು ಮಾಡಬೇಕು ಅಂದರೆ ಮೊಣಕಾಲು ಹಾಕ್ಕೊಂಡು ಥ್ಯಾಂಕ್ ಯು ಹೇಳಬೇಕು ಅವ್ರಿಗೆ. ಯಾಕಂತ ಹೇಳಿದ್ರೆ ನಾನು ಇನ್ನೂ ಆ ವಿಧೇಯತೆಯಲ್ಲಿ ಇಲ್ಲ. ನನಗೆ ಅದಕ್ಕೆ ಕಲ್ತ್ಕೊಳ್ಳೋಕ್ಕೆ ನೀನು ಅದನ್ನು ಒಂದು ಈ ಅನುಗ್ರಹ ಮಾಡಿಕೊಟ್ಟಿದ್ಯಪ್ಪ ನನಗೆ. ಏನು ಅನುಗ್ರಹ ಹೇಳಿ? ಕೆಲಸದ ಮೇಲೆ ಫೇಲ್ಯೂರು, ಸ್ಟಡೀಸಲ್ಲಿ ಫೇಲ್ಯೂರು, ವರ್ಕ್ ಫೇಲ್ಯೂರು, ಫ್ಯಾಮಿಲಿ ಲೈಫ್ ಫೇಲ್ಯೂರು, ಹೆಲ್ತ್ ಫೇಲ್ಯೂರು, ಮನಿ ಫೇಲ್ಯೂರ್, ಎಲ್ಲ ನಮ್ಮ ಒಳ್ಳೇದಕ್ಕೆ. ಆದರೆ ಈ ಫೇಲ್ಯೂರ್ ಕೊಟ್ಟು ನಾವು ಸಾಯಿಸ್ಬಿಡ್ತಾರೆ ದೇವರು. ಎಷ್ಟು ಕೈ, ಅದೇ ನಾವು ನೋಡ್ತೀವಲ್ಲ ಟೆಬರ್ನಾಕಲಲ್ಲಿ, ಎಷ್ಟು ಹಿಡಿಯೋಕ್ಕಾಗುತ್ತೋ ಅಷ್ಟೇ ಏನಾಗುತ್ತೆ ಸ್ಯಾಕ್ರಿಫೈಸ್ ಮಾಡೋಕ್ಕಾಗುತ್ತೆ. ನಮ್ಮ ಕೈಯಲ್ಲಿ ಎಷ್ಟು ಶಕ್ತಿ, ನಾವು ತಾಳಕ್ಕೆ ಎಷ್ಟು ಆಗುತ್ತೋ ಅಷ್ಟೇನ ಕಷ್ಟ ಕೊಡ್ತಾರೆ ದೇವರು. ಅದಕ್ಕೆ ಮೇಲೆ ಕೊಡಲ್ಲ. ಇದೆಲ್ಲ ಬಂದ್ಬಿಟ್ಟು ಪ್ರೆಷಸ್ ಪ್ರಾಮಿಸ್ಗಳು. ನಮ್ಮ ಡೇ ಟು ಡೇ ಲೈಫಲ್ಲಿ ಕಷ್ಟ ಬಂದರೆ ನಾವು ಇದನ್ನು ಇಟ್ಕೊಂಡ್ರೆ, ಇದನ್ನ ಮನಸ್ಸು ಒಳಗಡೆ ತೊಗೊಂಬಂದರೆ ಇದು ಏನು ಅಷ್ಟೊಂದು ನಮಗೆ ಎಫೆಕ್ಟ್ ಆಗಲ್ಲ ನೋಡಿ. ಅದನ್ನು ಓವರ್ಕಮ್ ಮಾಡೋದಕ್ಕೆ ನಾವು ದೇವ್ರ ಹತ್ರ ಡೈಲಿ ಪ್ರಾರ್ಥನೆಯಲ್ಲಿ ಕೇಳಬೇಕು, ನನಗೆ ನಿಮ್ಮ ಚಿತ್ತದಂತ ಆಗಲಿ, ಕಷ್ಟಗಳು ಬರಲಿ, ಈ ಕಷ್ಟವನ್ನು ನಾನು ಸಹಿಸ್ಕೊಳ್ಳೋ ಶಕ್ತಿ. ಯಾವ ರೀತಿ ಸಹಿಸ್ಕೊಳ್ಳೋದು? ಕಣ್ಮುಚ್ಕೊಂಡು ಹಿಂಗೆಲ್ಲ ಗಟ್ಟಿಯಾಗಿ ಮಾಡ್ಕೊಳ್ಳೋದಾ? ಆ ಪವಿತ್ರ ಆತ್ಮ ನಮ್ಮ ಒಳಗಡೆ ಇರೋ, ನೂತನ ಸೃಷ್ಟಿ ಒಳಗಡೆ ಇರೋ ಒಂದೊಂದು ವಚನ ಜ್ಞಾಪಕ ಬಂದ್ಬಿಟ್ಟ ಅಂದರೆ, ಯು ಆರ್ ಬ್ಲೆಸ್ಸೆಡ್ ವೆನ್ ಸಂಬಡಿ ಕರ್ಸ್ ಯು ಅಂತಾರೆ ನೋಡಿ. ನಮ್ಮ ಆಫೀಸಲ್ಲಿ ಯಾರಾದರೂ ನಮ್ಗೆ ಬೈದಾಕ್ಬಿಟ್ಟ ಅಂದರೆ ಬಾತ್ರೂಮ್ ಒಳಗಡೆ ಹೋಗ್ಬಿಡ್ಬೇಕು. ಯಾಕಂದರೆ ಹೊರಗಡೆ ಬಾತ್ರೂಮ್ ಇಸ್ ನಾಟ್ ನೈಸ್ ಪ್ಲೇಸ್ ಟು ಪ್ರೈಸ್ ಗಾಡ್ ಅಂತ ತಿಳ್ಕೊಬೋದು. ಆದರೆ ದಟ್ ಈಸ್ ವೆರಿ ಗುಡ್ ಪ್ಲೇಸ್. ಕಣ್ಣು ಮುಚ್ಕೊಂಡು ಅಲ್ಲಿ ನನಗೇನೋ ಒಂದು ಆಯಿತು, ಬಟ್ ನಿನ್ನಿಂದ ನನಗೆ ಬ್ಲೆಸ್ಸೆಡ್ ಆಯಿತು, ಆಗಲಿ ಬಿಡಿ, ನನಗೆ ಇದನ್ನು ಏನು ಕೊಟ್ಟಿದ್ದೀರಾ ನೀವು? ಈ ವಚನ ನಮ್ಮ ಗಮನಕ್ಕೆ ತಂದಿದ್ದೀರಾ ಇವತ್ತು. ಅದು ಪರಿಶುದ್ಧ ಆತ್ಮ. ಅದು ನಮಗೆ ಬರಬೇಕು.
ಸೊ ಆ ಥರ ಇರಬೇಕಾದ್ರೆ ಆ ಒಂದು ಗೋಧಿ ಮಣಿಗಳನ್ನ ತಗೊಂಬಂದ್ರೆ ಈ ರಾಜ್ಯದಲ್ಲಿ ಅವರು ಎಂಥ ಜನವಾಗಿರ್ತಾರೆ ಅಂತ ಹೇಳಿದ್ರೆ, ಫೇಲ್ಯೂರ್ ಎಂಬ ಒಂದು ಝೀರೋ ಟಾಲರೆನ್ಸ್ ಅಲ್ಲಿ ಇರುತ್ತೆ. ಫೇಲ್ಯೂರ್ ಎಂಬ ಒಂದು ವಿಷಯನೇ ಇರಲ್ಲ ಯಾರಲ್ಲಿ. 1,44,000 ಅವರು ನೀತಿವಂತರಾಗಿರ್ತಾರೆ, ವಿಧೇಯತೆಯಿಂದ ಇರ್ತಾರೆ. ಎಂತಾನೇ ಅವ್ರಿಗೆ ಟೆಸ್ಟ್ ಕೊಟ್ರೇನು ಅವರು ವಿಧೇಯತೆ ತೋರಿಸ್ತಾರೆ. ಅದಕ್ಕೆ ಆ ವಿಧೇಯತೆಯಿಂದ ಇರಬೇಕು ಎಂಬ ಒಂದು ವಿಷಯಕ್ಕೆ ಇಷ್ಟೊಂದು ದೇವರು ನಮಗೆ ಇವಾಗ ಟೆಸ್ಟ್ಗಳು ಕೊಡ್ತಾರೆ. ಆಯಿತು, ನೋಡಿದ್ರ? ಸೊ ಅದು ಒಂದು. ಸೊ ಇರಬೇಕಾದ್ರೆ ನೆಕ್ಸ್ಟು ಏನು ಮಾಡ್ತಾರೆ ಅಂತ ಹೇಳಿದ್ರೆ, ಈ ಸೈತಾನನ್ನು ಬೈಂಡ್ ಮಾಡ್ತಾರೆ. ಬೈಂಡ್ ಮಾಡಿದ ತಕ್ಷಣ ನೆಕ್ಸ್ಟ್ ಏನಾಗುತ್ತೆ, ಈ ಮನುಷ್ಯ ಏನಾಗಿದ್ದಾನೆ ಅಂತ ಹೇಳಿದ್ರೆ ಒಂದು ಬಂಧನದಲ್ಲಿದ್ದಾನೆ. ಬಂಧನ ಅಲ್ಲ, ಒಂದು ಪ್ರಿಸನ್ನಲ್ಲಿದ್ದಾನೆ ಅಲ್ವಾ, ಸೆರೆಮನೆಯಲ್ಲಿದ್ದಾನೆ. ಏನೊಂದು ಸೆರೆಮನೆ? ಸಾವು ಎಂಬ ಸೆರೆಮನೆ. ಇವಾಗ ನೋಡಿ, ಆ ಸಾವು ಎಂಬ ಸೆರೆಮನೆಯಿಂದ ಅವ್ರನ್ನು ಹೊರಗಡೆ ತಗೊಂಬರ್ಬೇಕು ಅಲ್ವರ? ಸೊ ಆ ಹೊರಗಡೆ ತಗೊಂಬರ ಅಂತ ಹೇಳಿದ್ರೆ ರಿಸರಕ್ಷನ್, ಪುನರುದ್ಧಾನ ಆಗ್ತಾ ಬರ್ತಾ ಇರುತ್ತೆ. ಅದಕ್ಕೇನೆ ಬೇಸ್ ಫೌಂಡೇಶನ್ ನಾವು ನೋಡಿದ್ರಲ್ಲ, ಎಲ್ರಿಗೂ ಕೂಡ ದೇವರು ತಮ್ಮ ಮಗನ ಆ ಬಲಿಯಿಂದ ಆ ರಕ್ತದ ಪವರ್ ನೋಡಿದೆ ಅಂತ ಹೇಳಿದ್ರೆ, ಎಲ್ಲರೂ ಈ ಸೆರೆಮನೆಯಲ್ಲಿ ಇರೋರು ಒಬ್ಬೊಬ್ಬರು ಕೂಡ ಹೊರಗಡೆ ಬಂದ್ಬಿಡ್ತಾರೆ. ನೋಡಿ, ಬರಬೇಕಾದ್ರೆ ಅದೇನೆ ನಾವು ಇದರಲ್ಲಿ ಓದೋಣ ನೋಡಿ. ಪ್ರಕಟಣೆ 20ನೇ ಅಧ್ಯಾಯ 2ನೇ ವಚನ. ಪುರಾತನ ಘಟಸರ್ಪನೆಂಬ ಘಟಸರ್ಪನನ್ನು ಹಿಡಿದು ಹ್ಮ್ 1000 ವರ್ಷ ಬಂಧನದಲ್ಲಿಟ್ಟನು. ಹಾ ಆ 1000 ವರ್ಷ ತೀರುವ ತನಕ ಸೈತಾನನು ಇನ್ನು ಜನಗಳನ್ನು ಮರಳಗೊಳಿಸದ ಹಾಗೆ ಹ್ಮ್ ದೇವದೂತನು ಅವನನ್ನು ಅಧೋಲೋಕದಲ್ಲಿ ದೊಬ್ಬಿ ಹ್ಮ್ ಬಾಗಿಲು ಮುಚ್ಚಿ ಅದಕ್ಕೆ ಮುದ್ರೆ ಹಾಕಿದನು. ಹಾ ಇವಾಗ ಏನಾಯ್ತು ಅಂತ ಹೇಳಿದ್ರೆ, ಅವನ ಬಂಧನದಲ್ಲಿ ಅದನ್ನು ಕಟ್ಟಾಕ್ಬಿಟ್ಟಿದ್ಮೇಲೆ ಅವನು ಮೂಲ ಕಾರಣ ಏನಾಗಿದ್ದ? ಮರಣ. ಅವನಿಂದನೇ ಮರಣ ಬಂದಿದ್ದಲ್ವಾ. ಇವಾಗ ಏನಾಯ್ತು ಅಂತ ಹೇಳಿದ್ರೆ, ಆ ಮರಣ ಎಂಬ ಪ್ರಿಸನ್ನಿಂದ ಅವನು ಕಟ್ಟಾಕಿದ್ಮೇಲೆ ಒಬ್ಬೊಬ್ಬರು ಆ ಕಾಲಕ್ಕೆ ತಕ್ಕಂತೆ ಏನು ಮಾಡ್ತಾರೆ, ಒಬ್ಬೊಬ್ಬರು ರಿಟರ್ನ್ ಬರ್ತಾ ಹೋಗ್ತಾ ಇರ್ತಾರೆ. ಸೊ ಹೋಗ್ಬೇಕಾದ್ರೆ ಏನಾಗುತ್ತೆ ಅಂತ ಹೇಳಿದ್ರೆ, ಬಂದಾಯಿತು. ಇವಾಗ ಇದು ಬಂದಾದಮೇಲೆ ಈ 1000 ವರ್ಷದಲ್ಲಿ ಏನೇನಾಗುತ್ತೆ ಎಂಬ ಕಾರ್ಯವನ್ನು ಇವತ್ತು ನೋಡೋಣ. ನೋಡಿ, ಬಂದ್ಬಿಡ್ತಾರೆ ಎಲ್ಲರೂ ಕೂಡ ಇಲ್ಲಿ ಬರ್ತಾರೆ. ಅದು ಏನು ಹೇಳ್ತಾರೆ ಅಂತ ಹೇಳಿದ್ರೆ, ನಾವು ಸತ್ಯದಲ್ಲಿ ನೋಡಿದ್ರೆ ಒಂದು ಆರ್ಡರ್ಲಿ ಫ್ಯಾಷನಲ್ಲಿ ಆಗುತ್ತೆ ಇಲ್ವಾ? ರಿಸರೆಕ್ಷನ್, ಪುನರುದ್ಧಾನ ಆರ್ಡರ್ಲಿ ಫ್ಯಾಷನ್ ಆಗುತ್ತೆ. ಅದೇ ದೇವರ ಕಾರ್ಯದಲ್ಲಿ ನಾವು ಹೇಳಿದ್ವಲ್ಲ, ಅವಸರ, ಈ ಗೊಂದಲಿಕೆ, ಆತರ ಕೊಟ್ಟು ಏನು ಮಾಡಲ್ಲ. ಪ್ರೊಫೆಷ್ನಲ್ ಆಗಿ ಒಂದೇ ಒಂದು ಕ್ರಮವಾಗಿ ಮಾಡ್ಕೊಂಡು ಬರ್ತಾರೆ. ನೋಡಿ, ಫಸ್ಟ್ ರಿಸರೆಕ್ಟ್ ಆಗಿದ್ದು ಫಸ್ಟ್ ಫ್ರೂಟು ಕ್ರೈಸ್ಟು, ಅದಾದಮೇಲೆ ಸಭೆ, ಅದಾದಮೇಲೆ ಗ್ರೇಟ್ ಮಲ್ಟಿಟ್ಯೂಡು ಅಲ್ವರ, ಅದಾದಮೇಲೆ ಏನ್ಷಿಯಂಟ್ ವರ್ದೀಸು, ಅದಾದಮೇಲೆ ಇವು ನೋಡಿ 1000 ವರ್ಷದಲ್ಲಿ ಯಾವ ರೀತಿ ಆಡಳಿತ ಮಾಡ್ತಾರೆ, ಈ ಅಲ್ಲಿ ಏನೇನು ಆಗುತ್ತೆ ಅಂತ ಕಾರ್ಯ ಅಂತ ಹೇಳಿದ್ರೆ, ಇನ್ನೊಂದು ಒಂದು ಆ, ಒಂದು ಒಂದು ಸಬ್ಜೆಕ್ಟಲ್ಲಿ ಯಾವ ರೀತಿ ನಮಗೆಲ್ಲ ಎಕ್ಸ್ಪ್ಲೈನ್ ಮಾಡ್ತಾರೆ ಬ್ರದರ್ಗಳು ಅಂತ ನೋಡಿದ್ರೆ, ಈ ಇನ್ಫಾರ್ಮೇಶನ್, ನೀತಿವಂತ ಒಂದು ಇನ್ಫಾರ್ಮೇಶನ್ ಬಂದ್ಬಿಟ್ಟು ತಲೆ ಯೇಸು ಸ್ವಾಮಿ, ಶರೀರ ಅವ್ರ ಸಭೆ, ಇವ್ರ ಮೂಲಕ ಯಾರಿಗೆ ನೆಕ್ಸ್ಟ್ ಹೋಗುತ್ತೆ ಅಂತ ಹೇಳಿದ್ರೆ ಗ್ರೇಟ್ ಮಲ್ಟಿಟ್ಯೂಡ್ಗೆ ಹೋಗುತ್ತಂತೆ. ಗ್ರೇಟ್ ಮಲ್ಟಿಟ್ಯೂಡ್ ಅವರು ಏಂಜಲಿಕ್ ಕ್ಲಾಸಲ್ಲಿ ಇರ್ತಾರೆ, ಆದರೆ ಇವರು ಬಿಲೋ ಏಂಜಲ್ ಲೆವೆಲ್. ನಾವು ಡಿವೈನ್ ಪ್ಲಾನಲ್ಲಿ ನೋಡಿದ್ರೆ ಅದು ಗೊತ್ತಾಗುತ್ತೆ. ಅಬೌವ್ ದಿಸ್ ಡಿವೈನ್ ಪ್ಲಾನ್ ಇದೆ. ಡಿವೈನ್ ಪ್ಲಾನಲ್ಲಿ ಯೇಸು ಸ್ವಾಮಿನೂ ಸಭೆ ಇರ್ತಾರೆ. ಅದ್ರ ಕೆಳಗಡೆ ಸ್ಪಿರಿಟ್ ಪ್ಲೇನಲ್ಲಿ ಯಾರು ಇರ್ತಾರೆ ಅಂತ ಹೇಳಿದ್ರೆ ಇವರು ಗ್ರೇಟ್ ಮಲ್ಟಿಟ್ಯೂಡ್ ಅವ್ರು ಇರ್ತಾರೆ. ಅದ್ರ ಕೆಳಗಡೆ ಭೂಮಿಯಲ್ಲಿ ನೋಡಿದ್ರೆ ಯಾರು ಇರ್ತಾರೆ ಅಂತ ಹೇಳಿದ್ರೆ, ನೆಕ್ಸ್ಟ್ ಏನ್ಷಿಯಂಟ್ ವರ್ದೀಸ್ಗಳು, ಅಬ್ರಾಮ್, ಐಸಾಕ್, ಜೇಕಬ್, ಆಮೇಲೆ ಆಬೇಲು, ಅವರು ಎಲ್ಲನೂ ಕೂಡ ಅಲ್ಲಿ ಇರ್ತಾರೆ. ಸೊ ಅವರು ಆದ ನಂತರ ಸಾಮಾನ್ಯವಾದ ಮನುಷ್ಯ ಕುಲ ಬರ್ತಾರೆ. ಇವಾಗ ಈ ಈ ಒಂದು ಪ್ರಿಸನ್ನಿಂದ ಡೆತ್ತಿಂದ ಬರ್ತಾರಲ್ವಾ, ಪ್ರಿಸನ್ ರಿಲೀಸ್ ಆಯಿತು. ಏನಾಯಿತು ನೋಡಿ, ಈ ಜೈಲು ಓಪನ್ ಆಯಿತು. ಈ ಜೈಲಲ್ಲಿರೋ ಕೈದಿಗಳೆಲ್ಲ ಹೊರಗಡೆ ಬರ್ತಾರೆ. ಬರಬೇಕಾದ್ರೆ ಅವ್ರ ವಿಚಾರಣೆ, ಅವ್ರದ್ದು ಯೋಚನೆ, ಅವ್ರ ಹ್ಯಾಬಿಟು ಎಲ್ಲನೂ ಹಾಗೇ ಇರುತ್ತಂತೆ. ಹಾಗೇ ಇದ್ದು ಅವರು ಹೊರಗಡೆ ಬರಬೇಕಾದ್ರೆ ಏನು ಮಾಡುತ್ತೆ, ಅವ್ರನ್ನ ನಾವು ಬಂಧನದಿಂದ, ಜೈಲು ಇವಾಗ ಏನಿದೆ, ಒಳಗಡೆ ಹಾಕಿ ನೀನು ಟಾರ್ಚರ್ ಕೊಟ್ಟರೆ ಸರಿ ಆಗ್ತೀಯಾ ಎಂಬ ವಿಷಯ. ಅಲ್ಲಿ ದೇವ್ರ ರಾಜ್ಯದಲ್ಲಿ ಆ ಥರ ಇಲ್ಲ. ನೋ ಟಾರ್ಚರ್, ನಥಿಂಗ್. ಇನ್ನೊಂದು ಸರಿ ಫ್ರೀ ಗಿಫ್ಟ್ ಕೊಟ್ಟು ನಿನಗೆ ತಿರ್ಗಾ ನೀನು ಯಾವ ರೀತಿಯಾಗಿ ಇದೆಯೋ, ಯು ಹ್ಯಾವ್ ಅ ರೈಟ್ ಟು ಲಿವ್ ಅಂತ ಫ್ರೀಡಮ್ ಕೊಟ್ಬಿಡ್ತಾರೆ. ಕೊಟ್ಟು
ಅವಾಗ ಏನು ಮಾಡ್ತಾರೆ, ಸುವಾರ್ತೆಯನ್ನು ಸಾರ್ತಾರೆ. ಇದು ಹೀಗೆ ಬರೋದು. ಯೇಸು ಸ್ವಾಮಿ ಚರ್ಚ್ ಮೂಲಕ ಬಂದು ಗ್ರೇಟ್ ಮಲ್ಟಿಟ್ಯೂಡ್ ಅವ್ರು ಬಂದು ಇಲ್ಲಿ ಇವ್ರಿಗೆ ಹೇಳ್ತಾರೆ ಏನೋ ಏನ್ಷಂಟ್ ವರ್ದೀಸ್ಗೆ, ಅವ್ರು ಬಂದ್ಬಿಟ್ಟು ಲೋಕದಲ್ಲಿ ಎಲ್ರಿಗೂ ಆಡಳಿತ ಮಾಡ್ತಾರೆ. ಆಡಳಿತ ಮಾಡೋದು ಈ ಕ್ರಮೆ ಇದೇ ರೀತಿಯಾಗಿ ಇರುತ್ತೆ. ಆಗ ಏನಾಗುತ್ತೆ ಅಂತ ಹೇಳಿದ್ರೆ ನೋಡಿದ್ರೆ ಇದನ್ನೊಂದು ವಚನ ಓದೋಣ. ಪ್ರಕಟಣೆ 22:17. ಆತ್ಮನು ಮೊದಲಗಿತ್ತಿಯು ಬಾ ಅನ್ನುತ್ತಾರೆ, ಹ್ಮ್ ಕೇಳುವವನು ಬಾ ಅನ್ನಲಿ, ಬಾಯಾರಿದವನು ಬರಲಿ, ಇಷ್ಟವುಳ್ಳವನು ಜೀವ ಜಲವನ್ನು ಕ್ರಯವಿಲ್ಲದೆ ತೆಗೆದುಕೊಳ್ಳಲಿ. ಇವಾಗ ಏನಾಗುತ್ತೆ ಅಂದರೆ ಅಲ್ಲಿರೋರು ಫುಲ್ಲು ಲೋಕದಲ್ಲಿ ಇರೋರು ಎಲ್ಲರೂ ಕೂಡ ಬರ್ತಾರೆ. ಆದಾಮ್ನವ್ರು ಸ್ವಂತದವರು ಎಲ್ಲರೂ ಕೂಡ ಎದ್ದು ಬರಬೇಕಾದ್ರೆ ಬಾಯಾರಿಕೆ ಆಗುತ್ತೆ ಅವ್ರಿಗೆ. ಏನು ಬಾಯಾರಿಕೆ ಅಂತ ಹೇಳಿದ್ರೆ, ಈ ಸ್ಪಿರಿಚುವಲ್ ಬಾಯಾರಿಕೆ ಆಗಬೇಕಾದ್ರೆ ಸತ್ಯ ಅವಾಗ ಅವ್ರಿಗೆ ಹೋಗುತ್ತೆ. ಇಲ್ಲೋರು ಬಂದ್ಬಿಟ್ರೆ ಸಾಕು, ಎಷ್ಟು ಬೇಕಾದರೆ ಜೀವ ನದಿ ಎಂಬ ವಿಷಯದಲ್ಲಿ ನೀರು ಅಷ್ಟೊಂದು ಫ್ಲೋ ಆಗ್ತಾ ಇರುತ್ತಂತೆ. ಅದರಲ್ಲಿ ಕುಡಿದು ಅವ್ರು ಏನು ಮಾಡ್ಕೋಬೇಕು, ಅವ್ರ ಬಾಯಾರಿಕೆನ ಸರಿ ಮಾಡಿಸ್ಕೋಬೋದು ಎಂಬ ವಿಷಯ ಅಲ್ಲಿ ಪ್ರಕಟಣೆಯಲ್ಲಿ ಬರುತ್ತೆ. ಸೊ ಇವಾಗ ಆಗಲೇ ಏನಾಗುತ್ತೆ ಅಂತ ಹೇಳಿದ್ರೆ, ಈ 1000 ವರ್ಷಕ್ಕೆ ಇದೆಯಲ್ಲ, ಅಲ್ಲಿ ಜಡ್ಜ್ಮೆಂಟು ದಯವಿಟ್ಟು ಯೋಚನೆಗೆ ನಾವು ಏನು ತರಬೇಕಂದ್ರೆ, ಅಲ್ಲಿ ಜಡ್ಜ್ಮೆಂಟ್ ಸ್ಟಾರ್ಟಿಂಗಲ್ಲೇ ಆಗಲ್ಲ. ಇವಾಗ ನೋಡಿ, ನಮ್ಮ ಡೇ ಟು ಡೇ ಲೈಫಲ್ಲಿ ಕೂಡ ಯಾರಾದರೂ ಒಂದು ಆರೋಪಿ ಅವರು ಕೋರ್ಟ್ಗೆ ಹೋದರೆ ಅವ್ರಿಗೆ ತೀರ್ಪು ಕೊಡಲ್ಲ ಫಸ್ಟೇ ಅಲ್ವಾ. ಏನು ಮಾಡಬೇಕು, ಅವ್ರಿಗೆ ಟ್ರಯಲ್ಸ್ ಆಗಬೇಕು ಅಲ್ವಾ, ನ್ಯಾಯ ತೀರ್ಪು ಆಗಬೇಕು ಅಂತ ಹೇಳಿದ್ರೆ ಅವ್ನಿಗೊಂದು ಚಾನ್ಸ್ ಕೊಡಬೇಕು. ಅದೇ ರೀತಿಯಾಗಿ ದೇವರು ಏನು ಮಾಡ್ತಾರೆ ಅಂತ ಹೇಳಿದ್ರೆ, ಈ 1000 ವರ್ಷದ ಬಿಗಿನಿಂಗಲ್ಲಿ ಏನು ಮಾಡುತ್ತೆ ಅಂತ ಹೇಳಿದ್ರೆ, ಈ ಮನುಷ್ಯನಿಗೆ ಇನ್ನೊಂದು ಸರಿ ಜೀವನ ಬಾಳೋದಕ್ಕೆ ಕೊಡ್ತಾರೆ ಅಂತ ಹೇಳಿದ್ರೆ ತುಂಬ ಬ್ಯೂಟಿಫುಲ್ ಆಗಿ. ಅದಕ್ಕೆ ನಮ್ಮ ಕ್ರಿಶ್ಚಿಯಾನಿಟಿಯಲ್ಲಿ ಇಂಪಾರ್ಟೆನ್ಸ್ ಎಷ್ಟಿದೆ ಅಂತಂದರೆ, ಎಲ್ಲದಕ್ಕೂ ಅರ್ಥ, ಎಲ್ಲದಕ್ಕೂ ಒಂದು ಸತ್ಯವೇದದಲ್ಲಿ ಆನ್ಸರ್ ದೇವರು ಒಂದು ಮರೆಯಾಗಿ ಇಟ್ಟಿದ್ದಾರೆ. ನಾವು ಹೋಗಿ ಹುಡುಕ್ಬಿಟ್ರೆ ನಮಗೆ ಗೊತ್ತಾಗುತ್ತೆ ಏನಾಗಿದೆ ಅಂತ ಹೇಳಿದ್ರೆ. ನೋಡಿ, ನಾವು ಎದ್ದು ಬರಬೇಕಾದ್ರೆ ಪುನರುದ್ಧಾನದಲ್ಲಿ ಒಂದು ತಾಯಿ ಬಂದರೆ ಅವನ ಮಗನ್ನೇ ನೋಡ್ತಾರೆ. ಈ ತಾಯಿ ಇನ್ನೊಂದು ಮಗನ್ನ ನೋಡೋಕ್ಕಾಗಲ್ಲ. ಅವ್ರು ಸ್ವಂತ ಅವರೇ ಬರ್ತಾರಂತೆ. ಅವ್ರ ತಾಯಿಗೆ ಅಪ್ಪ ಅಮ್ಮನೇ, ಅವ್ರ ತಾಯಿಗೆ ಗಂಡನೇ, ಅವ್ರ ಜೊತೆಲಿ ಎತ್ಕೊಂಡು ಫ್ಯಾಮಿಲಿ ಮಾಡ್ತಾರೆ ಅಂತೆ. ದೇ ವಿಲ್ ಲೀವ್ ದ ಫ್ಯಾಮಿಲಿ ಲೈಕ್ ದಟ್. ಇನ್ನೊಂದು ಕ್ಲಾಸಲ್ಲಿ ನನಗೆ ದೇವ್ರ ಚಿತ್ತದಿಂದ ಅದಕ್ಕೊಂದು ಇದ್ದರೆ ಅದೊಂದು ಕ್ಲಾಸ್ ಒಂದು ನೋಡೋಣ. ಅವ್ರು ನೋಡಿದ್ರೆ ಅವ್ರವ್ರೇ ಅದನ್ನು ತಿರ್ಗಾ ಅದೇ ಹಸ್ಬೆಂಡ್ ವೈಫ್ ಬಾಳ್ಬೇಕು. ಕಷ್ಟ ಆಗುತ್ತಲ್ವಾ. ಈ ಜನ್ಮದಲ್ಲೇ ಸಾಕು ಅಂತಿದ್ರೆ ಇನ್ನೊಂದು ಜನ್ಮದಲ್ಲೂ ನಾನು ಇವ್ರ ಜೊತೆಯಲ್ಲೇ ಸಂಸಾರ ಮಾಡ್ಬೇಕಂತ ಒಂದು ಕ್ಲಾಸ್ ಮಾಡಬೇಕಾದ್ರೆ ಅಲ್ಲಿ ಪಾಪ ಒಂದು ಸಿಸ್ಟರ್ ಕ್ಲಾಸ್ ಮುಗಿದಿದ್ಮೇಲೆ ಬಂದು ಹೇಳ್ತಾ ಇದ್ದಾರೆ. ಇಲ್ಲ ನೋಡಿ, ಇವಾಗ ಅದೇ ಈ ಸೈತಾನನ್ ಮಾಡೋದೇ ನಮಗೆಲ್ಲ ಕಷ್ಟವಾಗಿರುತ್ತೆ. ಆವಾಗ ಏನು ಮಾಡುತ್ತೆ ಅಂತ ಹೇಳಿದ್ರೆ, ಪ್ರೀತಿ ಎಂಬ ವಿಷಯ ಫಸ್ಟು ಬರುತ್ತೆ ನೋಡಿ. ದಟ್ ಈಸ್ ಎಪಿ ಸೆಂಟರ್ ಆಗಿಬಿಡುತ್ತೆ. ಆವಾಗ ತಿರ್ಗಾ ಇನ್ನೊಂದು ಸರಿ ಕೊಟ್ಟರೆ ಅವ್ರಿಗೆ ಎಲ್ಲ ಸರಿ ಸಮಾನ ಆಗಬೇಕಾದ್ರೆ ಒನ್ ಮೋರ್ ಚಾನ್ಸ್ ಕೊಟ್ಟರು ಅವ್ರಿಗೆ ಒಂದು ಕಾಲಕಟ್ಟ ಕೊಡಬೇಕು ಟು ಪ್ರೂವ್ ಮೈ ಒಬೀಡಿಯನ್ಸು. ಆ ಕಾಲಕಟ್ಟನೆ ಏನಾಗುತ್ತೆ ಅಂತ ಹೇಳಿದ್ರೆ 1000 ವರ್ಷ. 1000 ವರ್ಷ ಪೂರ್ತಿ ಇದಾಗುತ್ತೆ. ಸತ್ಯವನ್ನು ಕೊಟ್ಟು, ಸತ್ಯ ಅವ್ರು ತಿಳ್ಕೊಂಡು, ಸತ್ಯದ ಪ್ರಕಾರ ನಡೀತಾರ ಎಂಬ ವಿಷಯವನ್ನು ದೇವರು ಅದನ್ನು ಗಮನ ಮಾಡ್ತಾರೆ, ಚಾನ್ಸ್ ಕೊಡ್ತಾರೆ ಅವ್ರಿಗೆ. ಆ ಚಾನ್ಸ್ ಕೊಡಬೇಕಾದ್ರೆ ಅವ್ರಿಗೆ ಏನಾಗುತ್ತೆ ಅಂತ ಹೇಳಿದ್ರೆ ಅಲ್ಲಿ ಭಾರಿ ಈಸಿಯಾಗಿರುತ್ತೆ ಅಲ್ಲಿ. ಯಾಕಂತ ಹೇಳಿದ್ರೆ ಈ ಟೆಂಪ್ಟೇಷನ್ ಮಾಡೋನೇ ಅಲ್ಲಿ ಇರಲ್ಲ ಎಂಬ ವಿಷಯ ನಮ್ಮ ಗಮನಕ್ಕೆ ತರ್ತಾರೆ. ಸರಿ, ಇವಾಗ ಯೇಸು ಸ್ವಾಮಿ ಕೊಟ್ಟಿರೋ ರಕ್ತ ಅದು ಅಷ್ಟು ಅಮೂಲ್ಯವಾದದ್ದು. ಏನಾಗಿದೆ ಇವಾಗ, ಅದು ಬಂದ್ಬಿಟ್ಟು ನಮ್ಮ ಎಲ್ಲ ಪ್ರಿಸನ್ನಲ್ಲಿ ಇದ್ದೀವಿ ಇಲ್ಲೂರಾ. ಬಟ್ ಅಲ್ಲಿ ಈಡು ಬಲಿ ಕೊಟ್ರಲ್ಲ, ತಿರ್ಗಾ ಪ್ರಿಸನಲ್ಲಿ ಏನಕ್ಕೆ ಇದ್ದೀವಿ ಅಂತ ಹೇಳಿದ್ರೆ, ಅದು ದೇವರ ಒಂದು ಪ್ಲ್ಯಾನಲ್ಲಿ ಸ್ವಲ್ಪ ಅದೊಂದು ಕಾಲ ಬೇಕು, ಟೈಮ್ ಬೇಕು. ಆ ಟೈಮ್ ಏನು ಅಂತ ಹೇಳಿದ್ರೆ, ಯಾವ ರೀತಿಯಾಗಿ ಹೋಲಿಕೆ ಮಾಡ್ತಾರೆ ಅಂತ ಹೇಳಿದ್ರೆ ಬ್ರದರು, ಇವಾಗ ಅಲ್ಲಿ ನಿಮಗೆ ಕೋರ್ಟಲ್ಲಿ ತೀರ್ಪು ಆಗಿಬಿಟ್ಟಿದೆ, ಇವರು ಜೈಲಿಂದ ಹೊರಗಡೆ ಬರ್ಬೋದು. ಕೋರ್ಟಿಂದ ಲೆಟರ್ ತಗೊಂಬಂದು ಇನ್ನು ಜೈಲಿಗೆ ಹೋಗೋದಕ್ಕೆ ಸ್ವಲ್ಪ ಈಗಿನ ಕಾಲದಲ್ಲಿ ಥರ SMS ಇಮಿಡಿಯೇಟ್ ಇಲ್ಲ ಅಂತ ತಿಳ್ಕೊಳ್ಳಿ. ಇಟ್ ಟೇಕ್ಸ್ ಸಮ್ ಟೈಮ್. ಸೊ ಆವಾಗ ಆ ಜೈಲ್ ಇದು ಓಪನ್ ಆಗುತ್ತೆ. ಸೊ ಈ ರೀತಿಯಾಗಿ ವಿಷಯ ಒಂದಿರುತ್ತೆ. ಸ್ಟಾರ್ಟಿಂಗ್ ಆಫ್ 1000 years ಆಫ್ ರೂಲಿಂಗಲ್ಲಿ ಏನು, ಗ್ಲೋರಿ, ಚರ್ಚ್ ವಿಲ್ ಕಮ್ ಇನ್ ಗ್ಲೋರಿ ಅಲಾಂಗ್ ವಿತ್
ಜೀಸಸ್ ಅಲ್ಲವರ, ಯೇಸು ಸ್ವಾಮಿ ಗ್ಲೋರಿಯಲ್ಲಿ ಇರ್ತಾರೆ. ಸೆಕೆಂಡು, ಸೈತಾನನ ಲಾಕ್ ಮಾಡ್ತಾರೆ, ಕಟ್ ಆಗ್ತಾರೆ. ಥರ್ಡ್ ಒನ್ ನೋಡಿ ಏನು ಅಂತ ಹೇಳಿದ್ರೆ, ಮರಣ ಎಂಬ ವಿಷಯದಿಂದ ಎಲ್ಲರೂ ಕೂಡ ಹೊರಗಡೆ ಬರ್ತಾರೆ. ನಾಲ್ಕನೇದು, ಸತ್ಯ ಎಂಬ ವಿಷಯ ಫ್ಲೋ ಆಗುತ್ತೆ ಎಲ್ಲರಿಗೂ. ತಿರ್ಗಾ ಈ ಸತ್ಯ ಇದೇ ಸೇಮ್ ಸತ್ಯ, ಏನು ವ್ಯತ್ಯಾಸ ಇರಲ್ಲ, ಅದು ಫ್ಲೋ ಆಗುತ್ತೆ ಅವ್ರಿಗೆ. ಫ್ಲೋ ಆಗಿ ಅದನ್ನ ಅವ್ರು ತಿಳ್ಕೊಂಡು ಅದನ್ನ ಅವರು ಅವರು ಅವರ ಅವರ ಜೀವನದಲ್ಲಿ ಅವರು ತರಬೇಕಾದ್ರೆ ಅವ್ರಿಗೆ ಟೈಮ್ ಕೊಡಬೇಕು. ಅದಕ್ಕೆ ದೇವರು ಅದಕ್ಕೂ 1000 ವರ್ಷ ಟೈಮ್ ಕೊಟ್ಟಿದ್ದಾರೆ. ಸ್ಟಾರ್ಟಿಂಗ್ ಒಂದು 100 ಇಯರ್ಸ್ ಫುಲ್ ಟೈಮ್ ಕೊಟ್ಟು, ಅದು ಇನ್ನೊಂದು ಪಾಠದಲ್ಲಿದೆ. ಅದಾದಮೇಲೆ ಮೆತ್ತ ಮೆತ್ತಿಗೆ ಟೆಸ್ಟ್ಗಳು ಹಾಕ್ಕೊಂಡು ಇವ್ರನ್ನ ನೋಡ್ತಾರೆ, ಏನು ಹೇಗಿದ್ದಾರೆ ಇವರು ಎಂಬ ವಿಷಯಗಳು ನೋಡ್ತಾರೆ. ಆ ಟೈಮಲ್ಲಿ ನೋಡಬೇಕಾದ್ರೆ ಈ 100 ವರ್ಷ ಫುಲ್ ಟೈಮ್ ಅವ್ರಿಗೆ ಕೊಟ್ಟಿದ್ಮೇಲೆ ಐ ಥಿಂಕ್ 100 ಇಯರ್ಸ್ ಇಸ್ ಗುಡ್ ಎನಫ್ ಅಂತ ಬ್ರದರ್ಸ್ಗಳು ಈ ಸತ್ಯ ವಾಕ್ಯದ ಮೂಲಕ ಹೇಳ್ತಾರೆ. 100 ಇಯರ್ಸ್ ಆದಮೇಲೆ ಎಲ್ಲರಿಗೂ ಫುಲ್ 100 ಇಯರ್ಸ್ ಸೈಕಲ್ ಆದಮೇಲೆ ನಾವು ಅವರು ಚೇಂಜ್ ಆಗ್ತಾರಾ ಎಂಬ ಗಮನಕ್ಕೆ ದೇವರು ವಾಚ್ ಮಾಡ್ತಾ ಇರ್ತಾರೆ. ದೇವರು ಅಂತ ಹೇಳಿದ್ರೆ ದೇವರ ಅವ್ರ ಅವ್ರ ಅವ್ರು ಇಟ್ಟಿರುವ ಮಿನಿಸ್ಟರ್ಸ್ ಯಾರು ಅಂತ ಹೇಳಿದ್ರೆ ಕ್ರೈಸ್ಟ್ ಅಲಾಂಗ್ ವಿತ್ ಹೆಡ್ ಅಂಡ್ ಬಾಡಿ, ದೆನ್ ಗ್ರೇಟ್ ಮಲ್ಟಿಟ್ಯೂಡ್, ಆಮೇಲೆ ಏನ್ಷಂಟ್ ವರ್ದೀಸ್. ಇವರೆಲ್ಲ ಏನು ಮಾಡ್ತಾರೆ ಅಂದರೆ ಈ ಯುಗದಲ್ಲಿ ಇರುವ ಎಲ್ಲರೂ ಕೂಡ ಏನು ಮಾಡಬೇಕು, ದೇವರ ಹತ್ರ ತರೋದಕ್ಕೆ ಇಷ್ಟೊಂದು ಪ್ರಯತ್ನ ಪಡ್ತಾರೆ. ಈ 100 ವರ್ಷ ಆದಮೇಲೆ ಮೆತ್ತಿಗೆ ಈ ಚೇಂಜಸ್ ಆಗ್ತಾ ಬರುತ್ತೆ ಎಲ್ರೂ ಕೂಡ. ಅವಾಗ ಆಗ್ತಾ ಬರಬೇಕಾದ್ರೆ ಅಲ್ಲಿ ಏನು ಮಾಡ್ತಾರೆ ಅಂದರೆ, ನ್ಯಾಯ ತೀರ್ಪು ಮಾಡ್ತಕ್ಕಂಥ ಈ ನ್ಯಾಯ ತೀರ್ಪು ಮಾಡ್ತಾರಲ್ಲ ಅವ್ರಿಗೇನು ಹೇಳ್ತಾರೆ, ನ್ಯಾಯ ತೀರ್ಪು ಮಾಡೋರಿಗೆ ನ್ಯಾಯಾಧಿಪತಿ ಯೇಸು ಸ್ವಾಮಿ ಸಭೆ ಅವ್ರು ಇರಬೇಕಾದ್ರೆ ಅವ್ರು ಏನು ಹೇಳ್ತಾರೆ, ಬರೀ ಆವಾಗಲೇ ಫಸ್ಟೇ ನ್ಯಾಯ ತೀರ್ಪು ಕೊಡಲ್ಲ, ಅದನ್ನ ಕ್ಲೀನಾಗಿ ಅಬ್ಸರ್ವ್ ಮಾಡ್ತಾ ಇರ್ತಾರಂತೆ. ಹೆಂಗೆ ಇವರು ಬದಲಾಗ್ತಾ ಇದ್ದಾರೆ ಅಂತ ನೋಡಬೇಕಾದ್ರೆ ಬದಲಾವಣೆ ಆಗುತ್ತೆ. ಆಗಬೇಕಾದ್ರೆ 2 ಗ್ರೂಪ್ ಆಗುತ್ತೆ. 2 ಗ್ರೂಪ್ಗೆ ಹೋಲಿಕೆ ಈ ಸಾಮ್ಯದಲ್ಲಿ ಯೇಸು ಸ್ವಾಮಿ ಏನು ಹೇಳ್ತಾರೆ ಅಂದರೆ, ಒಂದು ಹಾಡುಗಳಿಗೆ ಏನು ಮಾಡ್ತಾರೆ, ಹೋಲಿಕೆ ಕೊಟ್ಕೊಂಡು ಬರೀತಾರೆ. ಅದರಲ್ಲಿ ಕೂಡ ಆ ಈ ಕ್ಯಾಟಗರಿಯಲ್ಲಿ ಕೂಡ 2, ಒಂದು ಏನಿದೆ ಕುರಿ, ಇನ್ನೊಂದು ಹಾಡು, 2 ಸಪರೇಷನ್ ಮಾಡ್ತಾರೆ. ಸರಿ, ಇವಾಗ ಈ ಕುರಿ ಅಂದರೆ ಏನು, ಆಡು ಅಂದರೆ ಏನು, ಏನಕ್ಕೆ ಕುರಿ ಎಂಬ ವಿಷಯವನ್ನು ಯೇಸು ಸ್ವಾಮಿ ಅಲ್ಲಿ ಯೂಸ್ ಮಾಡಿದ್ದಾರೆ, ಏನಕ್ಕೆ ಆಡು ಎಂಬ ವಿಷಯವನ್ನು ಅಲ್ಲಿ ಯೂಸ್ ಮಾಡಿದ್ದಾರೆ. ಈ ಕುರಿಗಳು ಒಂದು ಸ್ವಭಾವ ನೋಡಿದ್ರೆ ಅದು ಏನಾಗಿರುತ್ತೆ, ಭಾಳ ಮೃದುವಾಗಿರುತ್ತೆ, ಸಾಧು ಪ್ರಾಣಿ, ಆಮೇಲೆ ಸೌಮ್ಯತೆ ಇರುತ್ತೆ, ಪ್ಲೆಸೆಂಟ್ ಆಗಿರುತ್ತೆ, ಏನು ಹೇಳಿದ್ರೂ ಕೂಡ ಪ್ಲೆಸೆಂಟ್ ಆಗಿರುತ್ತೆ, ಮೃದುವಾದ ಪ್ರಾಣಿ ಅಲ್ವಾ, ಅದು ಆಗಿ ಇರುತ್ತೆ ಅಲ್ವಾ. ಆಮೇಲೆ ಈ ಕುರಿಗಳ ಸ್ವಭಾವ ಏನು ಅಂತ ಹೇಳಿದ್ರೆ, ಕುರುಬ ಇದ್ದಾರಲ್ಲ ಅವ್ರು ಎಲ್ಲಿ ಹೋಗ್ತಾರೆ ನೋಡಿ, ಅವ್ರು ಕುರುಬ ಇದ್ದಾರಲ್ಲ ಅವ್ರ ಹಿಂದೆನೇ ಹೋಗುತ್ತೆ ನೋಡಿ, ಅದು ಚದರೋದಿಲ್ಲ, ಹೀಗೀಗೆಲ್ಲ ಓಡೋದಿಲ್ಲ. ಅದಕ್ಕೆ ಆಪೋಸಿಟ್ ಆಗಿ ಮೇಕೆನ ತರ್ತಾರೆ. ಈ ಮೇಕೆ ಏನಾಗುತ್ತೆ ಅಂತ ಹೇಳಿದ್ರೆ ಸ್ವಲ್ಪ ಸ್ವಾತಂತ್ರ್ಯಕ ಸ್ವಭಾವ, ಹಠಮಾರಿಗಳು, ಅದು ಇಲ್ಲ ಯಾವುದೇ ಕಾರಣಕ್ಕೂ ಎಲ್ಲೂ ಮೇಲೆ ಎತ್ತಬೇಕು ಅಂತಲೇ ನೋಡುತ್ತೆ. ಅದಕ್ಕೆ ಈ ಮೌಂಟೇನ್ಸ್ ಎಲ್ಲ ಹತ್ತು ಬಿಡುತ್ತೆ. ಆಮೇಲೆ ಈ ಲೋಕದಲ್ಲಿ ಏನು ಅದಕ್ಕೆ ಹೋಲಿಕೆ ಮಾಡಿದ್ರೆ, ಜನರಿಗೆ ಅದಕ್ಕೆ ಮೇಕೆಗೆ ಹೋಲಿಕೆ ಮಾಡಿದ್ರೆ ಈ ಸ್ವಭಾವ ಮನುಷ್ಯದಲ್ಲಿ ಇರುತ್ತೆ. ಹಠಮಾರಿ ಇರ್ತಾರೆ. ಅಂದರೆ ಇವಾಗ ನೋಡಿ, ಕುರುಬ ಎಲ್ಲಿ ಹೋಗ್ತಾನೋ ಅದ್ರ ಹಿಂದ್ಗಡೆನೇ ಹೋಗಲ್ಲ ಇವ್ರದೇ ಅಂತ ಸ್ವಾತಂತ್ರಿಕವಾಗಿ ನಾನು ಎಂಬ ವಿಷಯ ಬಂದು ಅದು ಸ್ವಾತಂತ್ರಿಕವಾಗಿ ಇಲ್ಲೆಲ್ಲೆಲ್ಲೋ ಚದರೋದು, ಆಮೇಲೆ ಮೇಲೆ ಎತ್ತಬೇಕು ಅಂತ. ಅಂದರೆ ಏನಂತ ಹೇಳಿದ್ರೆ ಈ ಲೋಕದಲ್ಲಿ ಅವ್ರಿಗೆ ಮಾನನು ಹುಡ್ಕೋಕಂತ ಸ್ವಭಾವ ಮನುಷ್ಯನಲ್ಲಿ ಏನೋ ಬರೋ ಎಂಬ ವಿಷಯಗಳನ್ನು ಹಾಡುಗಳಿರುತ್ತೆ, ಇದಕ್ಕೆ ಇರಲ್ಲ, ಯಾರಿಗೆ, ಕುರಿಗಳಿಗೆ ಇರಲ್ಲ ಎಂಬ ವಿಷಯವನ್ನು ಅಲ್ಲಿ ತರ್ತಾರೆ. ಸೊ ಇವಾಗ ನಾವು ಏನಕ್ಕೆ ಈ ಹಾಡು ಕುರಿಗಳ ಬಗ್ಗೆ ಹೇಳ್ತಾರೆ ಅಂತ ಹೇಳಿದ್ರೆ, ಇದಕ್ಕೆ ಇನ್ನೊಂದು ಜಾಗದಲ್ಲಿ ಯೇಸು ಸ್ವಾಮಿ ಏನು ಮಾಡಿದ್ದಾರೆ ಅಂತ ಹೇಳಿದ್ರೆ ಹೇಳ್ತಾರೆ ನೋಡಿ, ಇನ್ನೊಂದು ಕುರಿಗಳಿದೆ ನಮ್ಮ ಮಂದೆಗೆ ನಾನು ತಗೊಂಬರ್ಬೇಕು ಅಂತಾರೆ. ಯೋವಾನ ಬರೆದ ಸುವಾರ್ತೆಯಲ್ಲಿ 10ನೇ ಅಧ್ಯಾಯ 16ನೇ ವಚನದಲ್ಲಿ ಅವರು ಹೇಳ್ತಾರೆ ನೋಡಿ, ಅದು ಗಮನಕ್ಕೆ ತರೋಣ. ಇದಲ್ಲದೆ ಹ್ಮ್ ಈ ಹಟ್ಟಿಗೆ ಸೇರದಿರುವ ಹಾ ಇನ್ನೂ ಬೇರೆ ಕುರಿಗಳು ನನಗೆ ಅವೆ, ಹ್ಮ್ ಅವುಗಳನ್ನು ನಾನು ತರಬೇಕು. ಹಾ ಇವಾಗ ಇರೋ ಕುರಿ ಬಿಟ್ಟು ಈ ಈ ಆ ಶಪರ್ಡ್ ಏನು ಹೇಳ್ತಾ ಇದ್ದಾರೆ ಅಂದರೆ, ಈ ಫ್ಲಾಕ್ಗೆ
ಇನ್ನೊಂದು ಬೇರೆ ಒಂದು ಕುರಿಗಳಿದೆ ಅದನ್ನ ತಗೊಂಬರ್ಬೇಕಂದ್ರೆ ಈ ಮನುಷ್ಯ ಕುಲಾನ ಹೇಳೋದು 1000 ವರ್ಷದಲ್ಲಿ ಇನ್ನೊಂದು ಕುರಿಗಳು ಇವ್ರು ತಂದು ಯೇಸು ಸ್ವಾಮಿದು ಉದ್ದೇಶ ಏನು ಅಂತ ಹೇಳಿದ್ರೆ ಅವ್ರ ತಂದೆದು ಉದ್ದೇಶ ಏನಂತ ಎಲ್ರೂ ಕೂಡ ಕುರಿಯಾಗೆ ಮಾಡ್ಬೇಕಂಪ ಉದ್ದೇಶ. ಬಟ್ ಆದ್ರೆ ಕೂಡ ಏನು ಮಾಡಬೇಕು, ಯೇಸು ಸ್ವಾಮಿ ನಮ್ಮ ತಂದೆಯ ದೇವ್ರ ಹತ್ರ ಅವ್ರು ಮಾಡ್ತಕ್ಕಂಥ ಡಿವೈನ್ ಪ್ಲಾನಲ್ಲಿ ಯಾವುದು ಈ ಕಾಲದಲ್ಲಿ ಮಾಡಿರುವ ರೋಬೋಟ್ಸ್ ಇದೆಯಲ್ಲ ಆ ಥರ ಕಂಪ್ಯೂಟರ್ಸ್ ಥರ ಇಲ್ಲ. ಕಂಪ್ಯೂಟರ್ ಏನಾಗುತ್ತೆ, ವಾಟ್ ಯು ಫೀಡ್ ಡೇಟಾ ತುಂಬ ಕಂಪ್ಯೂಟ್ ಮಾಡಿ ಎಲ್ಲನೂ ಮಿಕ್ಸ್ಚರ್ ಮಾಡಿ ಅದರಲ್ಲಿ ಇರೋ ಡೇಟಾನೇ ಅದು ಕೊಡುತ್ತೆ. ಇವಾಗ ರಾಜು ಬ್ರದರ್ದು ಒಂದು ಡೇಟಾ ಫುಲ್ ನಾವು ಹಾಕಿದ್ರೆ ರಾಜು ಬ್ರದರ್ದು ವಯಸ್ಸು ಏನು ಅಂತ ಹೇಳಿದ್ರೆ ರಾಜು ಬ್ರದರ್ದು ವಯಸ್ಸೇ ಅದು ಕೊಡುತ್ತೆ. ಇವಾಗ ರಾಜು ಬ್ರದರ್ದು ಡೇಟಾ ಕಂಪ್ಯೂಟ್ರಲ್ಲಿ ಹಾಕ್ಬಿಟ್ಟು ನಾನು ಪ್ರಭುದು ಏನು ವಯಸ್ಸು ಅಂತ ಹೇಳಿದ್ರೆ ಅದು ಕೊಡ್ಲಿಕ್ಕೆ ಬರಲ್ಲ ನೋಡಿ. ಅದೇ ರೀತಿನೇ ಅದು ಪ್ರೋಗ್ರಾಮ್ ಮಾಡಿರ್ತಾರೆ. ಆ ರೀತಿಯಾಗಿ ದೇವರ ಒಂದು ಯೋಜನೆಯಲ್ಲಿ ಯಾವುದೇ ಈ ಥರ ಬಂದ್ಬಿಟ್ಟು ರೋಬೋಟ್ ಥರ ಪ್ರೋಗ್ರಾಮಿಂಗ್ ಏನಿಲ್ಲ, ಫ್ರೀ ವಿಲ್ ಕೊಡ್ತಾರೆ ಅವರು ಮನುಷ್ಯನಿಗೆ. ನಿನಗೆ ಯು ಹ್ಯಾವ್ ಫ್ರೀ ವಿಲ್. ಯೇಸು ಸ್ವಾಮಿನೂ ಅದೇ ಹೇಳಿದ್ರು, ನನ್ನನ್ನು ಹಿಂಬಾಲಿಸು, ನೀನು ಕಡ್ಡಾಯವಾಗಿ ನೀನು ಹಿಂಬಾಲಿಸ್ಬೇಕು ಅಂತ ಏನೂ ಅವರು ಹೇಳಲೇ ಇಲ್ಲ ನೋಡಿ. ಅವ್ರು ಏನು ಹೇಳ್ತಾರೆ, ನನ್ನನ್ನು ಇಫ್ ಯು ವಾಂಟ್ ಟು ಫಾಲೋ ಮೀ, ಇಲ್ವಾ, ನಿಮಗೆ ಅನಿಸಿಕೆ ಅದು ಬಂದರೆ ನನ್ನನ್ನು ಫಾಲೋ ಮಾಡಬೇಕು ಅಂತ ಹೇಳಿದ್ರೆ ಮಾತ್ರ ನೀವೇನು ಮಾಡಿ ನೆಕ್ಸ್ಟ್ ನೀವೇನು ಮಾಡಬೇಕು ಎಂಬ ಗಮನಕ್ಕೆ ಅವ್ರು ತರ್ತಾರೆ ಅಲ್ವರಾ. ಸೊ ಈ ವಿಷಯ ಅದೇ ರೀತಿಯಾಗಿ ಆ 1000 ವರ್ಷದ ಆಳ್ವಿಕೆಯಲ್ಲೂ ಇದೇ ರೀತಿಯಾಗಿ ಇರುತ್ತೆ ನೋಡಿ. ಮನುಷ್ಯನಿಗೆ ಎಲ್ಲ ಹೇಳ್ಕೊಡ್ತಾರೆ, ಅವ್ರಿಗೆ ಫ್ರೀ ಗಿಫ್ಟ್ ಕೊಡ್ತಾರೆ, ಅವ್ರಿಗೆ ಒಂದು ಬಂದ್ಬಿಟ್ಟು ಟೈಮ್ ಕೊಡ್ತಾರೆ. ಕೊಟ್ಟಿದ್ರು ಕೂಡ ತಿರ್ಗಾ ಅವ್ರ ಕೈಯಲ್ಲೇ ಕೊಡ್ತಾನೆ. ನೀನು ಆಡಾಗಬೇಕಾ ಕುರಿ ಆಗಬೇಕಾ ನೀನು ಚೂಸ್ ಮಾಡು, ನಾನು ನಿಮಗೆ ಫೋರ್ಸ್ ಮಾಡಲ್ಲ. ಆದರೆ ನನ್ನ ಚಿತ್ತ ಏನು ಅಂತಂದರೆ ನನಗೆಲ್ಲರೂ ಕುರಿನೇ ಆಗಬೇಕು ಎಂಬ ಚಿತ್ತ. ಬಟ್ ಅದು ನಿನಗೆ ಬಿಟ್ಟಿದ್ದು ಅಂತ ನೋಡಿ. ಎಷ್ಟೊಂದು ಈ ಥರ ದೇವರು ಯಾರಿದ್ದಾರೆ ಅಲ್ವರ. ಎಷ್ಟು ಅವ್ರಿಗೆ ನಾವು ಹೋಲಿಕೆ ಮಾಡಿದ್ರೆ ನಾವು ಏನಿಲ್ಲ, ಡಸ್ಟು. ಏನೋ ಡಸ್ಟು ಕೂಡ ಒಂದು ಇಷ್ಟು ವೆಯ್ಟ್ ಇದೆಲ್ಲ ಇರುತ್ತೆ ಅಂತ ನ್ಯಾನೋಮೀಟರ್ಸಲ್ಲಿ ಚೆಕ್ ಮಾಡಿ ನಾವು ಅದಕ್ಕಿಂತ ಕೀಳಾಗಿದ್ದೀವಿ. ಆದರೆ ನಮಗೆ ಆ ಮನುಷ್ಯ ಕುಲಗೆ ಎಷ್ಟೊಂದು ಇಂಪಾರ್ಟೆನ್ಸ್ ಕೊಡ್ತಾ ಇದ್ದಾರೆ ನೋಡಿ. ಅಂದರೆ ನಾವು ಎಷ್ಟು ಘನಮಾನತೆಯಿಂದ ದೇವರಿಗೆ ನಾವು ಇರಬೇಕು, ವಿಧೇಯತೆಯಿಂದ ಯೋಚನೆ ಅದು ಬರುತ್ತೆ. ಸೊ ನೆಕ್ಸ್ಟ್ ಏನಾಗುತ್ತೆ ಅಂತ ಹೇಳಿದ್ರೆ, ಆ ಟೈಮಲ್ಲಿ ಈ ಬೇರ್ಪಡಿಸಿಕೆ ನಡಿಬೇಕಾದ್ರೆ ಅಲ್ಲಿ ಸೈತಾನ್ ಇರಲ್ಲ, ಈ ಸತ್ಯ ಒಂದು ಅವ್ರಿಗೆ ಹೋಗುತ್ತೆ. ಹೋಗ್ಬೇಕಾದ್ರೆ ಟೆಂಪ್ಟೇಷನ್ ಇಲ್ಲದೆ ಇರೋ ಕಾರಣಕ್ಕೋಸ್ಕರ ಏನಾಗುತ್ತೆ ಅಂತ ಹೇಳಿದ್ರೆ ಈ ಕುರಿಗಳ ಸಂಖ್ಯೆ ಬಂದ್ಬಿಟ್ಟು ತುಂಬಾ ಜಾಸ್ತಿ ಇರುತ್ತೆ. ಮೇಕೆಗಳದ್ದು ತುಂಬ ಕಡಿಮೆ ಅಂತ ಹೇಳ್ತಾರೆ ಬ್ರದರ್, ಬರೀತಾರೆ ಇದರಲ್ಲಿ. ವೆರಿ ಲಿಟಲ್ ಅಂದರೆ 0.001 ಇರ್ಬೋದು, ಅಷ್ಟು ಮಂದಿ ಜನಗಳು ಬರ್ತಾರಲ್ವಾ ಆದಾಮನ್ನು. ಯಾಕಂತ ಹೇಳಿದ್ರೆ ಟೆಸ್ಟ್ ಕೊಡಬೇಕಾದ್ರೆ ತಿರ್ಗಾ ಪುನಃ ಈ ಹಣ್ಣೆ ತಿನ್ನಬಾರ್ದು ಅಂತ ಹೇಳಿದ್ರೆ, ಒಪ್ಪ ನಾವು ತಿನ್ಬಿಟ್ಟು ಕಷ್ಟಪಟ್ಟಿದ್ದು ಸಾಕು, ನಾವು ತಿರ್ಗಾ ಅದನ್ನು ನಮಗೆ ಯಾಕಂದರೆ ಅನುಭವ, ಮನುಷ್ಯನಿಗೆ ಅನುಭವ ಬಂತು. ಅನುಭವದಿಂದ ಏನಾಯಿತು ಅಂತ ಹೇಳಿದ್ರೆ ಪುನಃ ಅದನ್ನು ಒಂದು ಟೆಸ್ಟ್ ಕೊಡಬೇಕಾದ್ರೆ ಭಯ ಆಗುತ್ತೆ ಅವ್ರಿಗೆ. ಭಯ ಅನ್ನೋಕೆ ಮೊದಲು ಭಯ ಇರಬಾರ್ದು. ದೇವ್ರ ಮೇಲೆ ಭಯ ಇರಬೇಕಾ, ದೇವ್ರ ಮೇಲೆ ಮರ್ಯಾದೆ ಇರಬೇಕಾ? ಭಯನೂ ಇರಬೇಕು, ಬಟ್ ಮರ್ಯಾದೆ ಜಾಸ್ತಿ ಇರಬೇಕು. ಸೊ ನೋಡಿ, ಭಯ ಭಕ್ತಿ ಎಲ್ಲನೂ ಇಂಪಾರ್ಟೆಂಟ್ ಆಗಿರುತ್ತೆ. ಆವಾಗ ಏನಾಗುತ್ತೆ ಅಂತ ಹೇಳಿದ್ರೆ ಈ ಒಂದು ಥಾಟ್ ಪ್ರೋಸೆಸ್ಸು ಮನುಷ್ಯ ಕುಲಕ್ಕೆ ಆಲ್ರೆಡಿ ಬಂದ್ಬಿಟ್ಟಿರುತ್ತೆ ಇವ್ರ ಮೂಲಕ. ಏನ್ಷಂಟ್ ವರ್ದೀಸು ಏನು ಮಾಡ್ತಾರೆ, ಇವ್ರಿಗೆಲ್ಲ ಟ್ರೈನ್ ಮಾಡಿ ಇರ್ತಾರೆ. ಮಾಡಬೇಕಾದ್ರೆ ಕುರಿಗಳ ಸಂಖ್ಯೆ ತುಂಬ ಜಾಸ್ತಿನೇ ಇರುತ್ತೆ. ಆಗ ಆಡಿನ ಸಂಖ್ಯೆ ಬಂದ್ಬಿಟ್ಟು ತುಂಬ ಕಡಿಮೆನೇ ಆಗುತ್ತೆ. ಆದರೆ ಇರ್ತಾರಾ ಅಂತಕ್ಕೆ ಒಂದು ಪ್ರಶ್ನೆ ಕೇಳಿದ್ರೆ ಆಡುಗಳು ಇರ್ತಾರೆ, ತುಂಬ ಕಡಿಮೆ. ಸರಿ, ಈ ಆಡುಗಳು ಇರಬೇಕಾದ್ರೆ ಏನು ಮಾಡ್ತಾರೆ ಅವರು ಅಂತ ಒಂದು ಪ್ರಶ್ನೆ ಕೇಳಿದ್ರೆ ಇವರಿಗೆ ಆವಾಗಲೇ ಅವ್ರು ಏನು ಮಾಡ್ತಾರೆ, ಯೇಸು ಸ್ವಾಮಿ ಅಲ್ಲಿ ಜಡ್ಜ್ಮೆಂಟ್, ನ್ಯಾಯ ತೀರ್ಪು ಮಾಡೋದು ಅವ್ರಿಗೆ. ನಿನಗೆಲ್ಲ ಚಾನ್ಸು, ಎಲ್ಲ ಟೈಮ್ ಎಲ್ಲ ಕೊಟ್ಟಿದ್ದಾಯಿತು, ನೀನು ಪುನಃ ಇನ್ನೊಂದು ಸರಿ ತಪ್ಪು ಮಾಡಿದ್ರೆ ನಿನಗೇನು ಇವಾಗ ಪನಿಷ್ಮೆಂಟ್. ಆ ಪನಿಷ್ಮೆಂಟ್ ಬಗ್ಗೆನೂ ಇವಾಗ ನಾವು ನೋಡೋಣ. ಆ ಪನಿಷ್ಮೆಂಟ್ ಆಗಕ್ಕೆ ಮುಂಚೆ ನಾವು ಏನು ಮಾಡಬೇಕು ಅಂತ ಹೇಳಿದ್ರೆ ಸಪ್ರೇಷನ್ ಮಾಡ್ತಾರೆ ಯೇಸು ಸ್ವಾಮಿ. ಈ ಸಾಮ್ಯದಲ್ಲಿ ನಾವು ನೋಡಬೇಕಾದ್ರೆ ಸಪ್ರೇಷನ್ ಮಾಡ್ತಾರೆ. ಈ ಸಪ್ರೇಷನ್ ಒಂದು ಓದೋಣ ನೋಡಿ ಸಿಸ್ಟರ್. 33 ಓದೋಣ ಸಿಸ್ಟರ್. ಮತ್ತೇಯು ಬರೆದ ಸುವಾರ್ತೆ 25ನೇ ಅಧ್ಯಾಯ 33, 34 ಓದೋಣ ಸಿಸ್ಟರ್. ಆತನು ಅವರನ್ನು
ಬೇರೆ ಬೇರೆ ಮಾಡಿ ಹ್ಮ್ ಕುರಿಗಳನ್ನು ತನ್ನ ಬಲಗಡೆಯಲ್ಲಿ ಆಡುಗಳನ್ನು ಎಡಗಡೆಯಲ್ಲಿ ನಿಲ್ಲಿಸುವನು. ಹ್ಮ್ ಆಗ ಅರಸನು ತನ್ನ ಬಲಗಡೆಯಲ್ಲಿರುವವರಿಗೆ, ಹ್ಮ್ ನನ್ನ ತಂದೆಯ ಆಶೀರ್ವಾದ ಹೊಂದಿದವರೇ ಬನ್ನಿರಿ, ಹ್ಮ್ ಲೋಕಾದಿಯಿಂದ ನಿಮಗೋಸ್ಕರ ಸಿದ್ಧ ಮಾಡಿದ ರಾಜ್ಯವನ್ನು ಸ್ವಾಸ್ಥ್ಯವಾಗಿ ತೆಗೆದುಕೊಳ್ಳಿರಿ. ಇವಾಗ ಏನ್ ಹೇಳ್ತಾರೆ ಅಂತ ಹೇಳಿದ್ರೆ, ಈ ರೈಟ್ ಹ್ಯಾಂಡ್ ಸೈಡ್ ಅಲ್ಲಿ ಇದ್ದಾರಲ್ಲ ಕುರಿಗಳಿರ್ತಾರಲ್ಲ, ಅವ್ರಿಗೆ ಏನು ಹೇಳ್ತಾರೆ, ನೀವು ನಾನು ಕೊಟ್ಟಿರೋ ಟೆಸ್ಟಲ್ಲಿ ನೀವೇನು ವಿಧೇಯತೆಯಿಂದ ಏನಾಗ್ಬಿಟ್ಟಿದ್ದೀರಾ, ಪಾಸ್ ಆಗಿಬಿಟ್ಟಿದ್ದೀರಾ. ಹಾಗೆ ನೀವೇನಾಗಿದ್ದೀರಾ, ಇವಾಗ ಸಂಪೂರ್ಣವಾಗಿ ಕುರಿಗಳಾಗಿದ್ದೀರಾ. ಆದಮೇಲೆ ಏನು, ಇವಾಗ ಅವ್ರಿಗೆ ಪ್ರೈಸ್ ಕೊಡಬೇಕು. ಆ ಪ್ರೈಸ್ ಏನು ಹೇಳ್ತಾರೆ ಅಂತ ಹೇಳಿದ್ರೆ, ಆವಾಗಲೇ ಏನು ಮಾಡ್ತಾರೆ ಅಂತ ಹೇಳಿದ್ರೆ, ಈ ಚಾರ್ಟ್ ಆಫ್ ಏಜಸಲ್ಲಿ ನಾವು ನೋಡಿದ್ರೆ, ಆ 1000 years ರೂಲಿಂಗ್ ಎಂಡ್ ಆದಮೇಲೆ ಏಜಸ್ ಟು ಕಮ್ ಅಂತ ಒಂದು ಗ್ರಾಫ್ ಇರ್ತಾರಲ್ಲ, ಅದಕ್ಕೆ ಹೋಗ್ತಾರಂತೆ ಅವರು. ಅದರಲ್ಲಿ ಬರೀತಾರೆ ಏಜಸ್ ಟು ಕಮ್ ಅಂತ ಹೇಳಿದ್ರೆ, ಅಲ್ಲಿ ಹೋಗ್ಬೇಕಾದ್ರೆ ಅದನ್ನ ಆ ಏಜಸ್ ಟು ಡಿಸ್ಪೆನ್ಸೇಷನ್ನಲ್ಲಿ ಏನು ಹೇಳ್ತಾರೆ ದೇವರು ಅಂತ ಹೇಳಿದ್ರೆ, ಇದನ್ನೇ ಮುಂಚಿತವಾಗಿ ತಂದೆಯ ದೇವರು ಮಾಡಿದ್ದು ಎಲ್ಲಿ, ಗಾರ್ಡನ್ ಆಫ್ ಈಡನ್ನಲ್ಲಿ. ಕರೆಕ್ಟ್. ಅದನ್ನ ನಿಮಗೋಸ್ಕರ ಮಾಡಿರೋದು. ಇವಾಗ ನೀವು ತಗೊಳ್ಳಿ ಅದನ್ನ. ಇಷ್ಟು ವರ್ಷ ಆಯಿತು, 7,000 ವರ್ಷ ಆಯಿತು ನೋಡಿ ಅದು ಪಡ್ಕೊಳ್ಳೋಕ್ಕೆ. ಆದರೆ ಮನುಷ್ಯ ಪಡ್ಕೊಳ್ತಾನೆ ಒಂದು ದಿವಸ ಇಲ್ಲ ಒಂದು ದಿವಸ. ಬಟ್ ಅದಕ್ಕೆ ತುಂಬ ಕಾಲ ಅವಕಾಶಗಳು ಇನ್ನೂ ಇದೆ ಅಲ್ವರ. ನೋಡಿ ಮತ್ತೆ ಓದೋಣ ನೋಡಿ ಸಿಸ್ಟರ್ 34. ಆಗ ಅರಸನು ತನ್ನ ಬಲಗಡೆಯಲ್ಲಿರುವವರಿಗೆ, ನನ್ನ ತಂದೆಯ ಆಶೀರ್ವಾದ ಹೊಂದಿದವರೇ ಬನ್ನಿರಿ, ಲೋಕಾದಿಯಿಂದ ನಿಮಗೋಸ್ಕರ ಸಿದ್ಧ ಮಾಡಿದ ರಾಜ್ಯವನ್ನು ಸ್ವಾಸ್ಥ್ಯವಾಗಿ ತೆಗೆದುಕೊಳ್ಳಿರಿ. ನೋಡಿ, 2 ವಿಷಯ ಗಮನಕ್ಕೆ ತರೋಣ ಈ ವಚನದಲ್ಲಿ. ಅವ್ರು ಏನು ಹೇಳ್ತಾರೆ, ನನ್ನ ಪ್ರಕಾರ ಅಂತ ಹೇಳ್ತಲ್ಲ ನೋಡಿ. ಕ್ರೈಸ್ತದ ಸ್ವಭಾವ ನೋಡಿ, ಘನ ಮಾನತೆ ಅವ್ರ ಅಪ್ಪಗೆ ಫಸ್ಟ್ ಕೊಡ್ತಾರೆ. ಅದಕ್ಕೆ ಅವರು ಏನು ಹೇಳ್ತಾರೆ ಅಲ್ಲಿ ಕೂಡ, ನನ್ನ ತಂದೆಯ ಇಚ್ಛೆದಂತೆ ನೀವೇನು ಮಾಡಬೇಕು, ಈ ರಾಜ್ಯವನ್ನು ನಿಮಗೋಸ್ಕರ ಮಾಡಿರೋದನ್ನ ನೀವು ತಗೊಳ್ಳಿ ಅಂತ. ಯಾವಾಗಿಂದ ಮಾಡಿರೋದು, ಮೊದಲು ಫೌಂಡೇಶನ್ ಸ್ಟಾರ್ಟಿಂಗ್ ಮಾಡಿರೋದು ಗಾರ್ಡನ್ ಆಫ್ ಈಡನಲ್ಲಿ. ಇದನ್ನೇ ಏನೇನಿತ್ತು ಅಲ್ಲಿ ನೋಡಿದ್ರೆ ಸಾವು ಎಂಬ ವಿಷಯ ಇರಲಿಲ್ಲ. ಆಮೇಲೆ ನಮ್ಮ ಡಿಗ್ರೇಡಿಂಗ್ ಬಾಡಿ ಇದೆಯಲ್ಲ, ನಮ್ಮ ಬಾಡಿ ವಯಸ್ಸಾದಾಗ ಏನಾಗುತ್ತೆ, ಕಡಿಮೆ ಆಗ್ತಾನೇ ಹೋಗುತ್ತಲ್ಲ, ಅದು ಅಲ್ಲಿ ಇರಲಿಲ್ಲ. ಆಮೇಲೆ 3ನೇದು ಏನು ಅಂತ ಹೇಳಿದ್ರೆ, ದೇವರ ಜೊತೆಲಿ ಕ್ಲೋಸ್ ಸಂಬಂಧ. ಇದನ್ನೆಲ್ಲ ಮನುಷ್ಯ ಕಳ್ಕೊಂಡ್ಬಿಟ್ಟ. ಅದನ್ನೆಲ್ಲ ತಿರುಗಿ ಬರೋದೇ ಅಲ್ಲಿ ನೆಕ್ಸ್ಟ್ ಡಿಸ್ಪೆನ್ಸೇಷನ್ ಅಲ್ಲಿ ಸ್ಟಾರ್ಟ್ ಆಗುತ್ತೆ ಅಂತ ಅದು ಬರುತ್ತೆ. ಅಲ್ಲಿಗೆ ಈ ಜಡ್ಜ್ಮೆಂಟ್ ಟೈಮಲ್ಲಿ ಇದನ್ನೇ ಆಗೋದು ಅಂತ ನೋಡ್ತೀವಿ. ಸೊ ಈ ವಿಷಯಗಳನ್ನು ನಾವು ನೋಡಬೇಕಾದ್ರೆ, ಈ ಕುರಿಗಳನ್ನ ಹೇಳ್ಬಿಟ್ಟು ಕುರಿಗಳಿಗೂ ಆಶ್ಚರ್ಯ ಆಗ್ಬಿಡುತ್ತೆ. ಇದೆಲ್ಲ ನಮ್ಮ ಯೋಚನೆದಲ್ಲೇ ಇರಲಿಲ್ಲ. ನಾವು ಮಾಡಿದ ಏನೋ ಒಂದು ಇಷ್ಟು ಮಾತ್ರ ಕೆಲಸಕ್ಕೆ ಏನಪ್ಪ ನೀವು ಸತ್ಯ ಕೊಟ್ರಿ, ನಾವು ಸುಮ್ಮನೆ ಬಂದು ಬೈಬಲ್ ಕ್ಲಾಸ್ ಅಟೆಂಡ್ ಮಾಡಿ ನಾವು ಅದ್ರ ಪ್ರಕಾರ ನಡೆದ್ವಿ. ಅದಾದಮೇಲೆ ಅದಕ್ಕೆ ನೀವು ಫಲವಾಗಿ ಏನು ಕೊಟ್ಟಿದ್ದೀರಾ, ಇಷ್ಟೊಂದು ದೊಡ್ಡ ಗಿಫ್ಟ್ ಕೊಟ್ಟಿದ್ದೀರಾ ನಮಗೆ. ಯಾವುದು, ಏಜಸ್ ಟು ಕಮ್. ಥ್ಯಾಂಕ್ ಯು ಬ್ರದರ್. ಏಜಸ್ ಟು ಕಮ್ ನೋಡಿ, ಇದಕ್ಕೆ ಇಲ್ಲಿಂದ ಇಲ್ಲಿಗೆ ಹೋಗ್ಬೇಕಾದ್ರೆ ಅದು ಎಂಥ ಒಂದು ಅದ್ಭುತವಾದ ವಿಷಯ ನಮ್ಗೆ ಕೊಟ್ಬಿಟ್ಟಿದ್ರೆ, ಇದೆಲ್ಲ ಹೆಂಗೆ ನಾವು ಹೆಂಗೆ ಸಂಪಾದನೆ ಮಾಡಿದ್ರಿ ಯೇಸು ಸ್ವಾಮಿ ಹೇಳಿ ಅಂತ ಅವ್ರು ಕೇಳ್ತಾರೆ. ಆವಾಗ ಸ್ವಾಮಿ ಏನು ಹೇಳ್ತಾರೆ ನೋಡಿ, ಓದೋಣ 35 ಸಿಸ್ಟರ್. ನಾನು ಹಸಿದಿದ್ದೆನು, ನನಗೆ ಊಟಕ್ಕೆ ಕೊಟ್ಟಿರಿ. ನಾನು ಬಾಯಾರಿದ್ದೇನು, ನನಗೆ ಕುಡಿಯುವುದಕ್ಕೆ ಕೊಟ್ಟಿರಿ. ಪರದೇಶಿಯಾಗಿದ್ದೇನೋ, ನನ್ನನ್ನು ಸೇರಿಸಿಕೊಂಡಿರಿ. ಬಟ್ಟೆ ಇಲ್ಲದವನಾಗಿದ್ದೇನೋ, ನನಗೆ ಉಡುವುದಕ್ಕೆ ಕೊಟ್ಟಿರಿ. ರೋಗದಲ್ಲಿ ಬಿದ್ದಿದ್ದೇನೋ, ನನ್ನನ್ನು ಆರೈಕೆ ಮಾಡುವುದಕ್ಕೆ ಬಂದಿರಿ. ಸೆರೆಮನೆಯಲ್ಲಿದ್ದೇನೋ, ನನ್ನನ್ನು ನೋಡುವುದಕ್ಕೆ ಬಂದಿರಿ ಎಂದು ಹೇಳುವನು. ಅವಾಗ ನಾನು ಏನು ಮಾಡಿದೆ, ನನಗೆ ಇಷ್ಟೊಂದು ದೊಡ್ಡ ನನಗೆ ಒಂದು ಬಹುಮಾನ ಕೊಟ್ಟಿದ್ದೀರಲ್ಲ ನಮಗೆ ಅಂತ ಕೇಳಬೇಕಾದ್ರೆ, ನಾನು ಹೀಗೆ ಇದ್ದೆ, ಈ ವಿಷಯನೆಲ್ಲ ನಾನು ಇದ್ದೆ, ಆವಾಗ ನನ್ನನ್ನು ಬಂದು ನೀವು ನೋಡ್ಕೊಂಡ್ರಿ ಅಂತ ಹೇಳಿದ್ರೆ, ನಾನು ಹಸಿದಿದ್ದೆ ಅವಾಗ ನನಗೆ ಊಟ ಕೊಟ್ರಿ, ಬಾಯಾರಿಕೆ ಆಗಿದ್ದೆ ನನಗೆ ನೀರನ್ನು ಕೊಟ್ರಿ, ಅಪರಿಚಿತನಾಗಿದ್ದೆ ಅಂತ ಹೇಳಿದ್ರೆ ಸ್ಟ್ರೇಂಜರ್ ಆಗಿದ್ದೆ ನನ್ನನ್ನು ಏನು ಮಾಡಿದ್ರಿ, ಸೇರಿಸ್ಕೊಂಡ್ರಿ. ನೀವು ಯಾರು ಗೊತ್ತಿಲ್ಲದನ್ನು ನನ್ನ ಸೇರಿಸ್ಕೊಂಡ್ಬಿಟ್ರಿ. ಆಮೇಲೆ ನಾನು ಏನು ಬಟ್ಟೆ ಇಲ್ದವನಿದ್ಗೆ ನನಗೆ ವಸ್ತ್ರವನ್ನು ಕೊಟ್ರಿ. ಆಮೇಲೆ ರೋಗದಲ್ಲಿ ಬಿದ್ದಿದ್ದೇನು, ಅವಾಗ ಆರೈಕೆ ಮಾಡಿದ್ರಿ. ಆಮೇಲೆ ಸೆರೆಮನೆಯಲ್ಲಿದ್ದೆ, ನನ್ನನ್ನು ಬಂದು ನೋಡಿದ್ರಿ ಅಂತ ಹೇಳ್ಬೇಕಾದ್ರೆ, ಅದಕ್ಕೆ ನಿಮಗೆ ನೀವೆಲ್ಲ ಇದನ್ನ ನನಗೆ ಮಾಡಿದ್ದೀರಾ. ನಾನು ಮಾಡ್ಬೇಕಾದ್ರೆ ಅದಕ್ಕೆ ನಾನು ಏನು ಮಾಡಿದ್ದೀನಿ, ಇವಾಗ ನಿಮಗೆ ಈ ಬಹುಮಾನ ನಮ್ಮ ತಂದೆಯ ದೇವರು ಕೊಟ್ಟಿದ್ದಾರೆ, ನಾನು ಕೊಟ್ಟಿಲ್ಲ, ನಮ್ಮ ತಂದೆಯ ದೇವರು ಕೊಟ್ಟಿದ್ದಾರೆ. ನೀವು ನನಗೆ ಮಾಡಿದ್ದಕ್ಕೆ ನಮ್ಮಪ್ಪ ನಿಮಗೆ ಕೊಟ್ಟಿದ್ದಾರೆ ಅಂತ. ಅವಾಗ ಇವ್ರಿಗೆ ಆಶ್ಚರ್ಯ.
ಅಲ್ಲಪ್ಪ, ನೀವು ಯಾವಾಗಪ್ಪ ನೀವು ಊಟ ಇಲ್ದಿರ ಇದ್ರಿ? ಯಾವಾಗ ನೀವು ಬಾಯಾರಿಕೆಯಿಂದ ಇದ್ರಿ? ಯಾವಾಗ ನೀವು ಸೆರೆಮನೆಯಲ್ಲಿ ಇದ್ರಿ? ಯಾವಾಗ ನೀವು ಬಟ್ಟೆ ಇಲ್ದಿರ ಇದ್ರಿ ನೀವು? ನಾವು ಬಂದು ನಿಮಗೆ ಮಾಡಿದ್ದು ಯಾವಾಗ? ನಾವು ಬಂದು ನೀವು ಮಾಡಿದ್ವಿ, ನೀವು ಯಾವಾಗಲೂ ನಿಮ್ಮನ್ನು ನೋಡಲೇ ಇಲ್ವಲ್ಲ ಅಂತ ಕೇಳ್ತಾರೆ ಅವರು. ಕೇಳಬೇಕಾದ್ರೆ ಯೇಸು ಸ್ವಾಮಿ ಅರಸ ಏನು ಹೇಳ್ತಾರೆ ಅಂತ ಹೇಳಿದ್ರೆ, ಹೇಳ್ತಾರೆ ನೋಡಿ, ಅದಕ್ಕೆ ಓದೋಣ ನೋಡಿ. 37 38 ಓದಿ. ಹ್ಮ್. ಯಾವಾಗ ನೀನು ಪರದೇಶಿಯಾಗಿರುವುದನ್ನು ಕಂಡು ಸೇರಿಸಿಕೊಂಡೆವು, ಹ್ಮ್ ಇಲ್ಲವೇ ನಿನಗೆ ಬಟ್ಟೆ ಇಲ್ಲದನ್ನು ಕಂಡು ಉಡುವುದಕ್ಕೆ ಕೊಟ್ಟೆವು, ಹ್ಮ್ ಯಾವಾಗ ನೀನು ರೋಗದಲ್ಲಿ ಬಿದ್ದಿದ್ದನ್ನು ಅಥವಾ ಸೆರೆಮನೆಯಲ್ಲಿ ಇದ್ದಿದ್ದನ್ನು ಕಂಡು ನಿನ್ನನ್ನು ನೋಡುವುದಕ್ಕೆ ಬಂದೆವು ಎಂದು ಉತ್ತರವಾಗಿ ಹೇಳುವರು. ಹಾ ಅದಕ್ಕೆ ಅವಾಗ ಅರಸನು, ಹ್ಮ್ ಈ ನನ್ನ ಸಹೋದರರಲ್ಲಿ ಹ್ಮ್ ಕೇವಲ ಅಲ್ಪನಾದವನೊಬ್ಬನಿಗೆ ಹ್ಮ್ ಏನೇನು ಮಾಡಿದರೋ ಹ್ಮ್ ಅದನ್ನು ನನಗೂ ಮಾಡಿದ ಹಾಗಾಯಿತು ಎಂದು ನಿಮಗೆ ಸತ್ಯವಾಗಿ ಹೇಳುತ್ತೇನೆ ಅನ್ನುವನು. ಯೇಸು ಸ್ವಾಮಿ ನಾರ್ಮಲ್ ಆಗಿ ಹೇಳಿದ್ರೇನೆ ಪವರ್ಫುಲ್ಲು. ಅದರಲ್ಲಿ ಈ ವಚನದಲ್ಲಿ ಏನು ಸತ್ಯವಾಗಿ ನಾನು ಹೇಳ್ತೀನಿ ಅಂತ ಹೇಳಿದ್ರೆ ಎಷ್ಟೊಂದು ಪವರ್ ಇದೆ ನೋಡಿ ಈ ವಾಕ್ಯದವ್ರು. ಹೇಳ್ತಾರೆ ಅಲ್ಲಿಗೆ, ನೀವು ಕುರಿಮರಿಗಳೇ, ನೀವೇನು ಮಾಡಿದ್ದೀರ? ನನಗೆ ನೀನು ಡೈರೆಕ್ಟಾಗಿ ಮಾಡಿಲ್ಲ, ಆದರೆ ನಿಮ್ಮ ಸಹೋದರರಿಗೆ ನೀವು ಮಾಡಿದ್ದೀರಲ್ಲ, ಅದು ಮಾಡಿದ್ರೆ ಸಾಕು, ನನಗೆ ಮಾಡ್ದಂಗೆ ಆಯಿತು ಅಂತ. ಅವಾಗ ಅವ್ರಿಗೆ ಯೋಚನೆ ಬರುತ್ತೆ, ಓಹೋ, ಯೇಸು ಸ್ವಾಮಿ ಒಬ್ಬೊಬ್ಬರು ಸಹೋದರರಲ್ಲಿ ಇದ್ದಾರೆ, ಅವರಿಗೆ ನಾವು ಮಾಡಿದ್ರೆ ಸ್ವಾಮಿಗೆ ಡೈರೆಕ್ಟಾಗಿ ಹೋದಂಗೆ. ಆವಾಗ ಅವರು ಈ ಥರನ ಅಂತ ತಿಳ್ಕೊಂಡು ಹೋಗ್ತಾರೆ. ಇವಾಗ ಅದನ್ನು ಬಿಟ್ಟು ಈ 1000 ವರ್ಷದಲ್ಲಿ ಆಗುವ ನ್ಯಾಯ ತೀರ್ಪು, ಈ ಮೇಕೆ ಕುರಿ ಎಂಬ ಸಾಮ್ಯವನ್ನು ಬಿಟ್ಟು ನಮ್ಮ ಕಾಲಘಟ್ಟಕ್ಕೆ ಬಂದ್ಬಿಡೋಣ. ಅದಾದಮೇಲೆ ಅಲ್ಲಿ ಹೋಗೋಣ. ಇದೇ ಅಪ್ಲಿಕೇಶನ್ ಇವಾಗಲೂ ಕೂಡ ಆಗ್ತಾ ಇದೆ ನೋಡಿ. ಡಿಫ್ರೆನ್ಸ್ ಏನು ಅಂತ ಹೇಳಿದ್ರೆ, ಅದಕ್ಕೂ ಇದಕ್ಕೂ ಡಿಫ್ರೆನ್ಸ್ ಏನಂತ ಹೇಳಿದ್ರೆ, ಒಂದೇ ಒಂದು ದೊಡ್ಡ ಡಿಫ್ರೆನ್ಸ್ ಇದೆ. ಅಲ್ಲಿ ಭಾರಿ ಸುಲಭವಾಗಿ ಆಗುತ್ತೆ, ಇಲ್ಲಿ ಭಾರಿ ಕಷ್ಟವಾಗಿ. ಯಾಕಂತ ಹೇಳಿದ್ರೆ ಇಲ್ಲಿ ಸೈತಾನನು ಫ್ರೀ ಆಗಿದ್ದಾನೆ. ಅದರಲ್ಲಿ ನಾವು ಏನಾದರೂ ಪಾಸ್ ಆಗಿಬಿಟ್ಟ ಅಂತ ಹೇಳಿದ್ರೆ, ಅದಕ್ಕೆ ನಮಗೆ ಮಹಿಮೆ ಅಷ್ಟು ದೊಡ್ಡದಾಗಿ ಆಶೀರ್ವಾದ ನಮಗೆ ಕೊಡೋದು. ಆಶೀರ್ವಾದ ಅಷ್ಟು ದೊಡ್ಡದಾಗಿ ಕೊಡೋದು ನೋಡಿ. ಯಾವ ರೀತಿಯಾಗಿ ಇರಬೇಕು ಅಂತ ಹೇಳಿದ್ರೆ, ನಮಗೆ ಒಂದು ನೂತನ ಸೃಷ್ಟಿಯಾಗಿ ನಾವು ಬಾಳ್ತಾ ಇದ್ದೀವಿ ಅಲ್ವಾ. ಇರಬೇಕಾದ್ರೆ ಲವ್ ಯುವರ್ ನೈಬರ್ಸ್ ಅಂತ ಹೇಳ್ತಾರೆ. ಯಾರು ನೈಬರ್ಸ್ ಅಂದರೆ ಈ ಲೋಕದಲ್ಲಿ ಇರೋರು ಎಲ್ಲರೂ ಕೂಡ ನೈಬರ್ಸು. ಬರೀ ಓನ್ಲಿ ಕ್ರಿಸ್ಟಿಯನ್ಸು ಮಾತ್ರ ಇಲ್ಲ, ಬೈಬಲ್ ಸ್ಟೂಡೆಂಟ್ಸು ಮಾತ್ರ ಇಲ್ಲ, ಆದ್ರೆ ನಮ್ಮ ನಮ್ಮ ಕ್ಲೋಸ್ ರಿಲೇಟಿವ್ಸ್ ಮಾತ್ರ ಇಲ್ಲ, ನಮ್ಮ ಕ್ಲೋಸ್ ನೈಬರ್ಸ್ ಮಾತ್ರ ಇಲ್ಲ. ಎಲ್ಲೂ ಹೋದ್ರೂ ಕೂಡ ಭೇದ ಭಾವ, ಲ್ಯಾಂಗ್ವೇಜ್ ಬ್ಯಾರಿಯರ್, ಕಲರು, ನ್ಯಾಷನಾಲಿಟಿ ಏನು ಬರಬಾರ್ದು. ಎಲ್ಲಿ ಹೋದ್ರೂ ಕೂಡ ನಾವು ಕ್ರೈಸ್ಟ್ ಕ್ವಾಲಿಟಿ ತೋರಿಸ್ಬೇಕು. ನಮ್ಮ ಯೇಸು ಸ್ವಾಮಿ ಕೊಟ್ಟಿದ್ದ ಅವರು ಈಡು ಬಳಿ ಇದಕ್ಕೆ ಕೊಟ್ಟರು, ಅವರು ಇದಕ್ಕೆ ಕೊಟ್ಟರು. ಅದೇ ರೀತಿ ನಾವು ತರಬೇಕು ನೋಡಿ. ಇದನ್ನು ತರೋದೇ ಭಾರಿ ಕಷ್ಟವಾಗುತ್ತೆ. ಆದರೆ ಕಷ್ಟ ಆಗುತ್ತೆ, ಆದರೆ ಅದು ಆಗದೆ ಫೇಲ್ಯೂರ್ ಆಗಕ್ಕೆ ಚಾನ್ಸ್ ಇಲ್ಲ. ಪ್ರಾಕ್ಟೀಸ್ ಮಾಡ್ತಾನೆ ಇದ್ದರೆ ಒಂದು ದಿವಸ ನೀನು ಅದನ್ನು ಪಾಸ್ ಆಗ್ತೀವಿ. ಅದನ್ನೇ ನಾವು ಲಾಸ್ಟ್ ಕ್ಲಾಸಲ್ಲಿ ಕೂಡ ನಾನು ಹೇಳ್ಬೇಕಾದ್ರೆ ಏನು ಹೇಳೋದು, ಪ್ರಾಕ್ಟೀಸ್ ಮೇಕ್ಸ್ ಮ್ಯಾನ್ ಪರ್ಫೆಕ್ಟು. ಪರ್ಫೆಕ್ಷನ್ ಅಂತಂದರೆ ಯೇಸು ಸ್ವಾಮಿ. ಪ್ರಾಕ್ಟೀಸ್ ಮಾಡ್ತಾ ಇದ್ದರೆ ಒಂದು ದಿವಸ ಯೇಸು ಸ್ವಾಮಿ ಥರ ಆಗ್ಬೋದು. ಯಾಕಂದರೆ ನಾವು ಯಾವ ಸಾಯಲಿಗೆ ನಾವು ಇದು ಚೇಂಜ್ ಆಗ್ತಾ ಇದ್ದೀವಿ, ಯೇಸು ಸ್ವಾಮಿಗೆ ನಾವು ಫೇಲ್ ಆಗಿ ಹಾಗೆ 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 ಹೋಗ್ತಾ ಇರಬೇಕಾದ್ರೆ ಏನಾಗುತ್ತೆ ಅಂತ ಹೇಳಿದ್ರೆ, ಒಂದು ದಿವಸ ನಾವು ಯೇಸು ಸ್ವಾಮಿಗೆ ಅದೇ ರೂಪಕ್ಕೆ ನಾವು ಬರ್ತೀವಿ. ಅದು ಮಾಡಬೇಕಾದ್ರೆ ನಾವು ಡೈರೆಕ್ಟಾಗಿ ಡೈಲಿ ಹೋಗಿ ಪ್ರೇಯರಲ್ಲಿ, ಯೇಸು ಸ್ವಾಮಿ ನಾನು ಇವತ್ತು ಕ್ಲಾಸ್ ಅಟೆಂಡ್ ಮಾಡಿದೆ, ನಾನು ಇದೇ ಥರ ಇದ್ದೆ, ನನಗೆ ಇವ್ರಿಗೆ ಇದು ಮಾಡಿದೆ ಅಂತ ಹೇಳಿದ್ರೆ ಇಲ್ಲ. ಡೈರೆಕ್ಟ್ ಅವ್ರು ಮಾಡೋದಲ್ಲ. ಇವರು ಈ ಬ್ರದರ್ ಮಾಡಬೇಕು, ಈ ಬ್ರದರ್ ಮಾಡಬೇಕು, ಇವ್ರು ಮಾಡಬೇಕು. ಹೊರಗಡೆ ಹೋಗಿ ಯಾರೋ ಬೇರೆ ಬ್ರದರ್ ಬರ್ತಾರೆ, ಯಾವುದೋ ಬೇರೆ ಲ್ಯಾಂಗ್ವೇಜು, ಬೇರೆ ನಮಗೆ ಎಗೇನ್ಸ್ಟ್ ಆಗಿರೋರು ಬರ್ತಾರೆ, ಕ್ರೈಸ್ಟ್ಗೆ ಎಗೇನ್ಸ್ಟ್ ಆಗಿರೋ. ನಮ್ಮ ಕ್ವಾಲಿಟಿ ಅವ್ರಿಗೂ ತೋರಿಸ್ಬೇಕು. ಯಾಕೆ ಅಂತ ಹೇಳಿದ್ರೆ ಅವರು ಯೇಸು ಸ್ವಾಮಿ ಹೇಳ್ತಾರೆ ನೋಡಿ, ಈ ನಮ್ಮ ಅಪೋಸ್ಟಲ್ ಪಾಲ್ ಅವ್ರು ಇದ್ದಾರಲ್ಲ, ಅವ್ರು ನೋಡಿ ಏನು ಮಾಡೋದು. ಫಸ್ಟ್ ಟೈಮ್ ಅವ್ರಿಗೆ ವಿಷನ್ ಬರಬೇಕಾದ್ರೆ ದಮಾಸ್ಕಸ್ಗೆ ಹೋಗ್ತಾ ಇರ್ತಾರಲ್ಲ, ಕುದುರೆ ಮೇಲಿಂದ ಏನಾಗ್ತಾರೆ, ಬೀಳ್ತಾರೆ. ಏನು ಯಾಕೆ ಬೀಳ್ತಾರೆ ಅಂತ ಹೇಳಿದ್ರೆ, ಆ ಒಂದು ಪ್ರಕಾಶವಾಗಿರುವ ಬೆಳಕು ಇವ್ರು ನೋಡಕ್ಕೆ ಆಗಲಿಲ್ಲ, ಕಣ್ಣು ಬ್ಲೈಂಡ್ ಆಗಿಬಿಡ್ತು, ಕುದುರೆನೂ ಬ್ಲೈಂಡ್ ಆಗಿರುತ್ತೆ. ಏನಾಗಿತ್ತು ಅಂದರೆ ಕೆಳಗಡೆ ಬೀಳ್ತಾರೆ. ಬೀಳ್ಬೇಕಾದ್ರೆ ಅವಾಗ ಇವರು ಕೇಳ್ತಾರೆ, ದೇವ್ರೆ ನೀನು ಯಾರು ಅಂತ ಕೇಳ್ತಾರೆ. ಅಲ್ಲೂ ಕೂಡ ಅಪೋಸ್ಟಲ್ ಪಾಲ್ ಅವರು ತೆಗೆಸ್ಕೊಳ್ತಾರೆ. ಆಮೇಲೆ ಅವ್ರು ಹೇಳ್ತಾರೆ, ಏನು ಹೇಳ್ತಾರೆ ಅಂತ ಹೇಳಿದ್ರೆ, ನೀನು ಹಿಂಸೆ ಮಾಡ್ತಕ್ಕಂಥ ಯೇಸು ನಾನೇ. ನೋಡಿಯಪ್ಪ, ಅವ್ರು ಯೇಸು ಸ್ವಾಮಿನೂ ಇದ್ದರು, ಅಪೋಸ್ಟಲ್ ಪಾಲಲ್ಲೂ ಅದೇ ಕಾಲಘಟ್ಟದಲ್ಲಿ ಇದ್ದರು. ಇಬ್ಬರು ಒಬ್ರನ್ನೊಬ್ರು ನೋಡಿರಲಿಲ್ಲ.
ಇಬ್ರು ಒಬ್ರನ್ನೊಬ್ರು ನೋಡಿರ್ಲಿಲ್ಲ. ಇವರು ನೋಡಿಲ್ಲ ಅಂದ್ರೆ ಇವ್ರಿಗೆ ಕಷ್ಟ ಹೆಂಗ್ ಕೊಡ್ತಾ ಇದ್ರು ಅಪೋಸ್ತಲ ಪಾಲ್ ಅವ್ರಿಗೆ? ಇಲ್ಲ. ಯೇಸು ಸ್ವಾಮಿ ಅದಾದ ಮೇಲೆ ಮರಣ ಹೊಂದಿ ಆಮೇಲೆ ಮಹಿಮೆಗೆ ಹೋಗ್ಬಿಟ್ಟಿದ ಮೇಲೆ ಕೂಡ ಇವ್ರು ಏನ್ ಮಾಡಿದ್ರು? ಯೇಸು ಸ್ವಾಮಿಗೆ ಏನು ಕಷ್ಟನೇ ಕೊಟ್ಟಿಲ್ಲ. ಇವ್ರು ಯೇಸು ಸ್ವಾಮಿಗೆ ಫಾಲೋ ಮಾಡ್ತಕ್ಕಂಥ ಆ ಒಂದು ಗ್ರೂಪ್ ಇತ್ತಲ್ಲ, ಫಾಲೋವರ್ಸ್ ಆಫ್ ಕ್ರೈಸ್ಟ್, ಅವ್ರಿಗೆ ಹಿಂಸೆ ಕೊಡ್ತಾ ಇದ್ರು. ಅವ್ರಿಗೆ ಹಿಂಸೆ ಕೊಟ್ರೆ ಯಾರಿಗೆ ಹಿಂಸೆ ಕೊಟ್ಟಂಗೆ ಆಯ್ತು? ಅದನ್ನೇ ಅವ್ರು ಹೇಳ್ತಾರೆ ಅಲ್ಲಿ, ನೀನು ಹಿಂಸೆ ಮಾಡ್ತಕ್ಕಂಥ ಯೇಸು ಸ್ವಾಮಿ. ಇಷ್ಟೇ ನಾವು ಗಮನಕ್ಕೆ ತರಬೇಕು. ಯಾರೇ ಇರಲಿ, ನಮ್ಮ ಮನೆಯಲ್ಲಿ ಎಂಥವರೇ ಆಗಲಿ, ದೇವರು ಅದನ್ನು ಅವರ ಅನುಗ್ರಹ ಪ್ರಕಾರ ಅದರಲ್ಲೇ ನಮಗೆ ಯಾವುದೋ ಒಂದು ಕ್ಲಾಸ್ ಇಟ್ಟಿದ್ದಾರೆ ಅಂತ ಹೇಳಿದ್ರೇ ಈ ಫ್ಯಾಮ್ಲಿಯಲ್ಲಿ ಪ್ರಾಬ್ಲಮ್ ಬರುತ್ತೆ, ಫೈನಾನ್ಷಿಯಲ್ ಪ್ರಾಬ್ಲಮ್ ಬರುತ್ತೆ, ಹೆಲ್ತಲ್ಲಿ ಪ್ರಾಬ್ಲಮ್ ಬರುತ್ತೆ, ಕೆಲಸದ ಮೇಲೆ ಪ್ರಾಬ್ಲಮ್ ಬರುತ್ತೆ, ಸ್ಟಡೀಸಲ್ಲಿ ಪ್ರಾಬ್ಲಮ್ ಇರುತ್ತೆ, ನೈಬರ್ಸಲ್ಲಿ ಪ್ರಾಬ್ಲಮ್ ಇರುತ್ತೆ, ಡಾಕ್ಟ್ರಿನ್ಸಲ್ಲಿ ಪ್ರಾಬ್ಲಮ್ ಇರುತ್ತೆ. ಆಲ್ ಪ್ರಾಬ್ಲಮ್ಸ್ ಆರ್ ಫಾರ್ ಅವರ್ ಗುಡ್. ಓನ್ಲಿ ಪರ್ಸನ್ ಹೂ ಲವ್ಸ್ ಗಾಡ್, ದೇವರ ಮೇಲೆ ಪ್ರೀತಿ ಇದ್ದವ್ರು ಮಾತ್ರನೇ ನನಗೆ ಆಗೋದೆಲ್ಲ ಒಳ್ಳೆಯದಕ್ಕೂ ಎಂಬ ಗಮನ ಬರುತ್ತೆ. ನಾರ್ಮಲ್ ಆದ ನೂತನ ಸೃಷ್ಟಿಗೆ ಬರಲ್ಲ. ನೂತನ ಸೃಷ್ಟಿ ಇವಾಗ ಆ ಗುಂಪಲ್ಲಿದೆ, ಫ್ಲಾಕಲ್ಲಿದೆ. ಅಲ್ಲೂ ನಾವು ಶೀಪ್ ಕ್ಲಾಸ್ ಆಗಬೇಕಾದ್ರೆ, ಗೋಟ್ ಇರಬೇಕಾದ್ರೆ, ಗೋಟ್ ಏನಂತಂದರೆ ಸ್ವಾತಂತ್ರಿಕ. ಅದು ಸ್ವಾತಂತ್ರ್ಯವಾಗಿರಬೇಕು ಅಂತ, ಘನಮಾನ ಬೇಕು ಅಂತ ಹುಡುಕುತ್ತೆ. ಅದು ಅದು ಏನಾಗುತ್ತೆ, ಇನ್ನೊಬ್ರು ಹಿಂದ್ಗಡೆನೆ ಹೋಗಲ್ಲ ಅಲ್ವಾ? ಆ ರೀತಿಯಾಗಿ ಇರುತ್ತೆ. ಅದಕ್ಕೆ ಆ ತಾಳ್ಮೆ ಇರಲ್ಲ, ಆ ಸೌಮ್ಯತೆ ಇರಲ್ಲ. ಅವು ಅದು ಹೇಳ್ದಂಗೆ ಮೇಲೆ ಮೇಲೆ ಎತ್ತಬೇಕು, ಮೇಲೆ ಮೇಲೆ ಹೋಗೋದು ಅಂತ ಹೇಳಿದ್ರೆ ಏನು? ನಾನು ಇವ್ರಿಗಿಂತ ಮೇಲೆ ಹೋಗ್ಬೇಕಾ? ಅದನ್ನ ದಟ್ ಇಸ್ ಆಲ್ ಕ್ವಾಲಿಟೀಸ್ ಆಫ್ ಸೇಟನ್ ಅಲ್ವರಾ? ಇದೇ ನಮ್ಮ ನೂತನ ಸೃಷ್ಟಿಗೆ ನಾವು ಏನು ಮಾಡಿಬಿಡ್ತೀವಿ, ಇದನ್ನ ಸತ್ಯನೆಲ್ಲ ತಿಳ್ಕೊಂಡು ನೋಡಿ ನಾವು ಹಿಂಗಿದ್ದೀವಿ, ಹೊರಗಡೆ ಇರೋರು ನೋಡು, ಅವರು ಆ ಪೊಲಿಟಿಷಿಯನ್ ನೋಡು, ಅವ್ನು ಘನಮಾನ ತಗೊಳಕ್ ನೋಡ್ತಾನೆ. ಅವ್ರಿಗಿಲ್ಲ ಅದು. ದಯವಿಟ್ಟು ಯೋಚನೆಗೆ ತನ್ನಿ, ಅದು ನಮಗೆ ಅವ್ರ ಲೆಕ್ಕದಲ್ಲೇ ಬರಲ್ಲ. ಅದು ನಾರ್ಮಲ್. ಅವ್ರ ಲೆಕ್ಕಕ್ಕೆ ಬರೋದು 1000 ವರ್ಷದಲ್ಲಿ. ಇವಾಗ ನಮಗೆ ಈಗ ಲೋಕದಲ್ಲಿ ಘನಮಾನ ತಗೊಳ್ಳೋ ಸಮಯನ ಇದು? ಇಲ್ಲ. ಈ ಲೋಕದಲ್ಲಿ ನಾವು ಇರಬೇಕಾದ್ರೆ ನಮ್ಮಂಥ ಸ್ವಾತಂತ್ರ್ಯವಾಗಿ ಬಾಳೋದ ನಮ್ದ ಇದು? ಇಲ್ಲ. ನಾವು ಯಾವ ರೀತಿ ಇರಬೇಕು, ಏನನ್ನು ಊಟ ಮಾಡಬೇಕು, ಏನು ಮಾಡಬಾರ್ದು, ಯಾವ ರೀತಿ ಬಟ್ಟೆ ಧರಿಸ್ಕೋಬೇಕು, ಎಲ್ಲಿ ಕೆಲಸ ಮಾಡಬೇಕು, ಕೆಲಸ ಮಾಡಿದ್ರೆ ಯಾವ ರೀತಿಯಾಗಿರ್ಬೇಕು, ಎಲ್ಲಾನು ನಮಗೆ ಎಲ್ಲಿ ಬರುತ್ತೆ? ದೇವರ ತಂದೆಯಿಂದ, ದೇವರ ಅಲ್ಲಿಂದ ಇನ್ಫಾರ್ಮೇಶನ್ ಬರುತ್ತೆ ಬೈಬಲ್ ಮೂಲಕ. ನಾವು ಅದನ್ನು ಪಾಲ್ಗೊಂಡು ಏನು ಮಾಡಬೇಕು? ನಮ್ಮ ಲೈಫನ್ನು ಇವಾಗ ಕುರಿಗಳ ಥರ ಬದಲಾಯಿಸ್ಕೋಬೇಕು. ನೋಡಿ, ಅದಕ್ಕೆ ಏನು ಮಾಡಬೇಕು ಅಂತ ಹೇಳಿದ್ರೆ, ಈಗಿನ ಕಾಲದಲ್ಲಿ ಅವಾಗ ಅದೇನೇ ಹೇಳ್ತಾರೆ ಯೇಸು ಸ್ವಾಮಿ, ನಾನು ಹಸಿವಾಗಿದ್ದೆ, ನೀನು ಯಾವ ರೀತಿಯಾಗಿ ಅಂತ ಹೇಳಿದ್ರೆ, ನಮ್ಮ ಹತ್ರ ಸ್ಪಿರಿಚುವಲ್ ಹಂಗ್ರಿಯಾಗಿ ಬರ್ತಾರಲ್ವಾ, ಅವರಿಗೆ ನೀನು ಆ ದೇವರ ಈ ವಚನಗಳನ್ನು ಹೇಳಿದ್ಯಾ? ಅದು ಇಂಪಾರ್ಟೆಂಟು. ಇದರಲ್ಲಿ 2 ವಿಷಯವಾಗಿದೆ. ಅದು ಅಂತ ಹೇಳಿಬಿಟ್ರೆ ನಾಳೆ ದಿವಸ ಬೈಬಲ್ ತೊಗೊಂಡು ಎಲ್ಲರ ಮನೆ ನಾಲ್ಕು ಮಾಡಿ ಈ ಸತ್ಯ ತಿಳ್ಕೊಳ್ಳಿ ತಿಳ್ಕೊಳ್ಳಿ ತಿಳ್ಕೊಳ್ಳಿ. ದೇವ್ರು ಅದು ಹೇಳಿಲ್ಲ. ಹಸಿವಿರೋರ್ಗೆ ಮಾತ್ರ. ಅಲ್ಲಿ ಹೋಗ್ಬಿಟ್ಟು ಏನು ಅಂದ್ರೆ ಅವ್ರು ತಿಂದಿರ್ತಾರೆ ಚೆನ್ನಾಗಿ, ಅವರು ಬಾಯಿ ಓಪನ್ ಮಾಡಿ ಈ ತಗೋ ಅಂತ ಹಾಕಿದ್ರೆ ಅದಲ್ಲ. ಅದೇ ನಾರ್ಮಲ್ ಕ್ರಿಶ್ಚಿಯನ್ ತುಂಬ ಜನ ಮಾಡ್ತಾ ಇದ್ದಾರೆ. ಯಾರಿಗೆ ಇಷ್ಟ ಇದೆ ಫಸ್ಟು ಅವ್ರನ್ನ ನೋಡಬೇಕು. ಭಿಕ್ಷುಕ ಹೆಂಗ್ ಬರ್ತಾನೆ, ಹಸಿವು ಅಂತ ಬಂದು ಆ ಬಟ್ಲು ತಗೊಂಬಂದು ತೋರಿಸ್ಬೇಕಾದ್ರೆ ಅವಾಗ ಊಟ ಹಾಕ್ಬೇಕು. ಅವ್ನಿಗೆ ಹಸ್ದಿದೆ, ಈ ಊಟ ತಿನ್ನೋಕೆ ಅವ್ನಿಗೆ ಹಸ್ದಿದೆ, ಅವಾಗ ಕೊಡಬೇಕು. ಅದನ್ನ ಅವಾಗ ಮಾಡಿದ್ರೆ ಅವನಿಗೆ ಯೇಸು ಸ್ವಾಮಿಗೆ ಮಾಡ್ದಂಗೆ. ಸುಮಾರು ಜನ ಮಾಡ್ತೇವೆ. ರಾಜು ಬ್ರದರು ಮಾಡ್ತಾರೆ, ನೇಪಾಲ್ಗೆ ಹೋಗ್ತಾರೆ, ತಿರುಪೂರ್ಗೆ ಹೋಗ್ತಾರೆ, ಅಲ್ಲೂ ದಾವಣಗೆರೆ. ಹಸ್ದಿದ್ದಾರೆ ಅವರೆಲ್ಲ, ಊಟ ಕೊಟ್ಟಿದ್ದಾರೆ. ಅವ್ರಿಗೆ ಕೊಟ್ರೆ ಯೇಸು ಸ್ವಾಮಿ ಹಸಿವಾಗಿದ್ರು ಊಟ ಕೊಟ್ಟಂಗಾಯ್ತು ನೋಡಿ. ಬಾಯಾರಿಕೆ ಆಗಿದ್ರು. ಈ ಬಾಯಾರಿಕೆ ಅಂತ ಹೇಳಿದ್ರೆ ಈ ಸತ್ಯದಲ್ಲಿ ಇನ್ನೂ ಒಂದು ಡೌಟ್ಗಳಿದೆ. ಅವರು ತಿಳ್ಕೊಳ್ತಾರೆ. ಬಾಯಾರಿಕೆ ಯಾವಾಗ ಆಗುತ್ತೆ? ಊಟ ಮಾಡಿದ ತಕ್ಷಣ ನೀರು ಹೋಗುತ್ತಲ್ವಾ, ಆವಾಗ ಫಸ್ಟ್ ನಾರ್ಮಲ್ ಟ್ರೂತ್ ಹೋಗಿದ ತಕ್ಷಣ ಅವರಿಗೆ ಡೌಟ್ಗಳು ಬರಬೇಕಾದ್ರೆ ಏನು ಮಾಡ್ಬೇಕಂತ ಹೇಳಿದ್ರೆ, ಅಲ್ಲಿ ಕೂತ್ಕೊಂಡು ಅವರಿಗೆ ಬೈಬಲಲ್ಲಿ ಏನಿದೆ ಅದು ಮಾತ್ರ ಹೇಳಬೇಕು. ನಮ್ಮ ಸ್ವಂತ ಕಾರ್ಯಗಳನ್ನೆಲ್ಲ ಏನು ಹೇಳಬಾರ್ದು. ಅದು ಬಾಯಾರಿಕೆ ಬರಬೇಕಾದ್ರೆ ಅದು ಲಿವಿಂಗ್ ವಾಟರ್ನ ಅವ್ರಿಗೆ ಕೊಡಬೇಕು. ಅವ್ನು ಇನ್ಮೇಲೆ ಕೊಟ್ಟರೆ, ಬೈಬಲ್ ಮೂಲಕ ಕೊಟ್ಬಿಟ್ರೆ ತಿರ್ಗಾ ಬಾಯಾರಿಕೆ ಏನೂ ಆಗಲ್ಲ. ನೆಕ್ಸ್ಟು, ಅಪರಿಚಿತರಾಗಿ ಬಂದರು ಒಬ್ಬರು. ಅಂದರೆ ಏನಿದು ಅಪರಿಚಿತ? ಪರಿಚಯ ಉಳ್ಳೋದಂದ್ರೆ ನಮ್ಮ ಸಂಬಂಧದವರು, ನಮ್ಮ ಕುಟುಂಬದವರು. ಅಪರಿಚಿತರಾಗಿದ್ದರೆ ಅಂತ ಹೇಳಿದ್ರೆ ಅವ್ನು ನಮ್ಮ ಸಂಬಂಧನೇ ಇಲ್ಲ, ಪರಿಚಯನೇ ಇಲ್ಲದೆ ಇರೋರು ಬರ್ತಾರೆ. ಏನು ಅಂತ ಹೇಳಿದ್ರೆ, ಈ ಸತ್ಯದಲ್ಲಿ ಅಪರಿಚಿತರಾಗಿ ಇರ್ತಾರೆ ನೋಡಿ, ಸ್ಟ್ರೇಂಜರ್ ಆಗಿ ಬರ್ತಾರೆ. ಅಂದರೆ
ನನ್ನ ಸ್ವಂತ ಅವ್ರಿಗೆ ಮಾತ್ರ ನಾನು ಸತ್ಯ ಕೊಡ್ತೀನಿ. ನನ್ನ ತಮ್ಮನಿಗೆ, ನಮ್ಮ ಅಣ್ಣನಿಗೆ, ನಮ್ಮ ಅಕ್ಕನಿಗೆ ಅತ್ತೆ, ಅವ್ರಿಗೆಲ್ಲ ನಾನು ಯಾಕೆ ಕೊಡೋದು? ನೂತನ ಸೃಷ್ಟಿಗೆ ಅದು ಇರಬಾರ್ದು. ಯಾರಾದರೂ ಬಂದು ನೋಡಿ, ಯೇಸು ಸ್ವಾಮಿ ಎಲ್ಲರಿಗೂ ಹೇಳ್ಬಿಟ್ಟಿದ್ದಾರೆ. ಇವಾಗ ಇದನ್ನು ಕೇಳಿ ಒಂದು ಪಕ್ಕದಲ್ಲಿ ಬೇರೆ ರಿಲಿಜನ್ ಅವ್ರು ಇರ್ತಾರೆ. ಏನೋ ಒಂದು ಒಂದು ನಿಮ್ಮ 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 ಫ್ಯಾಮಿಲಿ ಲೈಫಲ್ಲಿ ಒಂದು ಅದ್ಭುತವಾದ ಒಂದು ವಿಷಯ ನಾನು ಕಂಡಿಡಿದೆ, ನೋಡಿದೆ. ನಿಮ್ಮ ಕ್ವಾಲಿಟಿ ಆಫ್ ಲೈಫ್ ಎಷ್ಟು ತಾಳ್ಮೆ, ಎಷ್ಟು ಇದಾಗಿದ್ದೀರಾ, ಏನು ಉದ್ದೇಶ ಇದರಲ್ಲಿ, ಹೆಂಗೆ ನೀವು ಇದನ್ನೆಲ್ಲ ಆ, ಅಳವಡಿಸ್ಕೊಂಡಿದ್ದೀರಾ ನೀವು ಬಾಳಲ್ಲಿ ಅಂತ ಹೇಳಿದ್ರೆ ಟಕ್ ಅಂತ ತಗೊಂಬರ್ತೀವಿ. ನಮ್ಮ ಮೇಷ್ಟ್ರು ಇದೆಲ್ಲ ಕಲ್ತ್ಕೊಟ್ಟಿದ್ದು, ನಮ್ಮ ಟೀಚರ್ ಆ ಥರ ಎಲ್ಲ ಹೇಳ್ಕೊಟ್ಟಿದ್ದಾರೆ ನನಗೆ. ಹೌದಾ, ಯಾರು ಟೀಚರ್? ನಾನು ಟ್ಯೂಷನ್ ಯಾರು ಟೀಚರ್? ಯೇಸು ಸ್ವಾಮಿ. ಅವಾಗ ಅವ್ರು ಏನಂತಾರೆ, ಅದು ಅವ್ರ ಬಗ್ಗೆ ಸ್ವಲ್ಪ ಹೇಳಿ ಅಂತ ಹೇಳ್ಬೇಕಾದ್ರೆ, ಸ್ಟ್ರೇಂಜರ್ ಆಗಿ ಬರ್ತಾರಲ್ಲ, ಅಪರಿಚಿತರು ಅವರು. ಆವಾಗ ಅವ್ರಿಗೆ ಏನು ಮಾಡಬೇಕು, ನಾವು ನಮ್ಮ ಜೊತೆಯಲ್ಲಿ ಸೇರಿಸ್ಕೋಬೇಕು. ಆಮೇಲೆ ಏನು ಮಾಡ್ತಾರೆ, ಇನ್ನೊಬ್ರು ಬಂದ್ಬಿಟ್ಟು ಬಟ್ಟೆ ಇಲ್ದಿರೋರು ಬರ್ತಾರೆ, ನೀತಿ ವಸ್ತ್ರವನ್ನು ಅವ್ರಿಗೆ ಕೊಡಬೇಕು. ಯೇಸು ಸ್ವಾಮಿಗೆ ನಮಗೆ ಕೊಟ್ಟಿರೋದು ಫ್ರೀಯಾಗಿ, ನಾವು ಈ ಸತ್ಯಗಳನ್ನು ಕೊಟ್ಟು ಅವ್ರ ಒಡನ್ಬಡಿಕೆ ದೇವ್ರ ಜೊತೆಲಿ ಮಾಡಿಬಿಟ್ರೆ ಅವ್ರಿಗೆ ಏನಾಗುತ್ತೆ, ಬಟ್ಟೆ ಸಿಗುತ್ತೆ. ಯಾವ ರೀತಿಯಾಗಿ ಬಟ್ಟೆ? ನೀತಿವಂತಿಗೆ ಬಟ್ಟೆ ಕೊಡೋದಿಕ್ಕೆ ನಾವು ಯೂಸ್ ಆಗ್ತೀವಿ ಇನ್ನೊಬ್ಬರಿಗೆ. ಇದೆಲ್ಲ ದಯವಿಟ್ಟು ಫೋರ್ಸಿಬಲ್ ಆಗಿ ಯಾರಿಗೂ ಮಾಡಕ್ಕೆ ಹೋಗಬೇಡಿ. ಒಬ್ಬೊಬ್ಬರು ನೂತನ ಸೃಷ್ಟಿಗೆ ತುಂಬ ಫೋರ್ಸಿಬಲ್ ಆಗಿ ಯಾರು ಮಾಡಕ್ಕೆ ಹೋಗ್ಬಾರ್ದು. ಅವ್ರಿಗೆ ಒಂದು ನಮ್ಮ ಮೇಲೆ ಆಸಕ್ತಿ ಇದ್ದು ದೇವರು ಅವ್ರು ಕರ್ಕೊಂಬರ್ತಾರೆ. ನಾವು ಏನು ಮಾಡಬೇಕು, ಅಲ್ಲಿ ಬಿತ್ತನೆ ಮಾಡಬೇಕು. ಬೆಳೆಸೋದು ದೇವರು ಬೆಳೆಸ್ತಾರೆ, ಅವ್ರಿಗೆ ಅದನ್ನು ಕೊಡಬೇಕು. ಅವಾಗ ಪ್ರಿಸನ್ನಲ್ಲಿ ಇರ್ತಾರೆ. ಯಾವುದೋ ಒಂದು ಈ ಕಾಲಘಟ್ಟದಲ್ಲಿ ಏನಂತ ಹೇಳಿದ್ರೆ ಸ್ಪಿರಿಚುವಲ್ ಪ್ರಿಸನ್ನು, ಮಾಯಾ ಈ ಮಂತ್ರ, ಅದರಲ್ಲಿ ಸಾವು ಎಂಬ ಭಯ, ಅದರಲ್ಲೆಲ್ಲ ಪ್ರಿಸನ್ನಲ್ಲಿ ಇರ್ತಾರೆ. ಅವಾಗ ಅವ್ರಿಗೆ ಓಪನ್ ಮಾಡಿ ಬಿಡೋದು ಸತ್ಯ ಮೂಲಕ. ಇಲ್ಲ, ನಿನಗೆ ಇನ್ನೊಂದು ಬಾಳಿದೆ, ಇವಾಗ ಸಾಯಲೇಬೇಕು, ಆದರೆ ಒಂದು ಪುನರುದ್ಧಾನ ಒಂದಿದೆ, ಎಲ್ರಿಗೂ ಇನ್ನೊಂದು ಚಾನ್ಸ್ ಇದೆ ಎಂಬ ವಿಷಯಗಳನ್ನು ನಾವು ಬರಬೇಕು. ಆಮೇಲೆ ನಾನು ರೋಗದಲ್ಲಿದ್ದೆ ಅಂದರೆ, ರೋಗ ಯಾವಾಗ ಆಗ್ತಾನೆ, ರೋಗಿ ಯಾವಾಗ ಆಗ್ತಾನೆ ಅಂತ ಹೇಳಿದ್ರೆ, ಎಲ್ಲ ಚೆನ್ನಾಗಿದ್ರು ರೋಗ ಬರುತ್ತೆ. ಎಲ್ಲ ಟ್ರೂತು ಹೋಗಿ, ಡಾಕ್ಟ್ರಿನ್ಸ್ ಎಲ್ಲ ಹೋಗಿ, ಬಟ್ಟೆ ಎಲ್ಲ ಧರಿಸ್ಕೊಂಡ ಮೇಲೂ ಸ್ಪಿರಿಚುವಲ್ ರೋಗ ಬರುತ್ತೆ ಕೆಲವೊಬ್ರಿಗೆಲ್ಲ ಸುಮಾರು ಜನಕ್ಕೆ ಬರುತ್ತೆ. ಆವಾಗ ಏನು ಅವ್ರನ್ನ ಟೋಟಲಿ ಇದೇ ತುಂಬ ಇಂಪಾರ್ಟೆಂಟ್ ಒಂದು ನೂತನ ಸೃಷ್ಟಿಗೆ. ಬಿಕ್ಕಿದೆಲ್ಲ ಈಸಿಯಾಗಿ ಮಾಡ್ಕೊಂಡು ಬಂದ್ಬಿಡ್ಬೋದು. ಒಬ್ಬ ಸ್ಪಿರಿಚುವಲ್ ರೋಗದಲ್ಲಿದ್ದಾನಲ್ಲ, ಅವ್ರನ್ನ ಒಂದೇ ಸಾರಿ ಸಪ್ರೇಟ್ ಮಾಡೋದಲ್ಲ. ಅವನು ಫಸ್ಟ್ ಅವ್ರು ಏನಾದರೂ ಆ ರೋಗದಲ್ಲಿ ಇರೋರು ಬಂದರೆ, ಡಾಕ್ಟ್ರ್ ಹತ್ರ ಒಂದು ರೋಗಿ ಹೋದರೆ ಏನು ಮಾಡ್ತಾರೆ, ಅದೇ ನಾವು ಅಳವಡಿಸ್ಕೋಬೇಕಿಲ್ಲಿ. ನೋಡಿ ಏನು ಮಾಡ್ತಾರೆ ಡಾಕ್ಟ್ರು. ಫಸ್ಟ್ ಡಾಕ್ಟ್ರ್ ಏನು ಹೇಳ್ತಾರೆ, ಅವ್ರು ನೀನು ಏನೇನು ಪ್ರಾಬ್ಲಮ್ ಇದೆ ಹೇಳಿಪ್ಪ, ನಾನು ಬರ್ಕೊಳ್ತೀನಿ. ಒಂದು ನೂತನ ಸೃಷ್ಟಿಗೆ ಯಾರಾದರೂ ಒಂದು ಡಾಕ್ಟ್ರಿನಲ್ಲಿ ಏನಾದರೂ ಒಂದು ಪ್ರಾಬ್ಲಮ್ ಇದ್ದರೆ ಅವ್ರನ್ನ ಮಾತಾಡೋಕ್ಕೆ ಬಿಡಬೇಕು. ಮಾತಾಡು, ನೀನು ಮಾತಾಡ್ಬಿಟ್ಟು ನಾನು ಅಲ್ಲಿ ಹೋಗಿ ಕೆಲಸ ಮಾಡ್ತಾಯಿಲ್ಲ, ನಾವು ಬರ್ಕೊಳ್ಳೋಣ. ನೀನು ಹೇಳಿದ ನಿನ್ನ ಪ್ರಕಾರ ನೀನು ಸರಿನಾ, ನೀನು ಹೇಳು ನಿನ್ನ ಪ್ರಕಾರ ಇದು ಅವ್ರು ಮಾತಾಡಿ ಫುಲ್ ಅವಕಾಶ ಕೊಟ್ಟು ಅವ್ರನ್ನ, ಆಮೇಲೆ ನಾವು ಟ್ರೀಟ್ಮೆಂಟ್ ಸ್ಟಾರ್ಟ್ ಮಾಡಬೇಕು. ಆಮೇಲೆ ಡಾಕ್ಟ್ರ್ ಕಣ್ಣು ನೋಡ್ತಾರೆ, ನಾಲ್ಗೆ ನೋಡ್ತಾರೆ, ಎಲ್ಲಿ ಪ್ರಾಬ್ಲಮ್ ಇದೆ ಅದಕ್ಕೆ ಏನು ಮಾಡ್ತಾರೆ, ಹೋಲಿಕೆ ಆದಂಗೆ, ಇಲ್ಲಪ್ಪ ರಾಜ ಅದು ಆ ರೀತಿಯಾಗಿಲ್ಲ, ಬೈಬಲಲ್ಲಿ ಈ ರೀತಿಯಾಗಿದೆ ನೋಡಿ, ನಿನಗೆ ಬೇಕಾದರೆ ತಗೋ, ಫೋರ್ಸಿಬಲ್ ಆಗಿ ನಾನು ಇದೇ ಟ್ಯಾಬ್ಲೆಟ್ ಬರ್ತೀನಿ, ಇದು ತಗೋ, ಇಲ್ಲಾಂದರೆ ನೀನು ಸಾಯಿ ಅಂತ ಇಲ್ಲ. ಅವ್ರಿಗೆ ನೋಡಿ ಈ ರೀತಿಯಾಗಿ ಇದೆ, ಗಮನಕ್ಕೆ ನಾನು ತರ್ತೀನಿ, ನಿನ್ನ ಟೈಮಲ್ಲಿ ಹೋಗಿ ಓದ್ಕೊಂಬ. ಅದಾದಮೇಲೆ ಅವ್ನು ಓದ್ಕೊಂಬಂದು ಇಲ್ಲ ನನಗೆ ಸೆಟ್ ಆಗಿಲ್ಲ ಅಂದರೆ ಪರವಾಗಿಲ್ಲ, ಬಿಟ್ಬಿಡೋಣ. ಬಟ್ ಆ ಲವ್ ಅದೇ ಥರ ಇರುತ್ತೆ ಅಂತ ಹೇಳಿದ್ರೆ, ಆ ಲವ್ ಅಷ್ಟೇ ಕೊಡಬೇಕು. ಆದರೆ ಆ ಲವ್ ಕೊಡಬೇಕಾದ್ರೆ ಏನು ಮಾಡ್ತಾರೆ ಅಂತ ಹೇಳಿದ್ರೆ, ಅಲ್ಲೂ ಕೂಡ ಸ್ವಾಮಿ ಏನು ಕೊಡ್ತಾರೆ, ಈ ಬ್ರದರ್ಲಿ ಲವ್ಗೂ ಅದಕ್ಕೂ ಡಿಫ್ರೆನ್ಸ್ ಏನಂತ ಹೇಳಿದ್ರೆ, ಈ ನಾರ್ಮಲ್ ಲವ್ ಇಸ್ ಕಾಮನ್, ಎಲ್ಲರಿಗೂ ಕೂಡ ಯೇಸು ಸ್ವಾಮಿ ಕೊಟ್ಟಿದ್ದಾರೆ. ಪುನರುದ್ಧಾನದಲ್ಲಿ ಎಲ್ಲರೂ ಕೂಡ ಬರ್ತಾರೆ. ಈ ಬ್ರದರ್ಲಿ ಲವ್, ಅವ್ರು ಡಿಸೈಪಲ್ ಕೊಟ್ರಲ್ಲ ಲವ್, ಅದು ಇನ್ನೂ ಉನ್ನತ ಸ್ಥಾನದಲ್ಲಿ. ಅವ್ರು ಏನು ಹೇಳ್ಬಿಟ್ಟು ಅಂದರೆ, ಕಿಂಗ್ಡಮ್ ಆಫ್ ಗಾಡ್ ಹೋಗೋದಕ್ಕೆ ನೋಡಿ ದಾರಿ ತೋರಿಸ್ಬಿಟ್ರು ಅವರು, ಕಷ್ಟ ಎಂಬ ದಾರಿ ತೋರಿಸ್ಬಿಟ್ರು. ಅದೇ ರೀತಿಯಾಗಿ ನಮಗೂ ಇರಬೇಕು, ಅವ್ರ ಮೇಲೆ ಲವ್ ಇರಬೇಕು. ಬಟ್ ಅಲ್ಲಿಂದ ನಾವು ಏನು ಮಾಡಬೇಕು, ಅವರು ಡಾಕ್ಟ್ರಿನ್ ಸ್ವಲ್ಪ ಮಿಸ್ಟೇಕ್ ಆದರೆ ಡಿಟ್ಯಾಚ್ ಆಗ್ತಾರೆ. ಬಟ್ ಲವ್ ಶುಡ್ ಬಿ ಸೇಮ್. ಅವ್ರನ್ನ ಎಲ್ಲಿ ಹೋದ್ರೂ ಮಾತಾಡಬೇಕು, ಅದೇ ಥರ ಮರ್ಯಾದೆಯಿಂದ ಅವ್ರನ್ನ ಬಿಡಬೇಕು. ಒಂದು ಆಪರ್ಚುನಿಟಿ ಅಂತ ಬಂದರೆ ತಿರ್ಗಾ ಅವ್ರಿಗೆ ಆಪರ್ಚುನಿಟಿ ಕೊಡೋದು, ಇವೆಲ್ಲ ಇದೇನಂದರೆ ಕುರಿಗಳ ಸ್ವಭಾವಗಳು. ನಾವು ಕುರಿಗಳಾಗ್ತಾ ಇದ್ದೀವಿ ಇವಾಗ. ಇದೇ ಸೇಮೇ ಇಲ್ಲಿನೂ ಕೂಡ ಆಗ್ತಾ ಇದೆ ನೋಡಿ, ಇದನ್ನು ನಾವು ಮಿಸ್ ಮಾಡಬಾರ್ದು. ಸೊ ಇವಾಗ ಇದು ಆಗ್ತಾ ಇದ್ದಂಗೆ ನಾವೇನು ಮಾಡೋಣ, ತಿರ್ಗಾ ಅಲ್ಲಿಗೆ ಹೋಗ್ಬಿಡೋಣ. ನೋಡಿ, ತಿರ್ಗಾ 1000 ವರ್ಷದಲ್ಲಿ ಅಲ್ಲಿರೋ ಕುರಿಗಳು ಮೇಕೆನ ಇದು ಮಾಡೋದಕ್ಕೆ ನೋಡೋಣ. ಸೊ ನೆಕ್ಸ್ಟು ನಾವೇನು ಮಾಡ್ತೀವಿ ಅಂತ ನೋಡಿದ್ರೆ, ಅಲ್ಲಿಗೆ ಹೋಗಿ
ದೇವರು ಇದನ್ನೇ ಮಾಡ್ತಾರೆ. ಮಾಡಬೇಕಾದ್ರೆ ಇನ್ನೊಂದೊಂದು ವಚನ ಓದೋಣ ನೋಡಿ. ಮತ್ತೇಯು ಬರೆದ ಸುವಾರ್ತೆ 12ನೇ ಅಧ್ಯಾಯ 49-50. ಶಿಷ್ಯರ ಕಡೆಗೆ ಕೈ ತೋರಿಸಿ, ಇಗೋ ನನ್ನ ತಾಯಿ, ನನ್ನ ಸಹೋದರರು, ಪರಲೋಕದಲ್ಲಿರುವ ನನ್ನ ತಂದೆಯ ಚಿತ್ತದಂತೆ ನಡೆಯುವವನೇ ನನಗೆ ತಮ್ಮನೂ ತಂಗಿಯೂ ತಾಯಿಯೂ ಆಗಬೇಕು ಅಂದನು. ಸೊ ಏನು ಕಂಟಿನ್ಯೂ ಮಾಡಿ ಸಿಸ್ಟರ್. ನೆಕ್ಸ್ಟ್ 50 ಆಯ್ತಾ? ಓಕೆ, ಇನ್ನೊಂದ್ಸರಿ ಒಂದು ಓದಿ ಸಿಸ್ಟರ್. ಆಗ ಒಬ್ಬನು 49-50. ಆಗ ಒಬ್ಬನು, ಇಗೋ ನಿನ್ನ ತಾಯಿ, ನಿನ್ನ ಸಹೋದರರು ನಿನ್ನ ಮಾತಾಡಿಸಬೇಕೆಂದು ಹೊರಗೆ ನಿಂತಿರುತ್ತಾರೆ ಅಂದನು. ಅದಕ್ಕಾತನು, ಆ ಮಾತು ಹೇಳಿದವನಿಗೆ, ನನಗೆ ತಾಯಿ ಯಾರು, ನನಗೆ ಸಹೋದರರು ಯಾರು ಎಂದು ಹೇಳಿ ಶಿಷ್ಯರ ಕಡೆಗೆ ಕೈ ತೋರಿಸಿ, ಇಗೋ ನನ್ನ ತಾಯಿ, ನನ್ನ ಸಹೋದರರು, ಪರಲೋಕದಲ್ಲಿರುವ ನನ್ನ ತಂದೆಯ ಚಿತ್ತದಂತೆ ನಡೆಯುವವನೇ ನನಗೆ ತಮ್ಮನೂ ತಂಗಿಯೂ ತಾಯಿಯೂ ಆಗಬೇಕು ಅಂದನು. ಇಲ್ಲಿ ಏನ್ ಹೇಳ್ತಾ ಇದ್ದಾರೆ ಅಂತ ಹೇಳಿ, ಯೇಸು ಸ್ವಾಮಿ ಒಂದು ವಂಶದ ಬಗ್ಗೆ, ಒಂದು ಫ್ಯಾಮಿಲಿ, ಕ್ಲೋಸ್ ಫ್ಯಾಮಿಲಿ ಬಗ್ಗೆ ಹೇಳ್ತಾ ಇದ್ದಾರೆ. ಈ ಕ್ಲೋಸ್ ಫ್ಯಾಮಿಲಿ ಅಂತ ಹೇಳ್ಬಿಟ್ರೆ ಅಲ್ಲಿಗೆ ಏನಾಗುತ್ತೆ ಅಂತ ಬಂದ್ಬಿಟ್ಟು ಬರೀ ಹಸ್ಬೆಂಡ್ ವೈಫ್ ಚಿಲ್ಡ್ರನ್ಸ್ ಮಾತ್ರ ಇರಲ್ಲ, ಲೋಕನೇ ಫುಲ್ ಏನಾಗುತ್ತೆ ಅಂತ ಹೇಳಿದ್ರೆ ಅಪ್ಪ ಬಂದ್ಬಿಟ್ಟು ತಂದೆಯ ದೇವರಾಗ್ತಾರೆ. ಎಲ್ರಿಗೂ ಕೂಡ ಆದಾಮನಲ್ಲಿ ಬರ್ತಕ್ಕಂಥ ಮನುಷ್ಯ ಕುಲ ಎಲ್ಲರಿಗೂ ತಂದೆ ಯಾರಾಗ್ತಾರೆ? ಓಕೆ, ಆವಾಗ ನೆಕ್ಸ್ಟು ಅವರಿಗೆ ಸಹೋದರರುಗಳು ಎಲ್ಲ ಯಾರಾಗ್ತಾರೆ? ಎಲ್ಲರೂ ಕೂಡ ಅದೇ ರೀತಿಯಾಗಿ ಇರ್ತಾರೆ. ಆವಾಗ ಏನು ಹೇಳ್ತಾರೆ ಅಂತ ಹೇಳಿದ್ರೆ, ಯಾರು ದೇವರ ಒಂದು ಚಿತ್ತದಂತ ನಡೆದು ಒಬೀಡಿಯಂಟ್ ಆಗಿರ್ತಾರೋ ಅವ್ರು ಎಲ್ಲರೂ ಕೂಡ ಏನಾಗ್ತಾರೆ ನನಗೆ ಅಷ್ಟೇ ಸ್ವಂತ ಫ್ಯಾಮಿಲಿ ಆಗ್ಬಿಡ್ತಾರೆ ಅಂತ ಹೇಳ್ತಾರೆ ಅಲ್ಲಿ. ಸೊ ಆಗ್ಬೇಕಾದ್ರೆ ಏನಾಗುತ್ತೆ ಅಂತ ಹೇಳಿದ್ರೆ ಈ ಕುರಿಗಳ ಸಂಖ್ಯೆ ಬಂದ್ಬಿಟ್ಟು ತುಂಬ ಜಾಸ್ತಿನೇ ಆಗ್ತಾ ಬರುತ್ತೆ. ಅದರಲ್ಲಿ ಒಂದು ನೋಡೋಣ ನೋಡಿ, ಓದೋಣ. 1 ಕೊರಿಂಥ್ಯ 15ನೇ ಅಧ್ಯಾಯ 33 ವಚನ. ಮೋಸ ಹೋಗಬೇಡಿರಿ, ದುಸ್ಸಹವಾಸವು ಸದಾಚಾರವನ್ನು ಕೆಡಿಸುತ್ತದೆ. ಸೊ ಏನಾಗುತ್ತೆ ಅಂತ ಹೇಳಿದ್ರೆ ಅಲ್ಲಿ ನಾವ್ ಯಾರು ಮೋಸ ಹೋಗಬೇಡಿ, ದುಸ್ಸಹವಾಸವು ಸದಾಚಾರವನ್ನು ಕೆಡಿಸುತ್ತೆ. ಆ ಟೈಮಲ್ಲಿ ಏನಾಗಬೇಕಂದ್ರೆ ಈ ಆಡುಗಳು ಇರ್ಬೇಕಾದ್ರೆ ಗ್ರೂಪ್ ಅಲ್ಲಿ, ಫ್ಲಾಕ್ಸ್ ಅಲ್ಲಿ ಮೋಸ ಹೋಗದೆ ಇರೋ ತರ ನಾವು ಏನ್ ಮಾಡ್ಬೇಕು, ನಡಿಬೇಕು. ಅದು ಅವ್ರಿಗೆ ಇವಾಗ ನಮಗೂ ಕೂಡ ಇದನ್ನೇ ಅಲ್ಲಿಗೆ ಅಲ್ಲಿಗೆ ಹೋಗ್ಬೇಕು, ಇಲ್ಲೂ ಬರಬೇಕು. ಇದು ಇಂಪಾರ್ಟೆಂಟ್ ನಮಗೆ. ಅದು ಏನಾಗುತ್ತೆ ಅಂತ ಹೇಳಿದ್ರೆ ಫ್ಯೂಚರಲ್ಲೂ ಒಂದು ಲೆಸನ್ ಇಷ್ಟೇ ಅದರಲ್ಲಿ. ಆಗ ನೋಡ್ಬೇಕಾದ್ರೆ ಏನಾಗುತ್ತೆ ಅಂತ ಹೇಳಿದ್ರೆ, ಲೂಕನ ಬರೆದ ಸುವಾರ್ತೆ 3ನೇ ಅಧ್ಯಾಯ 38ನೇ ವಚನದಲ್ಲಿ ಏನಾಗುತ್ತೆ ಅಂತ ಹೇಳಿದ್ರೆ, ಹ್ಯೂಮನ್ ಸನ್ಸ್ ಆಫ್ ಗಾಡ್ ಎಲ್ಲರೂ ಕೂಡ ಆದಾಮ ರಿಲೇಷನ್ ದೇವ್ರ ಜೊತೆಲಿ ಹೇಗಿತ್ತು ಅದೇ ರೀತಿಯಾಗಿ ಅಲ್ಲಿ ಆಗುತ್ತೆ ಎಂಬ ಗಮನಕ್ಕೆ ಅಲ್ಲಿ ತರ್ತಾರೆ ನೋಡಿ ಬ್ರದರು. ಲೂಕನ ಬರೆದ ಸುವಾರ್ತೆ 3ನೇ ಅಧ್ಯಾಯ 38ನೇ ವಚನ. ಇವನು ಸೇತನ ಮಗನು, ಇವನು ಆದಾಮನ ಮಗನು, ಇವನು ದೇವರ ಮಗನು. ಇವಾಗ ಅಲ್ಲಿ ಯಾರು ಎಂಬ ವಿಂಗಡಣೆ ಅಲ್ಲಿ ಕ್ಲಿಯರ್ ಆಗಿ ಬರುತ್ತೆ. ಆಡು ಯಾರು, ಇದು ಯಾರು, ಇದು ಕುರಿಗಳು ಯಾರು, ಆಮೇಲೆ ಸಭೆ ಯಾರು, ಏನ್ಷಿಯಂಟ್ ವರ್ದೀಸ್ ಯಾರು, ಎಲ್ರಿಗೂ ಕೂಡ ಅಲ್ಲಿ ಬರೋದನ್ನ ನೋಡ್ತೀವಿ. ಸೊ ಈ ಆದ್ಮೇಲೆ ಏನಾಗುತ್ತೆ, ಇದೇ ರೀತಿಯಾಗಿ ಇನ್ನೊಂದು ಕ್ವಶನ್ ಆಗುತ್ತೆ. ಈ ಕಡೆ ಎಡಗಡೆ ಒಂದಿತ್ತು, ಬಲಗಡೆ ಒಂದು ಆಯ್ತು, ಎಡಗಡೆಗೆ ಯಾರು ಇರೋದು? ಆಡುಗಳಿದೆ, ತುಂಬಾ ಕಡಿಮೆನೆ. ಅವಾಗ ಅವ್ರು ಏನ್ ಹೇಳ್ತಾರೆ, ಅವ್ರಿಗೆ ಏನ್ ಹೇಳ್ತಾರೆ ನೋಡೋಣ ನೋಡಿ. ಅದು ಬಂದ್ಬಿಟ್ಟು 40 ಇದೆಲ್ಲ, ಮತ್ತೇಯು ಬರೆದ ಸುವಾರ್ತೆ 25ನೇ ಅಧ್ಯಾಯ 40. ಆಮೇಲೆ ಆತನು ಎಡಗಡೆಯಲ್ಲಿರುವವರಿಗೆ, ಶಾಪಗ್ರಸ್ತರೇ, ನನ್ನನ್ನು ಬಿಟ್ಟು ಪಿಶಾಚನಿಗೂ ಅವನ ದೂತರಿಗೂ ಸಿದ್ಧ ಮಾಡಿರುವ ನಿತ್ಯ ಬೆಂಕಿಯೊಳಕ್ಕೆ ಹೋಗಿರಿ. ನಾನು ಹಸಿದಿದ್ದೆನು, ನೀವು ನನಗೆ ಊಟಕ್ಕೆ ಕೊಡಲಿಲ್ಲ. ನಾನು ಬಾಯಾರಿದ್ದೆನು, ನೀವು ನನಗೆ ಕುಡಿಯುವುದಕ್ಕೆ ಕೊಡಲಿಲ್ಲ. ಪರದೇಶಿಯಾಗಿದ್ದೆನು, ನೀವು ನನ್ನನ್ನು ಸೇರಿಸಿಕೊಳ್ಳಲಿಲ್ಲ. ಬಟ್ಟೆ ಇಲ್ಲದವನಾಗಿದ್ದೆನು, ನೀವು ನನಗೆ ಉಡುವುದಕ್ಕೆ ಕೊಡಲಿಲ್ಲ. ರೋಗದಲ್ಲಿ ಬಿದ್ದಿದ್ದೆನು, ಸೆರೆಮನೆಯಲ್ಲಿದ್ದೆನು, ನೀವು ನನ್ನನ್ನು ಆರೈಕೆ ಮಾಡುವುದಕ್ಕೆ ಬರಲಿಲ್ಲವೆಂದು ಹೇಳುವನು. ನೋಡಿ, ಎಡಗಡೆ ಇರೋರು ತುಂಬಾ ಕಡಿಮೆನೆ. ಇವಾಗ ಅವ್ರಿಗೆ ಏನಾಯ್ತು ಅಂತ ಹೇಳಿದ್ರೆ ನ್ಯಾಯ ತೀರ್ಪು ಮಾಡ್ಬಿಟ್ರು ನೋಡಿ. ಇಲ್ಲೇ ಆ ನ್ಯಾಯ ತೀರ್ಪು ಬರುತ್ತೆ. ನ್ಯಾಯ ತೀರ್ಪು ಏನು ಅಂತ ಹೇಳಿದ್ರೆ ಅವ್ರಿಗೆ ಇದೇ ಒಂದು ನ್ಯಾಯ ತೀರ್ಪು. ಏನು ನ್ಯಾಯ ತೀರ್ಪು? ನಿತ್ಯ ಬೆಂಕಿ ಅಂತ ಹೇಳಿದ. ನಿತ್ಯ ಬೆಂಕಿ ಅಂದ್ರೆ ಏನು ಅಂತ ಒಂದು ಮೀನಿಂಗು ನೋಡ್ಬಿಡೋಣ. ಅವ್ರಿಗೆ ಹೇಳಿದ ತಕ್ಷಣ ಅವ್ನಿಗೆ ಆಶ್ಚರ್ಯ ಆಗ್ಬಿಡುತ್ತೆ. ನನಗೆ ಯಾಕಪ್ಪ ಈ ತರ ಒಂದು ಇದು ಕೊಟ್ರಿ ಅಂತ ಹೇಳಿದ್ರೆ ಸೇಮೇ ಹೇಳ್ತಾರೆ ಅವರು.
ಸೇಮ್ ಇದನ್ನೇ ನೀನು ಅವಾಗ ಅವರು ಅದನ್ನೇ ಕೇಳ್ತಾರೆ, ನೀನು ಯಾವಾಗ ಹಸಿವಾಗಿದ್ದೆ, ನೀನು ಯಾವಾಗ ಬಾಯಾರಿಕೆ ಆಗಿದ್ದೆ, ನೀನು ಯಾವಾಗ ವಸ್ತ್ರ ಇಲ್ದಿರ ಅಂತ ಹೇಳಿದ್ರೆ, ಈ ಲೋಕದಲ್ಲಿ ಇರುವ ಒಬ್ಬೊಬ್ಬರಿಗೂ ನೀನು ಮಾಡಿಬಿಟ್ರೆ ಅದು ಮಾಡ್ದಂಗೆ. ಅವರು ಇದ್ದಾರೆ, ಹಸಿವಾಗಿದ್ದಾರೆ, ಬಾಯಾರಿಕೆಯಿಂದ ಇದ್ದಾರೆ, ನೀತಿ ವಸ್ತ್ರ ಇಲ್ಲದೆ ಇದ್ದಾರೆ, ಆ, ಆರೋಗ್ಯದ ಆರೋಗ್ಯ ಚೆನ್ನಾಗಿಲ್ಲದೆ ಇರೋರು ಇರ್ತಾರೆ, ಸೆರೆಮನೆಯಲ್ಲಿ ಇರೋರು ಇರ್ತಾರೆ. ಅವ್ರು ನೋಡಿಕೊಂಡ್ರೆ ನೀನು ಮಾಡಿಲ್ಲ ಅದನ್ನು, ಅದಕ್ಕೆ ಏನು ಮಾಡಬೇಕು ನೀನು? ಎಲ್ಲಿ ಹೋಗಬೇಕು? ನಿತ್ಯ ಬೆಂಕಿಗೆ ಹೋಗಬೇಕು ಎಂಬ ವಿಷಯ ಬರುತ್ತೆ. ನೋಡಿ, ಈ ನಿತ್ಯ ಬೆಂಕಿ ಅನ್ನೋದು ಅಂತ ಹೇಳಿದ್ರೆ ಇದರಲ್ಲಿ ಎರಡು ವಿಷಯ ತರ್ತಾರೆ, ಬೈಬಲಲ್ಲಿ ಕೂಡ ಅದೇ ಬರುತ್ತೆ. ಇದು ಬಂದ್ಬಿಟ್ಟು ಇಟರ್ನಲ್ ಪನಿಷ್ಮೆಂಟು, ಇಟರ್ನಲ್ ಫೈರ್ ಬೇರೆ. ಪನಿಷ್ಮೆಂಟ್ ಅಂತ ಹೇಳಿದ್ರೆ ಏನು? ಪನಿಷ್ಮೆಂಟ್ ಅಂದರೆ ಒಂದು ಒಂದು ಚಿಕ್ಕ ಕಾಲಕ್ಕೆ ಕೊಡೋದು, ಅದಾದ ಮೇಲೆ ತಿರ್ಗಾ ಅವನಿಗೆ ಏನು ಮಾಡ್ಬೋದು, ತಿರ್ಗಾ ಜಡ್ಜ್ಮೆಂಟ್ ಮಾಡೋದು, ಮಾಡಿ ತಿರ್ಗಾ ಅವನಿಗೆ ಒಂದು ಚಾನ್ಸ್ ಕೊಡೋದು, ಅದು ಬಂದ್ಬಿಟ್ಟು ಪನಿಷ್ಮೆಂಟು. ಆದರೆ ಫೈಯರ್ ಅಂತ ಹೇಳ್ಬಿಟ್ರೆ ನಾಶ, ಭಸ್ಮ ಕಂಪ್ಲೀಟಾಗಿ. ಆದರೆ ಅದಕ್ಕೆ ಇಲ್ಲಿ ಆ ಫೈರ್ ಅನ್ನೋ ವಿಷಯ, ನಿತ್ಯ ಬೆಂಕಿ ಏನಕ್ಕೆ ತರ್ತಾ ಇದ್ದಾನೆ ಅಂತ ಹೇಳಿದ್ರೆ ಆ ಪನಿಷ್ಮೆಂಟ್ ಅಲ್ಲ. ಪನಿಷ್ಮೆಂಟ್ಗೂ ಫೈರ್ಗೂ ಡಿಫ್ರೆಂಟ್ ಇದೆ. ಇಲ್ಲಿ ಬಂದ್ಬಿಟ್ಟು ನಿತ್ಯವಾಗಿ ತಿರ್ಗಾ ಅದಕ್ಕೆ ಪುನರ್ಜನ್ಮ ಅನ್ನೋದು, ಇನ್ನೊಂದು ಪುನರ್ಜನ್ಮ ಅನ್ನೋದೇ ಇಲ್ಲ ಅಷ್ಟೇ, ಸೆಕೆಂಡ್ ಡೆತ್. ಅದಕ್ಕೆ ಬೈಬಲಲ್ಲಿ ಅವ್ರು ಕೊಡ್ತಾರೆ, ಸೆಕೆಂಡ್ ಡೆತ್ ಎಂಬ ವಿಷಯವನ್ನು ಗಮನಕ್ಕೆ ಅಲ್ಲಿ ತರ್ತಾರೆ. ಅಂತ ಹೇಳಿದ್ರೆ ಅವ್ರು ಮಾಡ್ತಕ್ಕಂಥ ಪಾಪ ಅವ್ರ ವಂಶಕ್ಕೆ ಅದು ಕಂಟಿನ್ಯೂ ಆಗಲ್ಲ. ಇವಾಗ ಆದಾಮನ್ ಮಾಡಿದ್ದು ಆದಾಮನ ವಂಶಕ್ಕೆ ಫುಲ್ಲ ಕಂಟಿನ್ಯೂ ಆಗ್ತಾ ಬಂತಲ್ಲ ಪಾಪ. ಅದೇ ರೀತಿಯಾಗಿ ಇಲ್ಲಿ 1000 ವರ್ಷದಲ್ಲಿ ಮಾಡ್ತಕ್ಕಂಥ ಆ ಹಾಡುಗಳು ಇರುತ್ತಲ್ಲ, ಹಾಡು ಕ್ಲಾಸಲ್ಲಿ ಇರ್ತಲ್ಲ ಮನುಷ್ಯ ಕುಲದವರು, ಅವ್ರು ಮಾಡ್ತಕ್ಕಂಥ ಪಾಪ ಅವ್ರ ವಂಶಕ್ಕೆ ಅದು ಕಂಟಿನ್ಯೂ ಆಗಲ್ಲ. ಏನಾಗುತ್ತೆ ಅಂತ ಅವ್ರಿಗೆ ತೀರ್ಪಾಗ್ಬಿಡುತ್ತೆ. ಇವಾಗ ನಾನು ತಪ್ಪೇನ ಮಾಡಿದ್ರೆ, ನಾನು ಮಾಡಿರೋ ತಪ್ಪಿಗೆ ನನಗೆ ಭಸ್ಮ ಆಗೋದು ನನಗೆ, ಅದು ನಮ್ಮ ಮಗನಿಗೆ ಕಂಟಿನ್ಯೂ ಆಗಲ್ಲ, ನಮ್ಮ ಮಗಳಿಗೆ ಕಂಟಿನ್ಯೂ ಆಗಲ್ಲ, ಅವ್ರ ಫ್ಯಾಮ್ಲಿಗೆ ಹಂಗೆ ಕಂಟಿನ್ಯೂ ಆಗೋದಿಲ್ಲ ಎಂಬ ವಿಷಯಗಳನ್ನು ನಾವು ನೋಡ್ತೀವಿ. ಈ ಮಾಡ್ತಾ ಇರಬೇಕಾದ್ರೆ ಏನಾಯ್ತು ಅಂದ್ರೆ ಹಾಡನ್ನೆಲ್ಲ ತೆಗೆದುಬಿಟ್ಟು ಈ 1000 ಏಜಸ್ ಟು ಕಮ್ಮಲ್ಲಿ ಬರೀ ಅಲ್ಲಿ ಪ್ಯೂರು ಏನು ಹೋಗುತ್ತೆ ಅಂತ ಹೇಳಿದ್ರೆ ಶೀಪು, ಏನು ಕುರಿ ಹೋಗುತ್ತೆ. ಅಲ್ಲಿ ಕೂಡ ಏನಾಗುತ್ತೆ ಅಂತ ಹೇಳಿದ್ರೆ ಅವರು ಗೋಧಿಗಳಾಗ್ಬಿಡ್ತಾರೆ. ನೋಡಿ, ಗೋಧಿ. ಸೊ ಅದು ಏನಂತ ಹೇಳಿದ್ರೆ, ಈ ನಾವು ಗಣರಾಜ್ಯೋತ್ಸವ ಎಲ್ಲ ಇವಾಗ ಸೆಲೆಬ್ರೇಟ್ ಮಾಡ್ತೀವಲ್ಲ, ರಿಪಬ್ಲಿಕ್ ಅಂತ ಹೇಳಿದ್ರೆ ಏನು ನೋಡಿ, ಹಾಂ, ಅದೇ ಅದು ರಿಪಬ್ಲಿಕ್ ಅಂತ ಹೇಳಿದ್ರೆ ನಾವು ವಿ ಆರ್ ಒಂದು ಲಾದಲ್ಲಿ, ಈ ಕಮ್ಯುನಿಸ್ಟ್ ಕಂಟ್ರಿ ಇದೆಲ್ಲ ಅವ್ರು ಹೇಳ್ದಂಗೆ ನಡಿಬೇಕು. ಇಲ್ಲ, ಇಲ್ಲಿ ನಾನು ಏನು ಬೇಕಾದರೂ ಮಾಡಬೇಕು. ನಾಟ್ ಫ್ರೀಡಮ್, ಇದು ರಿಪಬ್ಲಿಕ್. ವಿ ಆರ್ ದಿ ನಮಗೆ ಆ ಸ್ವಾತಂತ್ರ್ಯ ಇದೆ ನಮಗೆ. ಅದೇ ರೀತಿಯಾಗಿ ಲೋಕಕ್ಕೆ ಆ ರೀತಿಯಾಗಿ ಅದನ್ನು ಓದೋಣ. ನೋಡಿ, ಆ, ಸಂಗೀತದಲ್ಲಿ 8ನೇ ಅಧ್ಯಾಯ ವಚನ 5, 6, 7, 8 ಓದಿ ಸಿಸ್ಟರ್. ಕೀರ್ತನೆ 8ನೇ ಅಧ್ಯಾಯ 5, 6, 7, 8. ಅವನನ್ನು ದೇವದೂತರಿಗಿಂತ ಸ್ವಲ್ಪವೇ ಕಡಿಮೆಯಾಗಿ ಮಾಡಿದ್ದೀಯಲ್ಲ, ಪ್ರಭಾವವನ್ನು ಮಾನವನ್ನು ಅವನಿಗೆ ಕಿರೀಟವಾಗಿ ಇಟ್ಟಿ, ನೀನು ಸೃಷ್ಟಿಸಿದ ಎಲ್ಲಾ ವಸ್ತುಗಳ ಮೇಲೆ ಪ್ರಭುತ್ವವನ್ನು ಅವನಿಗೆ ಅನುಗ್ರಹಿಸಿದಿ. ನೀನು ಎಲ್ಲಾ ಕುರಿದನಗಳನ್ನು ಮಾತ್ರವೇ ಅಲ್ಲದೆ ಕಾಡು ಮೃಗಗಳು, ಆಕಾಶ ಪಕ್ಷಿಗಳು, ಸಮುದ್ರದ ಮೀನುಗಳು, ಅದರಲ್ಲಿ ಸಂಚರಿಸುವ ಸಕಲ ವಿಧವಾದ ಜೀವಜಂತುಗಳು ಇವೆಲ್ಲವನ್ನೂ ಅವನಿಗೆ ಅಧೀನ ಮಾಡಿದ್ದೀಯಲ್ಲವೇ. ತಿರ್ಗಾ ಎಲ್ಲಿ ಬರುತ್ತೆ ಅಂತ ನೋಡಿದ್ರೆ, ಇದು ಈ ಸ್ಟಾರ್ಟಿಂಗ್ ಏನಿತ್ತು, ಗಾರ್ಡನ್ ಆಫ್ ಈಡನಲ್ಲಿ ದೇವರು ಆದಾಮನ್ ಮಾಡ್ಬೇಕಾದ್ರೆ ಈ ಪವರ್ ಕೊಟ್ರು. ನೋಡಿ, ಏನು ಯಾವ ರೀತಿ ಆಡಳಿತ ಮಾಡ್ಬೋದು ಅಂತ ಹೇಳಿದ್ರೆ, ಅವನು ಪಕ್ಷಿ, ಪ್ರಾಣಿ, ಹಾರೋದು, ನೀರಲ್ಲಿರೋದು, ಭೂಮಿ ಮೇಲೆ ಇರೋದು ಎಲ್ಲಾನು ಕೂಡ ಆಡಳಿತ ಮಾಡೋದಕ್ಕೆ ಕೊಡ್ತಾರೆ. ಅದಕ್ಕೆ ನೆಕ್ಸ್ಟ್ ಬೇರೆ ಯಾರಿಗಾದ್ರೂ ಕೊಟ್ರ ಬೈಬಲಲ್ಲಿ? ಇಲ್ಲ, ಒಬ್ಬರು ಕೊಟ್ಟಿದ್ದಾರೆ ಬೈಬಲಲ್ಲಿ. ಅದು ವಚನ ಇದೆ, ನೆಬುಕದ್ನೆಚ್ಚರ್ಗೆ ಕೊಡ್ತಾರೆ ಅದು, ಅಲ್ವರ ಬ್ರದರ್? ನೆಬುಕದ್ನೆಚ್ಚರ್ಗೆ ಕೊಡ್ತಾರೆ. ಅದು ಎಷ್ಟು ಒಳಗಡೆ ಸಬ್ಜೆಕ್ಟ್ ಗೊತ್ತಿಲ್ಲ, ಬಟ್ ಬೈಬಲಲ್ಲಿ ಇದೆ. ಇದು ತಿರ್ಗಾ ಬಂದ್ಬಿಟ್ಟು ಫುಲ್ ಮನುಷ್ಯ ಕುಲಕ್ಕೆ ಇದು ಕೊಡ್ತಾರೆ. ನೋಡಿ, ಇಲ್ಲಿ ಒಂದು ಕುಯ್ವಿಕೆ ಆಗುತ್ತೆ. ಈ ಕುಯ್ವಿಕೆದಲ್ಲಿ ಏನಾಗುತ್ತೆ, ಆಡು ಆಮೇಲೆ ಕುರಿ. ಆಡು ಏನಾಗುತ್ತೆ, ಅಲ್ಲ ನಿತ್ಯ ಬೆಂಕಿದಲ್ಲಿ ಹಾಕ್ತಾರೆ, ಯಾರು ಇರಲ್ಲ, ಫಿಲ್ಟರ್ ಆಗಿ ಬರೀ ಶೀಪ್ ಕ್ಲಾಸು ಇಲ್ಲಿ ಹೋಗ್ತಾರೆ. ಇಲ್ಲಿ ಹೋಗ್ಬೇಕಾದ್ರೆ ಏನಾಗುತ್ತೆ ಅಂತ ಹೇಳಿದ್ರೆ, ಮನುಷ್ಯ ಕುಲ ಎಲ್ಲ ಹೆಂಗಾಗ್ಬಿಡ್ತಾರಂತೆ, ಯಾವ ರೀತಿಯಾಗಿರ್ತಾರೆ ಅವಾಗ?
ಅವಾಗ ಯಾವ ರೀತಿ ಆಗ್ತಾರೆ ಮನುಷ್ಯ ಕುಲ ಅಂತ ಹೇಳಿದ್ರೆ, ಇನ್ನೊಂದು ಸಬ್ಜೆಕ್ಟಲ್ಲಿ ನೀವು ನಿಮ್ಗೊಂದು ಪಾಯಿಂಟ್ ಇಡ್ತೀನಿ, ಅದನ್ನು ನೀವು ನಿಮ್ಮ ಫ್ರೀ ಟೈಮಲ್ಲಿ ಧ್ಯಾನ ಮಾಡಿ. ಅವಾಗ ಮನುಷ್ಯ ಎಲ್ಲನೂ ದೇವದೂತರ ಥರ ಆಗ್ಬಿಡ್ತಾರಂತೆ. ಎಲ್ಲಾದ್ರೂ ಕೇಳಿದ್ದೀರಾ? ಯೇಸು ಸ್ವಾಮಿ ಒಂದು ಜಾಗದಲ್ಲಿ ಹೇಳ್ತಾರೆ, ಒಂದು ಪ್ರಶ್ನೆ ಒಬ್ರು ಕೇಳ್ತಾರಲ್ಲ, ನೀನು ಯಾಕಂದ್ರೆ ಈ ಯಹೂದ್ಯರು ಪುನರುದ್ಧಾನ ಯಾರು ಆ, ಪಾರಸಿಯರು, ಸದೂಸಿಯರ ಫಾರಸಿಯರ್ಸ್, ದೇ ಡೋಂಟ್ ಬಿಲೀವ್ ರಿಸರೆಕ್ಷನ್. ಸ್ಯಾಡುಸೀಸು ಅವಾಗ ಬಂದು ಕೇಳ್ತಾರೆ, ನೀನು ಪುನರುದ್ಧಾನ ಇದೆ ಅಂತ ಹೇಳ್ತೀಯಲ್ಲ, ಒಬ್ಬ ಸ್ತ್ರೀ 7 ಜನಕ್ಕೆ ಮದುವೆ ಆಗಿರ್ತಾರೆ, ಪುನರುದ್ಧಾನದಲ್ಲಿ ಯಾರ ಗಂಡ ಆಗಬೇಕು ಅಂತ ಹೇಳಿದ್ರೆ ಅವ್ರು ಏನು ಹೇಳ್ತಾರೆ, ನಿಂಗೆ ಸ್ವಲ್ಪ ಕೂಡ ನಿಮಗೆ ಜ್ಞಾನ ಇಲ್ಲ, ದೇವ್ರ ರಾಜ್ಯನೇ ಗೊತ್ತಿಲ್ಲ, ಜ್ಞಾನ ಇಲ್ಲ. ದೇವ್ರ ರಾಜ್ಯದಲ್ಲಿ ಮದುವೆಯಲ್ಲಿ ಕೊಡೋದು ಇಲ್ಲ, ಮದುವೆಯಲ್ಲಿ ತಗೊಳ್ಳೋದು ಇಲ್ಲ, ಎಲ್ಲರೂ ಕೂಡ ಯಾರು ಹೆಂಗಾಗ್ತಾರೆ, ಅದೇ ಆಗೋದು ಇಲ್ಲಲ್ಲ. ನೋಡಿ, ಇದೇ ಬ್ರದರ್ ತಗೊಂಡ್ಬರ್ತಾರೆ, ಎಲ್ಲಿ ಆಗ್ತಾರೆ ಅಂದ್ರೆ ಇಲ್ಲಿ ಆಗೋದಿಲ್ಲ, ಇಲ್ಲಿ ಒಂದು ಜಡ್ಜ್ಮೆಂಟ್ ಆಗ್ಬೇಕು. ಅದಕ್ಕೆ ಮುಂಚೆ ಕೆಲವೊಂದು ದೇವದೂತರುಗಳು ಆಗ್ಬೇಕು. ಯಾರು ದೇವದೂತರು ಅಂದ್ರೆ ನಾವು, ಸಭೆ. ಅದಾದ್ಮೇಲೆ ಗ್ರೇಟ್ ಮಲ್ಟಿಟ್ಯೂಡ್ ದೇವದೂತರು ಆಗ್ತಾರೆ. ಅದಾದ್ಮೇಲೆ ಈ ಮನುಷ್ಯ ಕುಲಾನೇ ಇನ್ಕ್ಲೂಡಿಂಗ್ ಏನ್ಷಿಯಂಟ್ ವರ್ದೀಸ್ ಏನಾಗುತ್ತಾರಂತೆ, ಕನ್ವರ್ಟ್ ಆಗಿ ಇಲ್ಲಿ ದೇವದೂತರು ಆಗ್ಬೇಕಾದ್ರೆ ಅಲ್ಲಿ ಜೆಂಡರ್ ಕ್ಲಾಸ್ ಇರಲ್ಲ, ಗಂಡು ಹೆಣ್ಣು ಎಂಬ ಜೆಂಡರ್ ಕ್ಲಾಸ್ ಇಲ್ಲ. ಯಾಕೆ ಇಲ್ಲ? ಯಾಕೆ ಅಲ್ಲಿ ಜೆಂಡರ್ ಕ್ಲಾಸ್ ಮಾಡಿದ್ರು ಸ್ಟಾರ್ಟಿಂಗ್ ಗಾರ್ಡನ್ ಆಫ್ ಈಡನ್ ಅಲ್ಲಿ ಅಂತ ಹೇಳಿದ್ರೆ, ಅಲ್ಲಿ ಮಾಡಿದ್ದು ಒಬ್ಬನ್ನ ಇಷ್ಟು ದೊಡ್ಡ ಅರ್ಥನ ಮಾಡಿಬಿಟ್ಟು ಒಬ್ಬನೇ ಇದ್ರೆ, ಅದಕ್ಕೆ ಹೆಣ್ಣು ಗಂಡು ಅಂತ ಮಾಡಿ ಫಿಲ್ಡ್ ಅರ್ತ್ ಅಂತ ಹೇಳಿದ್ರು. ಇಲ್ಲಿ ಏನಾಗಿರುತ್ತೆ, ಇದರಲ್ಲಿ ಅರ್ತ್ ಇಸ್ ಆಲ್ರೆಡಿ ಫಿಲ್ಡ್, ಇನ್ನು ಮುಂಚೆ ಫಿಲ್ ಮಾಡಕ್ಕೆ ಬೇಕಾಗಿಲ್ಲ. ಅಲ್ಲಿಗೆ ಏನ್ ಮಾಡ್ತಾರೆ, ಗ್ರ್ಯಾಜುವಲಿ ಆ ಜೆಂಡರ್ ಚೇಂಜ್ ಆಗುತ್ತೆ ದೇವರ ಇದರಲ್ಲಿ ಆಗಿ. ಪುನಃ ಏನಾಗ್ಬಿಡ್ತಾರೆ ಅಂತ ಹೇಳಿದ್ರೆ, ಅವರು ದೇವದೂತರುಗಳ ಥರ ಆಗೋದನ್ನ ನೋಡ್ತಾರೆ. ಅವಾಗ ಫುಲ್ ಗ್ಲೋಬಲಿ ಗಣರಾಜ್ಯೋತ್ಸವ ಇರುತ್ತೆ ನೋಡಿ, ರಿಪಬ್ಲಿಕ್ ಅಂತ ಒಂದು ಅದ್ಭುತವಾದ ಒಂದು ಪ್ಲಾನ್ ದೇವರು ಇಟ್ಟಿದ್ದಾರೆ. ಇಡಬೇಕಾದ್ರೆ ಏನಾಗುತ್ತೆ ಅಂತ ಹೇಳಿದ್ರೆ, ಈ ಪನಿಷ್ಮೆಂಟ್ಗೆ ಬರೋಣ. ಈ ಪನಿಷ್ಮೆಂಟಲ್ಲಿ ಎಲ್ರಿಗೂ ಕೂಡ ಮಿಸ್ಟೇಕ್ ಮಾಡಬಾರ್ದು. ಪನಿಷ್ಮೆಂಟ್ ಅಂದರೆ ಒಂದು ಕಾಲ ಅವಧಿ ಇರುತ್ತೆ, ಅದಾದಮೇಲೆ ತಿರ್ಗಾ ಹೊರಗಡೆ ಬರ್ತಾರೆ. ಅದು ನಮ್ಗೆ ಆಗ್ತಾ ಇದೆ ಇವಾಗ. ಆ ರೀತಿ ಅಲ್ಲಿ ಇರಲ್ಲ, ಅದು ಒಂದೇ ಸಾರಿ ಫುಲ್ ಫಿನಿಶ್. ಇನ್ನು ಅವ್ರ ಚಾಪ್ಟರೇ ಇರಲ್ಲ. ಆ ಹಾಡು ಒಂದು ತಪ್ಪು ಮಾಡ್ತು ಅಂತ ಹೇಳಿದ್ರೆ ಅಲ್ಲಿಗೆ ಮುಗಿದೋಯ್ತು. ಅದಾದಮೇಲೆ ಬೇರೆ ಅವ್ರಿಗೆ ಚಾನ್ಸೇ ಇಲ್ಲ, ಅವರು ಅಷ್ಟೇ. ಇವ್ರು ಮಾತ್ರ ಫಿಲ್ಟರ್ ಮಾಡಿರೋರು ಮಾತ್ರ ನೆಕ್ಸ್ಟ್ ಇದನ್ನು ಹೋಗ್ತಾರೆ. ಅದರಲ್ಲಿ ನಾವು ನೋಡ್ತೀವಿ, ಎಲ್ಲ ಕಡೆನೂ ನೋಡ್ತೀವಿ, ಅಲ್ಲೂ ಪ್ರಕಟಣೆದಲ್ಲೂ ಇದ್ರ ಬಗ್ಗೆ ತುಂಬಾ ಬರೆದಿದ್ದಾರೆ. ಸೆಕೆಂಡ್ ಡೆತ್ತು ಅದ್ರ ಬಗ್ಗೆ ಎಲ್ಲ ನಾವು ಬರೆದಿರೋದನ್ನ ನೋಡ್ತೀವಿ. ಈ ಕಾಲ ಅದು ಆಗೋದಕ್ಕೇನೆ ಏನಾಗುತ್ತಂದರೆ 7,000 ವರ್ಷ ಅವಸರ ಗೊಂದಲದಲ್ಲಿ ದೇವರು ಮಾಡಲ್ಲ. ಕ್ರಮೆ ಇರುತ್ತೆ, ಅದಕ್ಕೊಂದು ಉದ್ದೇಶ ಇರುತ್ತೆ, ಅದಕ್ಕೊಂದು ಕಾರ್ಯ ಇಟ್ಟಿದ್ದಾರೆ, ಅದಕ್ಕೊಂದು ಡಿಸ್ಪೆನ್ಷನ್ ಇಟ್ಟಿದ್ದಾರೆ. ಅದ್ರ ಪ್ರಕಾರನೇ ಆಗ್ತಾ ಬರಬೇಕಾದ್ರೆ ನಮಗೆ ತಿಳಿದಿರೋದು ಇಷ್ಟೇ ಇವತ್ತು. ಅದನ್ನು ತಿಳ್ಕೊಂಡು ನಾವು ದೇವ್ರ ಹತ್ರ, ನಿನ್ನ ಪ್ಲ್ಯಾನಲ್ಲಿ ಯಾಕೆ ಇಷ್ಟಿದೆ ಅಂತ ಅವ್ರಿಗೆ ಕೇಳೋಕ್ಕಾಗ್ಬಾರ್ದು. ನಿಮ್ಮ ಚಿತ್ತದಂತೆ ನಡೀಲಿ ಅಂತ ನಾವು ಸಮರ್ಪಣೆ ಮಾಡಬೇಕು ಅವ್ರಿಗೆ. ಸೊ ಈ ಟೈಮ್ ಇದನ್ನೇ ಏನಂತೇವೆ, ಗಾಡ್ಸ್ ರಿಡಮ್ಷನ್ ಟೈಮ್ 7,000 ಇಯರ್ಸ್. ಆ 7,000 ಇಯರ್ಸ್ ಆಗಬೇಕಾದ್ರೇ ದೇವ್ರಿಗೆ ಏನಾಗುತ್ತೆ, ಒಬ್ಬ ಅವಿಧೇಯತೆಯಿಂದ ಇದ್ದು ಸಾಯೋನು ಇಷ್ಟಪಡ್ತಾರೆ ದೇವರು. ಅದು ವಚನಗಳು ನಾನು ಬರ್ಕೊಂಡಿಲ್ಲ, ನೋಟ್ ಮಾಡಿಲ್ಲ. ಆದರೆ ಸುಮಾರು ಜಾಗದಲ್ಲಿ ಏನು ಹೇಳ್ತಾರೆ, ದೇವ್ರಿಗೆ ಸ್ವಲ್ಪ ಕೂಡ ಇಷ್ಟನೇ ಇಲ್ಲ. ಒಬ್ಬ ಮರಣಕ್ಕೆ ಹೋಗ್ತಾನಂತ ಹೇಳಿದ್ರೆ ತುಂಬ ದುಃಖ ಪಡ್ತಾರಂತೆ ದೇವರು. ಅವ್ರಿಗೆ ಇಷ್ಟ ಇಲ್ಲ, ಎಲ್ರೂ ಕುರಿ ಆಗ್ಬೇಕು. ಬಟ್ ಏನಿರ್ತಾರೆ, ಸ್ವಲ್ಪ ಜನ ಇರ್ತಾರೆ, ಸ್ವಲ್ಪ ಭಾರಿ ಕಡಿಮೆ. ಅವ್ರನ್ನ ಏನು ಮಾಡೋಕ್ಕಾಗಲ್ಲ, ಅವ್ರನ್ನ ಇಟ್ಟರೆ ಇನ್ನೂ ಕಷ್ಟನೇ ಬರುತ್ತೆ. ಅದಕ್ಕೆ ಭಸ್ಮ ಫುಲ್ ಮಾಡೋದನ್ನು ನೋಡ್ತೀವಿ. ಸೊ ಅವಾಗ ಏನಾಗುತ್ತೆ ಅಂತ ಹೇಳಿದ್ರೆ, ಈ 1000 ವರ್ಷ ಏಜಸ್ ಟು ಕಮ್ಮಲ್ಲಿ ಹೋಗ್ಬೇಕಾದ್ರೆ ನೋಡಿ, ಎಲ್ಲರೂ ಕುರಿಗಳ ಥರ ಇರಬೇಕಾದ್ರೆ ಅದನ್ನು ಕ್ಲೀನ್ ಯೂನಿವರ್ಸ್ ಅಂತ ಹೇಳ್ತಾರೆ. ಕ್ಲಿಯರ್ ಆಗಿರುತ್ತೆ ಅದ್ರ ಬಗ್ಗೆ. ಅವಾಗ ಡೆವಲ್ನು ಕೂಡ ಪರ್ಮನೆಂಟ್ ಡಿಸ್ಟ್ರಕ್ಷನ್ ಮಾಡಿರ್ತಾರೆ ಎಂಬ ವಿಷಯವನ್ನು ನಾವೆಲ್ಲ ನಮ್ಗೆ ಗೊತ್ತಿದೆ ಬೇಸಿಕ್ ಕ್ಲಾಸಲ್ಲಿ. ಅದೊಂದು ಓದ್ಬಿಡೋಣ ನೋಡಿ. ಹೆಬ್ರೆಯರು ಬರೆದ ಪತ್ರಿಕೆಯಲ್ಲಿ 2ನೇ ಅಧ್ಯಾಯ 14ನೇ ವಚನ. ಇದಲ್ಲದೆ ಮಕ್ಕಳು ರಕ್ತ ಮಾಂಸಧಾರಿಗಳಾಗಿರುವುದರಿಂದ ಆತನು ಅವರಂತೆಯೇ ಆದನು. ತನ್ನ ಮರಣದಿಂದಲೇ ಮರಣಾಧಿಕಾರಿಯನ್ನು, ಅಂದರೆ ಸೈತಾನನನ್ನು ಅಡಗಿಸಿ ಬಿಡುವುದಕ್ಕೂ, ಮರಣ ಭಯದ ದೆಸೆಯಿಂದ ತಮ್ಮ ಜೀವಮಾನದಲ್ಲೆಲ್ಲ ದಾಸತ್ವದೊಳಗಿದ್ದವರನ್ನ ಬಿಡಿಸುವುದಕ್ಕೂ
ಅವರಂತೆ ರಕ್ತ ಮಾಂಸಧಾರಿಯಾದನು. ಅವನು ಇದ್ದವನ್ನ ಏನ್ ಮಾಡ್ತಾರೆ, ಸ್ಟಾರ್ಟಿಂಗ್ ಇಂದ ಅವನ ಕ್ಯಾರೆಕ್ಟರ್ ಹಾಗೇನ ಇತ್ತಲ್ಲ, ಇದ್ದಿದ್ದು ಏನ್ ಮಾಡಿದ್ರು ಪೂರ್ತಿ ಅವನು ಅವ್ರ ಕುಟುಂಬದಲ್ಲಿ ಇರೋರು ಎಲ್ರು ಯಾರು ಅವ್ರ ಜೊತೆಲಿ ಯಾರು ಇರ್ತಾರೆ, ಅವನು ಅವನ ಜೊತೆಯಲ್ಲಿ ಇದ್ದವ್ರು ಇನ್ನೊಬ್ರು ಇದ್ದಾರೆ. ಇವಾಗ ಕಾಲಘಟ್ಟದಲ್ಲಿ ಯಾರು ಹೇಳಿ ಲಾಸ್ಟ್ ಕ್ಲಾಸಲ್ಲಿ ತಗೊಂಡ್ವಲ್ಲ, ದೇವದೂತರುಗಳು ಎಲ್ಲಿದ್ದಾರೆ, ಫಾಲನ್ ಏಂಜಲ್ಸ್ ಅಲ್ಲಿ ಅಲ್ಲೂ 2 ಕ್ಲಾಸ್ ಆಗುತ್ತೆ ಅಂತ ನೋಡಿದ್ವಲ್ಲ ನಾವು. ಅಲ್ಲಿ ಅವಿಧೇಯತೆಯಿಂದ ಇರಬೇಕು ಅಂತ ಇರೋರ್ನ ಅವ್ರನ್ನು ಸೇರಿಸ್ಕೊಂಡು ಈ ಮನುಷ್ಯ ಕುಲದಲ್ಲಿ ಇರುವ ಹಾಡುಗಳನ್ನು ಸೇರಿಸಿ ಭಸ್ಮ ಮಾಡಿ ನೆಕ್ಸ್ಟು ಕ್ಲಿಯರ್ ನೇಷನ್ ಫುಲ್ ಕ್ಲೀನ್ ಯೂನಿವರ್ಸ್ಗಳಿಗೆ ಹೋಗ್ಬೇಕಾದ್ರೇ ಕೀರ್ತನೆ 145 ಅಧ್ಯಾಯ 20ನೇ ವಚನದಲ್ಲಿ ಓದೋಣ ನೋಡಿ. ಯೆಹೋವನು ತನ್ನನ್ನು ಪ್ರೀತಿಸುವವರೆಲ್ಲರನ್ನೂ ಕಾಪಾಡುತ್ತಾನೆ, ಆದರೆ ಎಲ್ಲಾ ದುಷ್ಟರನ್ನು ಸಂಹರಿಸುತ್ತಾನೆ. ನೋಡಿ, ಪ್ರೀತಿ ಎಂಬ ಉದ್ದೇಶ ಎಪಿ ಸೆಂಟರ್ ಆಫ್ ಆಲ್ ದಿಸ್ 7,000 ವರ್ಷದಲ್ಲಿ ದೇವರು ಇಟ್ಟಿರುವ ಈ ಕಾರ್ಯದಲ್ಲಿ ಪ್ರೀತಿ ಎಂಬ ಒಂದೇ ಒಂದು ವಿಷಯನೇ ಎಪಿ ಸೆಂಟರ್, ಮೂಲ ಕಾರಣವಾಗಿದೆ ನೋಡಿ. ಪ್ರೀತಿ ಮಾಡಿದ್ರೆ ದೇವ್ರನ್ನ ಪ್ರೀತಿ ಮಾಡೋದಕ್ಕೆ ಯೇಸು ಸ್ವಾಮಿ ಹೇಳಿದ್ರು, ತಂದೆಯ ದೇವ್ರನ್ನ ಪ್ರೀತಿ ಮಾಡೋಣ, ಆಮೇಲೆ ಸಹೋದರನ ಪ್ರೀತಿ ಮಾಡೋಣ ಅಲ್ವಾ. ನೀನು ತಂದೆಯಾದ ದೇವ್ರು ನೀನು ಪ್ರೀತಿ ಮಾಡಬೇಕು ಅಂತ ಹೇಳಿದ್ರೆ ಇಲ್ಲಿ ನೆಕ್ಸ್ಟ್ ಕೊಡ್ತಾರೆ, ಎರಡನ್ನೂ ತೆಗೆದುಬಿಟ್ಟು ಒಂದು ಮಾಡಿ ಕೊಡ್ತಾರೆ. ಏನು ಯಾವ ರೀತಿ ಪ್ರೀತಿ ಮಾಡ್ಬೇಕಂತ ಹೇಳಿದ್ರೆ ನಿನ್ನ ಅದು ಬಿಡಿ, ಅದು ಬಿಡ, ರಾಯಲ್ ಕಮಾಂಡ್ಮೆಂಟ್ ಇನ್ನೊಂದು ಕೊಡ್ತಾರಲ್ಲ, ಒಂದೇ ಒಂದು ಕೊಡ್ತಾರಲ್ಲ, ಲವ್ ಯುವರ್ ಎನಿಮೀಸ್. ಅದು ಒಂದು ಮಾಡಿಬಿಟ್ರೆ ಆಟೋಮೆಟಿಕ್ ದೇವ್ರಿಗೆ ಪ್ರೀತಿ ಬಂದ್ಬಿಡುತ್ತೆ ನಮಗೆ. ನೋಡಿ, ಯೇಸು ಸ್ವಾಮಿ ಶಾರ್ಟ್ ಕಟ್ ಹೇಳ್ಕೊಟ್ಟಿದ್ದಾರೆ, ಶಾರ್ಟ್ ಕಟ್ಟೆ, ಬಟ್ ಅದು ತರೋದಕ್ಕೂ ಮನಸ್ಸು ಗಟ್ಟಿ ವಿಲ್ ಪವರ್ ಬೇಕು. ಯಾಕಂತಂದರೆ ಸೈತಾನೆ ಅಷ್ಟೇ ನಮಗೆ ಬೇಡ 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 ಅಂತಿರ್ತಾನೆ. ಇವಾಗ ನಾವು ಅದನ್ನ ಮಾಡಿಬಿಟ್ರೇನೆ ನಮಗೆ ಅದಕ್ಕೆ ಅಷ್ಟು ದೊಡ್ಡದಾದ ಮಹಿಮೆ ಇಟ್ಟಿದ್ದಾರೆ. ಮಾಡಬೇಕು, ನಾವು ಮಾಡ್ಬೋದು. ಪ್ರಾಕ್ಟೀಸ್ ಮೇಕ್ಸ್ ಮ್ಯಾನ್ ಪರ್ಫೆಕ್ಟು. ಮಾಡ್ತಾ ಇದ್ದಂಗೆ ಏನು ಮಾಡ್ತಾರೆ, ತಂದೆಯ ದೇವರಿಗೆ ಒಬ್ಬ ಅವಿಧೇಯತೆಯಿಂದ ಸಾಯೋನಿಗೆ ಅವ್ರಿಗೆ ಇಷ್ಟ ಇಲ್ಲ. ಅದನ್ನೇ ಅವ್ರು ಹೇಳ್ತಾರೆ. ಆಮೇಲೆ ಇನ್ನೊಂದು ನೋಡೋಣ, ಕೀರ್ತನೆ 16ನೇ ವಚನ, ಅಧ್ಯಾಯ 16 11ನೇ ವಚನ. ನೀನು ನನಗೆ ಜೀವ ಮಾರ್ಗವನ್ನು ತಿಳಿಯಪಡಿಸುವಿ, ನಿನ್ನ ಸಮ್ಮುಖದಲ್ಲಿ ಪರಿಪೂರ್ಣ ಸಂತೋಷವಿದೆ, ನಿನ್ನ ಬಲಗೈಯಲ್ಲಿ ಶಾಶ್ವತ ಭಾಗ್ಯವಿದೆ. ನಮಗೆ ತಿಳುವಳಿಕೆ ಇವ್ರು ಬರಬೇಕು. ಸತ್ಯ ಕೊಟ್ಟಿದ್ಯಾ, ಎಲ್ಲನೂ ನಮಗೆ ಕೊಟ್ಟಿದ್ದಾರೆ, ಆದರೆ ನಾವು ಏನು ಚೂಸ್ ಮಾಡಬೇಕು, ಎಡಕ್ಕಿರ್ಬೇಕಾ ಬಲಕ್ಕಿರ್ಬೇಕಾ? ಅಲ್ಲಿ ಅದನ್ನೇ ಇದೆ ನೋಡಿ, ಬಲಕ್ಕೆ ಹೋಗ್ಬೇಕು, ನಾವು ಕುರಿಗಳಾಗಬೇಕು. ನಾವು ಸ್ವಾತಂತ್ರಿಕವಾಗಿ ಹಾಡುಗಳ ಥರ ಇದ್ದರೆ ಘನಮಾನತೆ ಸ್ವಾತಂತ್ರ್ಯವಾಗಿ ಇರಬೇಕು, ಅದು ಇಷ್ಟದಂತ ನಡಿಬೇಕು, ಎಲ್ಲೆಲ್ಲೇ ಹೋಗೋದು ಅಂತ ಹೇಳಿದ್ರೆ ಚೂಸ್ ಮಾಡೋದು ರೈಟ್ ಹ್ಯಾಂಡ್ ಚೂಸ್ ಮಾಡಬೇಕು, ದೇವರ ಕಡೆ ಇರಬೇಕು ಅನ್ನೋ ವಿಷಯಗಳನ್ನು ಚೂಸ್ ಮಾಡಿದ್ರೆ ಮಾತ್ರ ನಮ್ಗೆ ಬರುತ್ತೆ. ಇದೆಲ್ಲ ಯಾವ ಹೇಗೆ ಬರುತ್ತೆ, ಹೆಂಗೆ ಚೂಸ್ ಮಾಡ್ತೀವಿ, ಹೆಂಗೆ ನಾನು ನನ್ನ ರೈಟ್ ಹ್ಯಾಂಡಿಗೆ ಬರೋದು ಅಂತ ಹೇಳಿದ್ರೆ, ಅವಾಗ ಹೇಳೋದು, ನಾನು ಹಸಿದಾಗಿರ್ಬೇಕಾದ್ರೆ ನನಗೆ ಊಟ ಕೊಟ್ಟ್ಯಾ, ನೀರು ಕೊಟ್ಟ್ಯಾ, ಬಟ್ಟೆ ಕೊಟ್ಟ್ಯಾ, ಪ್ರಿಸನಲ್ಲಿದ್ದರೆ ನೋಡಬೇಡ, ನೀವು ಯಾವಾಗಪ್ಪ ಇದ್ರೆ ಅಂತ ಹೇಳಿದ್ರೆ, ಈ ಲೋಕದಲ್ಲಿ ಯಾರಿಗೊಬ್ಬರು ಮಾಡಿದ್ರು ಕೂಡ ನನಗೆ ಮಾಡ್ದಂಗೆ ಆಗುತ್ತೆ. ಸೊ ದಟ್ ಲವ್ ಈಸ್ ದ ಅಲ್ಟಿಮೇಟ್. ದಯವಿಟ್ಟು ಈ ಲವ್ನ ಗಮನಕ್ಕೆ ನಾವು ತರೋಣ. ತೆಗೆದು ದೇವರ ಒಂದು ಡಿವೈನ್ ಪ್ಲ್ಯಾನಲ್ಲಿ ಅವ್ರು ಏನು ಆಯಿತು, 1 ತಿಮೋತಿ ಅದು ಚೂಸನ್ ಟೆಕ್ಸ್ಟಲ್ಲಿ ನಾವು ಬರೆದ್ವಲ್ಲ, ಎಲ್ಲರೂ ಕೂಡ ಏನು ಮಾಡಬೇಕು, ದೇವರು ಎಲ್ಲರೂ ಕೂಡ ಏನಕ್ಕೆ ತರ್ತಾ ಇದ್ದಾರೆ, ರಕ್ಷಣೆ ಹೊಂದ್ಕೊಂಡು ಆಮೇಲೆ ಸತ್ಯದಲ್ಲಿ ತಂದು ಈ ಏಜಸ್ಟು ಕಮ್ಮಿಗೆ ಕರ್ಕೊಂಡು ಹೋಗ್ತಾ ಇದ್ದಾರೆ. ಸೊ ಅದಕ್ಕೆ ಹೋಗ್ಬೇಕಾದ್ರೆ ನಮಗೆ ಇನ್ನೊಂದು ನೆಕ್ಸ್ಟ್ ಫೌಂಡೇಶನ್ ಲೆವೆಲ್ಲು ಇಂಪಾರ್ಟೆಂಟು. ಈ ಫೌಂಡೇಶನ್ ಒಂದು ಅಸ್ಥಿಭಾರ ಆಯಿತು, ಅದ್ರ ಮೇಲೆ ಇನ್ನೊಂದು ಕಟ್ಟೋದಕ್ಕೆ ಚಾನ್ಸ್ ಕೊಟ್ಟು ನಮ್ಮನ್ನು ಅದು ಫೌಂಡೇಶನ್ ಸ್ಟೋನ್ ಆಗಿ ಇಟ್ಕೊಳ್ಳೋಕ್ಕೆ ಚೂಸ್ ಮಾಡಿದಾರಲ್ಲ, ನಾವೆಲ್ಲ ಏನಕ್ಕೂ ಉಪಯೋಗದೇ ಇರದವರು ಮಾಡಿರೋದಕ್ಕೆ ನಾವು ಯಾವ ರೀತಿ ಅದನ್ನು ಅರ್ಹತೆ ಇರಬೇಕು ಅಂತ ಹೇಳಿದ್ರೆ ಇದೆಲ್ಲ ಗಮನಕ್ಕೆ ತರಬೇಕು. ಲವ್ ಯುವರ್ ನೇಬರ್ಸ್ ಆಸ್ ಯುವರ್ ಸೆಲ್ಫ್, ಲವ್ ಯುವರ್ ಎನಿಮೀಸ್ ಆಲ್ಸೋ. ಅದು ಪ್ರಾಕ್ಟೀಸ್ ಮಾಡಬೇಕು. ಕ್ಲಾಸ್ಗಳು ಬರಬೇಕು, ನೈಟಲ್ಲಿ ಕೂತ್ಕೊಂಡು ಇದು ಹೆಂಗೆ ನಾನು ಮಿಸ್ಟೇಕ್ ಮಾಡಿದೆ, ಈ ಪಾಠ ನನಗೆ ಯಾಕೆ ನನ್ನ ಜೀವನದಲ್ಲಿ ಬಂದಿಲ್ಲ, ಎಲ್ಲಿ ನಾನು ಅದನ್ನು ಅಳವಡಿಕೆ ಮಾಡಿಲ್ಲ, ನನ್ನ ಕೆಲಸದಲ್ಲಿ ಆಯ್ತಲ್ಲ ಮಾಡಿಲ್ಲ, ಫ್ಯಾಮಿಲಿಯಲ್ಲಿ ಆಯ್ತಲ್ಲ ಮಾಡಿಲ್ಲ, ಈ ಹೆಲ್ತ್ ಇಶ್ಯೂ ಎಲ್ಲ ಆಯ್ತಲ್ಲ ಮಾಡಿಲ್ಲ ಅಂತ ತಿಳುವಳಿಕೆ ಬಂದ್ಬಿಟ್ರೆ ಸಾಕು. ನೆಕ್ಸ್ಟು ಮಾಡೋಕ್ಕೆ ಪ್ರಯತ್ನ ಪಡ್ತೀವಿ, ತಿರ್ಗಾ ಬಂತೀವಿ, ನೈಟು ಪ್ರೇಯರಲ್ಲಿ ಕೂತ್ಕೊಳ್ತೀವಿ, ಮಾಡಿಲ್ಲ, ತಿರ್ಗಾ ಬರ್ತೀವಿ, ಮಾಡಿಲ್ಲ, ನಾನು ಮಾಡಬೇಕಾಗಿತ್ತು ಮಾಡಿಲ್ಲ, ಮಾಡೋಣ, ತಿರ್ಗಾ ಪ್ರಾಕ್ಟೀಸ್ ಮಾಡ್ತಂಗೆ ಹಿಂದೆ ತಿರುಗಿ ನೋಡಿದ್ರೆ
ತುಂಬಾ ದೂರ ನಡೆದು ಬಂದಿರ್ತೀವಿ. ಕೆಟ್ಟದ ವಿಷಯಗಳನ್ನ ಸುಮಾರು ಬಿಟ್ಟು ಬಂದಿರ್ತೀವಿ. ಆಮೇಲೆ ಮುಂದೆ ನೋಡಿದ್ರೆ ಇನ್ನೂ ದೂರ ಇದೆ, ಅದು ಬಿಟ್ಬಿಡೋಣ. ಹಿಂದೆ ತಿರುಗಿ ನೋಡಿದ್ರೆ ಅಯ್ಯೋ, ಸುಮಾರು ಬಿಟ್ಟಿದ್ದೀನಲ್ಲ. ದೇವರೇ, ನಿಮಗೆ ನಿಮ್ಮ ನಿಮ್ಮ ಅನುಗ್ರಹದಿಂದ, ನಿಮ್ಮ ಮರ್ಸಿ, ವಿತ್ ಯುವರ್ ಮರ್ಸಿ ಓನ್ಲಿ ನಾನು ಇಷ್ಟೊಂದು ಚೆನ್ನಾಗಿ ಆಗಿದ್ದೀನಿ. ಇನ್ನೂ ಚೆನ್ನಾಗಿ ಆಗತ್ತೆ, ಇನ್ನು ಮುಂದೆ ದಾರಿ ಇನ್ನೂ ಇದೆ. ಅದಕ್ಕೆ ನೀವು ನನ್ನ ನಡೆಸ್ತೀರಾ, ನಿಮ್ಮ ಚಿತ್ತದಂತೆ ಆಗಲಿ ಅಂತ ನಾವು ಬಿಟ್ಟು ಆ ಕುರಿ ಕ್ಲಾಸಿಗೆ ನಾವು ಹೋಗಬೇಕು ಎಂಬ ಪ್ರಾರ್ಥನೆ ದೇವರ ಜೊತೆಯಲ್ಲಿ ಇಟ್ಕೊಂಡು ಅವ್ರ ಚಿತ್ತದಂತ ನಡೆದು ಆ ಆ ಪ್ರೀತಿಯನ್ನು ಮೂಲ ಎಪಿ ಸೆಂಟರ್ ಆಗಿ ತಂದು ನಾವು ಈ ಕೊಟ್ಟಿರುವ ನಮ್ಮ ಈ ರೇಸ್ನ ವಿ ಶುಡ್ ಮೇಕ್ ಅವರ್ ಕಾಲಿಂಗ್ ಅನ್ ಎಲೆಕ್ಷನ್ ಶುವರ್. ಅದಕ್ಕೆ ದೇವ್ರ ಹತ್ರ ನಾವು ಪ್ರಾರ್ಥನೆಯಲ್ಲಿ ಕೇಳ್ಕೊಳ್ಳೋಣ. ಆಮೇಲೆ ಕರ್ತನಲ್ಲಿ ಪ್ರೀತಿ ಅಂತ ಸೋದರ ಸೋದರಿಯರೇ, ನಮ್ಮ ನಡುವೆ ಸೋದರ ಅಂತ ಪ್ರಭು ಬದರು ಪ್ಯಾರಬಲ್ ಆಫ್ ದ ಶೀಪ್ ಅಂಡ್ ಗೋಟ್, ಅದರ ಕುರಿ ಮತ್ತೆ ಆಡಿನ ಒಂದು ಸಾಮ್ಯ, ಅಂದ್ರೆ ನಾವೆಲ್ಲ ಬೇಸಿಕ್ ಕ್ಲಾಸಲ್ಲಿ ಏನು ಮಾಡಿದ್ವಿ ಕೇಳಿದ್ದೀರಿ. ಅದೇ ಬ್ರದರ್ ಇವತ್ತೊಂದು ಡಿಫ್ರೆಂಟ್ ಆ್ಯಂಗಲ್ ಅಲ್ಲಿ ಏನು ಮಾಡಿದ್ರು ತೊಗೊಂಡ್ರು ಅಲ್ವರ. ಸೊ ಕುರಿಗಳಂತಂದ್ರೆ ಏನೋ, ಆಡುಗಳಂತಂದ್ರೆ ಏನೋ, ದೇವ್ರ ರಾಜ್ಯದಲ್ಲಿ ಯಾವ ರೀತಿ ಜನಗಳಿಗೆ ಏನ್ರಿ ಒಂದು ಪುರಸ್ಕಾರ ಕೊಡ್ತೀರಿ, ಅದರಿಂದ ಇದು ಮಾಡಬೇಕು ಅಂತ ಅಂದ್ಬಿಟ್ಟು ಜನಗಳಿಗೆ ಏನು ಮಾಡೋಕ್ಕಲ್ಲ, ದೇವ್ರು ತಿಳ್ಸೋದಕ್ಕೆ ಹೋಗಲ್ಲ. ಅದರ ಸ್ವಾಭಾವಿಕವಾಗಿ ಅವರಲ್ಲಿ ಕೆಟ್ಟದನ್ನ ಬಿಟ್ಟು ಒಳ್ಳೇದ್ಗೆ ಆಶಿಸ್ಬೇಕು ಅಂದ್ಬಿಟ್ಟು ಏನು ಮಾಡೋದು ದೇವರು. ಆ ಥರ ಒಂದು ಮೋಟಿವೇಶನ್ ತರಬೇಕಾದ್ರೆ ಜನಗಳು ಏನು ಮಾಡ್ತಾರೆ, ಎಲ್ಲರೂ ಒಳ್ಳೇದನ್ನೇ ಆಯ್ಕೆ ಮಾಡ್ತಾರೆ. ಅದ್ರ ನೋಡಿ, ಜಗತ್ತಲ್ಲಿ ಇಷ್ಟೊಂದೆಲ್ಲ ಕೆಟ್ಟಿದ್ ಬಿಟ್ಟಿದ್ದು ಏನಕ್ಕೆ ಅಂತ ನೋಡ್ತೀರಿ. ಏನಕ್ಕೆ ಬಿಟ್ಟಿದೆ ದೇವ್ರ ಕೆಟ್ಟಿದ್ದ ಲೋಕದಲ್ಲಿ ಅನುಭವ. ಯಾಕಂದ್ರೆ ಮನುಷ್ಯರಿಗೆ ನೆಕ್ಸ್ಟ್ ಒಳ್ಳೇದು ಬಿಡ್ಬೇಕಾದ್ರೆ ಮನುಷ್ಯ ಏನು ಆಯ್ಕೆ ಮಾಡ್ತಾರೆ, ಒಳ್ಳೇದನ್ನ ಆಯ್ಕೆ ಮಾಡ್ತಾರೆ ಅಲ್ವರ. ನೋಡಿರ್ತೀನಿ ಇವಾಗ ಉದಾಹರಣೆ ಹೇಳ್ಬೇಕಾದ್ರೆ ನಮ್ಮ ಜೀವನದಲ್ಲಿ ಏನ್ರಿ, ನಾವೆಲ್ಲ ಸತ್ಯಕ್ಕೆ ಬಂದಿಲ್ಲ ಅಂತ ತಿಳ್ಕೊಳ್ಳಿ. ಅದರ ಸಿಕ್ಕಾಪಟ್ಟೆ ಲೋಕದಲ್ಲಿ ಸಿಕ್ಕಾಪಟ್ಟೆ ಆಶೀರ್ವಾದ ಇರ್ತಾರೆ, ಸಿಕ್ಕಾಪಟ್ಟೆ ದುಡ್ಡು ಇರ್ತಾರೆ, ಲೈಫಲ್ಲೆಲ್ಲ ಚೆನ್ನಾಗೆಲ್ಲ ಎಂಜಾಯ್ ಮಾಡಿ ಎಲ್ಲ ಬರ್ಬಾದ್ ಮಾಡ್ಕೊಂಡ್ಬಿಡ್ತೀನಿ ತಿಳ್ಕೊಳ್ಳಿ. ಆಮೇಲೆ ನಮ್ಮ ಜೊತೆಗೆ ಯಾರೇ ಬಿಡ್ತಾರ ಅವಾಗ ಯಾರು ಇರಲ್ಲ. ಅವಾಗ ನಮ್ಗೆ ಏನಾಗ್ತದೆ, ಅಯ್ಯೋ ನಾನು ಮಾಡಿದ್ದೇನೋ ತಪ್ಪು ಅಂತ ಹೇಳ್ತಾರೆ. ಇನ್ನೊಂದ್ಸರಿ ನಮಗೆ ಅದೇ ಥರ ಇನ್ನೊಂದ್ಸರಿ ಅವಕಾಶ ಸಿಗ್ದವಾಗ, ಇನ್ನೊಂದ್ಸರಿ ನಾವು ಚೆನ್ನಾಗಿ ಆದವಾಗ ನಾವು ಏನು ಮಾಡ್ತೀರಿ, ಕಿತ್ಕೊಂತೀರಿ ಅಲ್ವರ. ಮೊದ್ಲಿನ ಥರ ಏನು ಮಾಡಕ್ ಹೋಗಲ್ಲ, ನಾವು ತಪ್ಪು ಮಾಡಕ್ ಹೋಗಲ್ಲ. ಯಾಕಂದ್ರೆ ಆ ಅನುಭವ ಅಷ್ಟೊಂದು ವ್ಯಾಲ್ಯೂಬಲ್. ಅಂದ್ರೆ ಇದೇ ಥರ ಕ್ರಿಸ್ತನ್ ರಾಜ್ಯದಲ್ಲಿ ಎಲ್ಲರಿಗೂ ಅನುಭವ ಕೊಟ್ಟಿರ್ಬೇಕಾರೆ, ದೇವರು ಇನ್ನೊಂದ್ಸತಿ ಒಳ್ಳೇದು ಬಿಟ್ಟಿರ್ಬೇಕಾರೆ, ಸೇತನ ಕಟ್ಟಾಕಿರ್ಬೇಕಾರೆ, ಔಟ್ವರ್ಡ್ ಇನ್ಫ್ಲೂಯೆನ್ಸ್ ಮನುಷ್ಯನ ಕೆಟ್ಟದ್ದು ಮಾಡೋದಕ್ಕೆ ಪ್ರೇರಣೆ ಏನಾಗಿರಲ್ಲ, ಇರಲ್ಲ ಅಲ್ವರ. ಅದಕ್ಕೆ ನೋಡ್ಬೇಕಾರೆ ಅವಾಗ ಜನಗಳು ಡೆಫಿನೆಟ್ ಆಗಿ ಏನು ಮಾಡ್ತಾರೆ, ಒಳ್ಳೇದನ್ನ ಮಾಡೇ ಮಾಡ್ತಾರೆ. ಯಾಕಂದ್ರೆ ಡೌಟೇ ಇಲ್ಲ ಅಲ್ವರ. ಯಾಕಂತಂದ್ರೆ ಲೋಕದಲ್ಲಿ ಇವತ್ತು ಎಲ್ಲಾರು ಏನು ಮಾಡ್ತಾರೆ, ಯಾರೋ ಒಬ್ರು ದೇವ್ರನ್ನ ನಂಬ್ತಾರೆ. ಅವ್ರಿಗೆ ನಿಜವಾದ ಸತ್ಯ ದೇವ್ರು ಕೊಟ್ಟ ಅಂತ ಅನ್ನೋದು ಏನು ಮಾಡ್ತಾರೆ, ಇನ್ನೂ ಹೆಚ್ಚಿನ ಪ್ರೀತಿಯಿಂದ ದೇವ್ರನ್ನ ಏನು ಮಾಡ್ತಾರೆ, ಅವರು ಫಾಲೋ ಮಾಡ್ತಾರೆ ಅಲ್ವರ. ಸದ್ ನೋಡ್ಬೇಕಾದ್ರೆ ಅದನ್ನೇ ಅಂತಂದ್ರೆ ಒಂದು ಕುರಿಯ ಒಂದು ಗುಣ ಅಲ್ವರ. ಅವ್ರಿಗೆ ಗೊತ್ತಿಲ್ಲದಿರಂತ ರೀತಿಯಲ್ಲಿ ಏನ್ರಿ ದೇವ್ರಿಗೆ ಒಂದು ವಾಕ್ಯಗಳ ಪ್ರಕಾರ ಅದರ ನಡ್ಕೊಂಡವಾಗ ಏನಾಗ್ತಾರೆ, ದೇವರ ಜೀವನದಲ್ಲಿ ಬರುವಂತ ಆಶೀರ್ವಾದಗಳು. ಅದು ಹೇಳಲ್ಲ, ಹಸಿದಾಗಿದ್ದೆ, ದಾಹವಾಗಿದ್ದೆ, ಅದರ ವಸ್ತ್ರ ಇಲ್ದಿರೋವನಾಗಿದ್ದೆ. ಯಾರಿಗೆ ವಸ್ತ್ರ ಕೊಡಬೇಕು, ಯಾರಿಗೆ ಆಹಾರ ಕೊಡಬೇಕು, ಯಾರಿಗೆ ನೀರು ಕೊಡಬೇಕು ಅಂತಂದ್ರೆ, ಯಾರಿಗೆ ದಾಹ ಇದೆ ಅಂತಂದ್ಬಿಟ್ಟು ಫೀಲ್ ಆಗ್ತದೋ, ಯಾರಿಗೆ ದಾಹ ಇದೆಯೋ, ಯಾರಿಗೆ ಹಸಿವಿದೆಯೋ ಅವ್ನಿಗೇನು ಮಾಡಬೇಕು, ಕೊಡಬೇಕು. ಹಸಿವೇನೇ ಇಲ್ಲ ತಿಳ್ಕೊಡ್ರಿ, ವಾಕ್ಯ ಕೇಳೋಕ್ಕೇನಿಲ್ಲ, ಇಂಟ್ರೆಸ್ಟೇ ಇಲ್ಲ, ಹಂಗ ಕೊಟ್ಟಾಗ ಏನಾಯ್ತು ಅರ್ಥ ಆಯ್ತದ. ನಾನೇನು ಮಾಡ್ತೇನೆ ಹೇಳಿ, ಹೊಟ್ಟೆ ತುಂಬಿರೋನ್ಗೇನ್ರಿ ಅಷ್ಟೇ ಅಲ್ವರ. ಅದೇ ನೋಡ್ಬೇಕ್ರೆ ಯಾರಿಗೆ ವಾಕ್ಯದ ಮೇಲೆ ಇಂಟ್ರೆಸ್ಟ್ ಇದೆ, ಅವ್ರಿಗೆ ವಾಕ್ಯ ಕೊಟ್ಟವಾಗ ಏನಾಗ್ತದೆ, ಅವರು ಆಸಕ್ತಿಯಿಂದ ಏನು ಮಾಡ್ತಾರೆ, ಕೇಳ್ತಾರೆ ಅಲ್ವರ. ಹೊಟ್ಟೆ ಹಸಿದಿರೋಂಥ ಮನುಷ್ಯನ್ಗೆ ಕಹಿಯಾಗಿರೋದು ಹೆಂಗಿರ್ತದೆ, ಜೇನುತುಪ್ಪ ಥರ ಇರ್ತಾರೆ ಅಲ್ವರ. ಅದು ನೋಡ್ಬೇಕ್ರೆ ಅಂತ ದೇವ್ರ ಮಕ್ಳಿಗೆ ದೇವರಾಜ್ಯದಲ್ಲಿ ಏನು ಮಾಡ್ತಾರೆ, ಸತ್ಯನೆಲ್ಲ ದೇವ್ರು ಕೊಡ್ತಾರೆ. ಆದರೆ ಕೆಲವು ಜನ ದೇವರಾಜ್ಯದಲ್ಲಿ ಕೂಡ ಇರ್ತಾರೆ ಏನ್ರಿ, ಜಾಸ್ತಿ ಜನ ಇರಲ್ಲ, ಅದು ಇರ್ತಾರೆ. ಇಲ್ದಿರೋ ಇದ್ರೆ ದೇವರು ಎರಡನೇ ಮಣ್ಣದ ಬಗ್ಗೆ ಬೈಬಲ್ ಮಾತಾಡ್ತಾ ಇದ್ರಾ, ಅಂದರೆ ಇರ್ತಾರೆ ಅಂತ ಅರ್ಥ. ಹಂಗಾರೆ ಎರಡನೇ ಮಣ್ಣಕ್ಕೆ ಹೋಗುವಂಥ ಸ್ವಲ್ಪ ಜನಗಳು ಏನಾಗಿರ್ತಾರೆ, ಇರ್ತಾರೆ ಅಲ್ವ. ಅವರು ಗುಣಗಳು ನೋಡ್ಸೋದು ಏನಪ್ಪ ಅಂತಂದ್ರೆ, ಒಂದು ಸ್ಟಬ್ಬನ್ ಕ್ಯಾರೆಕ್ಟರ್, ಸೆಲ್ಫಿಶ್ನೆಸ್ ಮೇನ್, ಸ್ವಾರ್ಥವಾಗಿರೋಂಥ ಗುಣಗಳು ಅಲ್ವರ. ಅದನ್ನ ಬ್ರದರ್ ಇವಾಗ ಕೂಡ ಏನು ಮಾಡಿದ್ರು, ನಮಗೆ ಹೋಲಿಕೆ ಮಾಡಿದ್ರು ಅಲ್ವರ. ನೋಡಿರ್ತೀನಿ, ಇದು ನಮ್ಮ ಬ್ರದರ್ ಅಸಲ್ ಹೇಳ್ಬೇಕಾರೆ ಇದನ್ನ ಏನೋ ಬ್ರದರ್ ಅಸಲ್ ಸರ್ಮನ್ಸ್ ಅಂತ ಬರ್ದಿದೆ. ಅದನ್ನ ಹೇಳ್ದಲ್ಲ, ಫಸ್ಟ್ ಹೇಳ್ತಾರೆ ಬ್ರದರ್ ಅಸಲ್ದು ಸರ್ಮನ್ಗಳು ಆ ಕಾಲದಲ್ಲಿ 220 ಪೇಪರಲ್ಲಿ ಏನಾಗೋದು, ಪ್ರತಿ ವಾರ ಪಬ್ಲಿಷ್ ಆಗೋದು. 220 ಏನ್ರಿ ನ್ಯೂಸ್ ಪೇಪರ್, ಏನ್ರಿ ನಾವು ಒಂದೇ ಕಂಪನಿ ಅಲ್ಲ, ಏನು ಇವು ಟೈಮ್ಸ್ ಆಫ್ ಇಂಡಿಯಾ, ಡೆಕ್ಯಾನಡ್ ಅಂತ ಹೇಳ್ತಾರಲ್ಲ, ಆ ಥರ 220 ಕಂಪನಿಗಳು ಆ ಥರ ನ್ಯೂಸ್ ಪೇಪರಲ್ಲಿ ಆರ್ಟಿಕಲ್ ಏನಾಗೋದು, ಅದನ್ನೆಲ್ಲ ಒಂದು ಬುಕ್ ಮಾಡಿಟ್ಟವ್ರು. ಅದ್ರ ಆದ್ಮೇಲೆ ಏನು ಮಾಡ್ತಾರೆ, ಈ ಪಾಯಿಂಟ್ಸ್ ಎಲ್ಲ ಬರೀತಾರೆ. ಅದರ ಅದು ಹೇಳ್ಬಿಟ್ಟು ಇದ್ರ ಸ್ಪಿರಿಚುವಲ್ ಅಪ್ಲಿಕೇಶನ್ ಕೂಡ ಏನಾಗಿದೆ ಇವಾಗ ಇದೆ ಅಂತ ಹೇಳ್ತಾರೆ. ಹೆಂಗಪ್ಪ ಅಂತಂದ್ರೆ, ಆ ಕಾಲದಲ್ಲಿ ಕ್ರಿಸ್ತನ್ ರಾಜ್ಯದಲ್ಲಿ ಏನ್ರ ನೀವು ಯಾರೋ ಒಬ್ರಿಗೆ ಮಾಡಿದ್ರೆ ಯಾರಿಗೆ ಮಾಡ್ದಂಗೆ, ಕ್ರಿಸ್ತಂಗೆ ಮಾಡ್ದಂಗೆ ಅಂತ. ಇವಾಗ ಈ ಕಾಲದಲ್ಲಿ ನಾವು ಯಾರಿಗೆ ಮಾಡಬೇಕು, ನಾವು ಯಾರಿಗೆ ಮಾಡಿದ್ರೆ ಕ್ರಿಸ್ತಂಗೆ ಮಾಡ್ದಂಗೆ ಸಭೆಗೆ. ಅದೇ ನಮ್ಮ ಬ್ರದರ್ ಹೇಳ್ದಲ್ಲ ಏನಂತಂದ್ರೆ, ಏನ್ರಿ ಅಪೋಸ್ಟ್ಲ್ ಪೌಲ್ ಯಾರಿಗೆ ಹಿಂಸೆ ಕೊಟ್ರ,
ಹಾ ಅವ್ರು ಕ್ರಿಸ್ತನ್ಗೆ ಕೊಟ್ಟಿದ್ದು ಅಂತ ಹೇಳ್ತಾರಲ್ಲಿ ಅದರ ನೀನು ಹಿಂಸೆ ಪಡಿಸಂತ ಯೇಸು ನಾನೇ ಅಂತ ಹೇಳ್ಬೇಕಾರೆ ಅವ್ರು ಯಾವಾಗ ಯೇಸು ಕ್ರಿಸ್ತನ್ ಕೊಟ್ಟಿದ್ರ ಅಂದ್ರೆ ಖಂಡಿತವಾಗಿಲ್ಲ ರೀ ಆದ್ರೆ ಕ್ರಿಸ್ತನ ಒಂದು ದೇಹಕ್ಕೆ ಕೊಟ್ರೆ ಸಭೆ ಮಕ್ಳು ಕೊಟ್ರೆ ಯಾರು ಕೊಟ್ಟಂಗೆ ಅದರ ಅದೇ ನೋಡ್ಬೇಕಾರೆ ಅಲ್ಲಿ ಏನ್ ಹೇಳ್ತಾರೆ ಅಂದ್ರೆ ಈ ಒಂದು ಅಪ್ಲಿಕೇಶನ್ ನಮ್ಗೆ ಹೇಳ್ಬೇಕಂದ್ರೆ ನಾವು ಸತ್ಯನ ಯಾರು ಕೊಡ್ಬೇಕು ಹಾ ಹಾ ಯಾರಿಗೆ ಮುಖ್ಯವಾಗಿ ನಾವೇನ್ ನೋಡಿದ್ರಿ ಇವಾಗ ಅಲ್ಲಿ ಊಟ ಯಾರು ಕೊಟ್ರು ಹಾ ಹಸಿದವರಿಗಲ್ವರ ಅಂದ್ರೆ ವಾಕ್ಯದಲ್ಲಿ ದಾಹವಾಗಿರೋರು ವಾಕ್ಯದಲ್ಲಿ ಹಸಿದಾಗಿರೋರು ಎಷ್ಟೋ ಜನಗಳೇನಾಗೋರೆ ಅದನ್ನ ಸತ್ಯ ಹೇಳ್ತೀರಾ ಹೇಳ್ರಿ ಯೋಚನೆ ಮಾಡಿ ಎಷ್ಟು ಜನ ನೀವು ಸತ್ಯ ಹೇಳಿದಿರಿ ಅದರ ಇವತ್ತು ನೋಡಿ ಏನ್ರಿ ನಮಗೆ ಯಾರು ಸತ್ಯ ಹೇಳ್ದಿರ ಇದ್ರೆ ನಮಗೆ ಸತ್ಯ ಬಂದಿರೋದಾ ನೋಡಿ ಬ್ರದರ್ ಇದಾರೆ ಗೊತ್ತಾ ಬ್ರದರ್ ಅಂದ್ರೆ ನಮ್ಮ ಆನಂದ್ ಬ್ರದರ್ ಗೊತ್ತಾ ಇವ್ರ ಥರನೇ ಇವ್ರು ಬ್ರದರ್ ನೋಡ್ರಿ ಸ್ವಲ್ಪ ಎತ್ತರಗಿರ್ತಾರೆ ಸ್ವಲ್ಪ ತೆಳ್ಳಗಿರ್ತಾರೆ ಸೇಮ್ ಅವರೆಲ್ಲ ಇವರೆಲ್ಲ ಏನ್ರಿ ಅಣ್ಣ ತಮ್ಮ ಅಂದ್ರೆ ಆಂಟೋ ಬ್ರದರ್ ಬ್ರದರ್ ಹಾ ಇವರೆಲ್ಲ ಏನ್ರಿ ಎಲ್ಲ ರಿಲೇಟಿವ್ಸ್ ಇವರೆಲ್ಲ ಎಷ್ಟು ವರ್ಷದಿಂದ ಸತ್ಯ ಕೇಳೋರು ಗೊತ್ತಾ ನೀನು 20 ಇಯರ್ಸ್ ಆಗಿಲ್ಲ ಬ್ರದರ್ ಹಾ ಅದರ ಇವ್ರ ಮನೆಗೆ ವಿಟ್ನೆಸ್ ಮಾಡ್ಬೇಕಾದ್ರೆ ನಾವು ಹೋಗಿದ್ವಿ ಅವರ ಚಿಕ್ಕ ಹುಡುಗರು ಅವಾಗ ಫಸ್ಟ್ ಟೈಮ್ ಬರ್ಬೇಕಾದ್ರೆ ಅವ್ರ ತಂದೆ ಇದ್ರು ಅದರ ನೋಡಿ ಅವಾಗಿಂದ ಯಾರೋ ಒಬ್ರು ವಿಟ್ನೆಸ್ ಮಾಡೋಕೆ ಎಫರ್ಟ್ಸ್ ಏನ್ ಮಾಡವ್ರೆ ಯೋಚನೆ ಮಾಡ್ರಿ ಅಯ್ಯೋ ಅವ್ರು ಕೇಳಲ್ಲ ಬಿಡು ಅಂತ ಅಂದ್ಬಿಟ್ಟು ಲೆಥಾರ್ಜಿಗೆ ಬಿಟ್ಬಿಟ್ಟಿದ್ರೆ ಇವತ್ತು ಪ್ರತಿಫಲ ಬಂದಿರೋದಾ ಅಲ್ವರ ನಾವೇನ್ ಮಾಡ್ಬೇಕು ವಾಕ್ಯನ ಹೇಳ್ಬೇಕು ಅಲ್ವರ ವಾಕ್ಯ ಕರ್ಸೋದೆಲ್ಲ ದೇವ್ರೇ ಬಿಡ್ರಿ ದೇವ್ರ ಚಿತ್ತ ಎಲ್ಲರೂ ಯಾರೋ ಬರಕ್ಕೆ ಸರ್ ಆದ್ರೆ ನಮ್ಮನ್ನ ದೇವ್ರೊಂದು ಸಾಧನೆಯಾಗಿ ಯೂಸ್ ಮಾಡ್ತಾರೆ ಅಂದ್ರೆ ನಾವು ಎಷ್ಟು ಸಂತೋಷ ಪಡ್ಬೇಕ್ರಿ ಅಲ್ಲಿ ಹೇಳ್ತಾರಲ್ಲ ಏನಂತಂದ್ರು ಬ್ರದರ್ ಒಂದು ಪಾಯಿಂಟ್ ಹೇಳ ಗೊತ್ತಾ ಏನಂತ ನೋಡಿ ವಾಕ್ಯ ಓದನ ಅಂತಂದ್ರೆ ಅಂದ್ರೆ ಅಲ್ಲಿ ರಾಜ ಪುರಸ್ಕಾರ ಕೊಡ್ಬೇಕಾರೆ ನೋಡ್ರಿ ಹೇಳಿ ವಾಕ್ಯ ಓದನ ನೋಡ್ತೀನಿ ಮ್ಯಾಥ್ಯೂ ಅಲ್ಲಿ 25ನೇ ಅಧ್ಯಾಯದಲ್ಲಿ ನೋಡ್ರಿ ಓದನ ಅಂತೀನಿ 31ನೇ ವಾಕ್ಯ ಮೊದಲು ಓದಿ ಇದಲ್ಲದೆ ಹಾ ಮನುಷ್ಯ ಕುಮಾರನು ತನ್ನ ಮಹಿಮೆಯಿಂದ ಎಲ್ಲಾ ದೇವದೂತರೊಂದಿಗೆ ಕೂಡಿ ಬರುವಾಗ ಸಾಕ್ಬಿಡಿ ಏನ್ರಿ ಯಾರಂತೆ ಬರೋದು ಮನುಷ್ಯ ಕುಮಾರನು ತನ್ನ ಮಹಿಮೆಯಲ್ಲಿ ಬರಬೇಕಾದ್ರೆ ಕರೆಕ್ಟಾ ಏನವ್ರು ಅವಾಗ ಅವ್ರ ಪೊಸಿಷನ್ ಏನ್ ಗೊತ್ತಾ 34ನೇ ವಾಕ್ಯ ಓದಿಂತೀನಿ ಹಾ ಆಗ ಅರಸನು ಹಾ ತನ್ನ ಬಲಗಡೆಯಲ್ಲಿ ಅವ್ರೇನಂತ ಇವಾಗ ಅರಸನು ಅಂದ್ರೆ ಕ್ರಿಸ್ತನು 2ನೇ ಬರಿಕೆಯಲ್ಲಿ ರಾಜಾದಿ ಏನಾಗ್ತಾರೆ ಅವರು ಮಹಿಮೆಯಲ್ಲಿ ಬರ್ತಾರೆ ಅಂತಂದ್ರೆ ಏನಪ್ಪ ಅವರು ಅಧಿಕಾರ ಅಂದ್ರೆ ರಾಜ ಅದರ ರಾಜ ಏನ್ ಡಿಕ್ಲೇರ್ ಮಾಡ್ತಾನೆ ನೋಡ್ರಿ ಅಂತೀನಿ ಅದ್ರಲ್ಲಿ ಮುಂದಕ್ಕೆ ಹೆಂಗೆ ಕಂಟಿನ್ಯೂ ಸೇಮ್ ವರ್ಸ್ ನನ್ನ ತಂದೆಯ ಆಶೀರ್ವಾದ ಹೊಂದಿದವರೇ ಬನ್ನಿರಿ ಏನ್ರಿ ನನ್ನ ತಂದೆ ಆಶೀರ್ವಾದನ ಹೊಂದಿದವ್ರೆ ಬಂದಿರಿ ಹಂಗ್ರೇನರ್ಥ ಪ್ರೈಸ್ ಕೊಡ್ತಾರದ್ ಯಾರಪ್ಪ ತಂದೆ ನಾನ್ ಕೊಡ್ತಾ ಇಲ್ಲ ಯಾರು ಕೊಡ್ತಾ ಇರೋದು ತಂದೆ ದೇವ್ರು ಕೊಡ್ತಾ ಇರೋದು ಅಲ್ವ ಸತ್ಯಕ್ಕೆ ಕರೆಯೋದು ಬಿಡೋದು ಪುರಸ್ಕಾರ ಕೊಡೋದೆಲ್ಲ ಯಾರ್ದು ಅಲ್ವರ ಆದ್ರೆ ವಾಕ್ಯನ ಬಿತ್ತನೆ ಮಾಡೋದು ಯಾರ ಮುಖಾಂತರ ಮಾಡ್ತಾರೆ ದೇವ್ರು ಅಲ್ವರ ದೇವ್ರ ಮಕ್ಳು ಮುಖಾಂತರ ಮಾಡ್ತಾರೆ ಬಿತ್ತನೆ ಅಪೋಸ್ತಲರನ್ನ ಉಪಯೋಗಿಸ್ಕೊಂಡು ದೇವ್ರು ಬಿತ್ತನೆ ಮಾಡಿದ್ರ ಇಲ್ವಾ ಬಿತ್ತನೆ ಸಮಯದಲ್ಲಿ ಏನ್ ಹೇಳ್ತಾರೆ ಮನುಷ್ಯ ಕುಮಾರನ ಹೋಗಿ ಏನ್ ಮಾಡುತ್ತೆ ಎಲ್ಲ ಕಡೆ ಮನುಷ್ಯ ಕುಮಾರನ ಎಲ್ಲ ಕಡೆ ಬಿತ್ತನೆ ಮಾಡ್ಬಿಟ್ರಾ ನಾವು ಮನುಷ್ಯ ಕುಮಾರನ ದೇಹಕ್ಕೆ ಅಂಗವಾಗಿದ್ರೆ ನಾವೆಲ್ಲ ಯಾರು ಅಂದಂಗೆ ನಾವೆಲ್ಲ ಅವ್ರ ಅಂಗ ಅಂದಂಗೆ ಎಲ್ಲರೂ ನಾವು ಅವ್ರ ಅಂಗ ಅಂದ್ಮೇಲೆ ಅವ್ರ ಅಂಗದಲ್ಲಿ ಒಂದು ಕೆಲಸ ಮಾಡ್ಬೇಕಾ ಬಡವಾ ಯೋಚನೆ ಮಾಡಿರ್ತೀನಿ ಯೇಸು ಕ್ರಿಸ್ತ ಕೆಲಸ ಮಾಡಿಲ್ಲ ಮೊದಲನೇ ಬರುವಿಕೆಯಲ್ಲಿ ಅವ್ರೇನ್ ಕೆಲಸ ಮಾಡಿದ್ರು ಏನು ಮಾಡಿದಿರಾ ನಿಂಗೆ ಯಾರ ಕೇಳ್ಕೊಟ್ರಪ್ಪ ನನಗೂ ಅದಕ್ಕೂ ಸಂಬಂಧ ಇಲ್ಲ ನಾನು ವಾಕ್ಯದ ಪ್ರಕಾರ ನಡ್ಕೊಂಡು ಹೋಗ್ತಾ ಇದ್ದೀನಿ ನಿಮ್ಮ ಮನೆ ಬರ ಏನಾರ ಓರಿ ನನ್ನ ನಾನು ಆರಾಮಾಗಿ ಜಾಲಿಯಾಗಿರ್ತೀನಿ ನನ್ನ ಕೂಲಾಗಿರ್ತೀನಿ ನಾನು ಯಾವಾಗೂ ತಲೆ ಕೆಡ್ಸೋದು ಯಾವುದು ಕೆಟ್ಟದ್ದು ಮಾಡಲ್ಲ ಯಾವುದು ಒಳ್ಳೇದು ಏನು ಮಾಡಲ್ಲ ನಾನು ಪಡಲ್ಲ ನನ್ನ ಜೀವನ ನಾನು ಸಾಗಿಸ್ಕೊಂಡು ಹೋಗ್ತೀನಿ ಕೊನೆಗೆ ಸತ್ತೋಯ್ತೀನಿ ನಾನು ರ್ಯಾನ್ಸಮ್ ಕೊಡಬೇಕು ಅಷ್ಟೇ ನನ್ನ ಕೆಲಸ ಮುಗೀತು ಟಾಟಾ ಬಾಯ್ ಅಂತ ಇದ್ದು ಬಿಟ್ಟಿದ್ರೆ ಏನಾಗಿರೋದು ನಮ್ಗೆ ನಮ್ ಬ್ರದರು ವಾಲ್ಯೂಮ್ನ ಬರಿಬೇಕಾದ್ರೆ ಬರ್ತಾರೆ ಕ್ರೈಸ್ಟ್ ಡೈಡ್ ಫಾರ್ ಅವರ್ ಸಿನ್ಸ್ ಅಂಡ್ ಹಿ ವಾಸ್ ರಿಸನ್ ಫಾರ್ ಅವರ್ ಜಸ್ಟಿಫಿಕೇಶನ್ ಅವ್ನ ವಾಕ್ಯ ಇದೆ ಓದಿದ್ರೆ ವಾಕ್ಯ ನೋಡಿ ರೋಮಪುರದಲ್ಲಿ ಐತೆ ನೋಡಿರ್ತೀನಿ ಆ ವಾಕ್ಯದ ಅರ್ಥ 5ನೇ ವಾಲ್ಯೂಮ್ನ ಬರೀತಾರೆ ನಿಮ್ಗೆಲ್ಲ ಹೇಳಿದ್ನ ರೋಮಪುರದಲ್ಲಿ 4:25 ಓದಿ ದೇವರು ಆತನನ್ನು ನಮ್ಮ ಅಪರಾಧಗಳ ನಿಮಿತ್ತ ಮರಣಕ್ಕೆ ಒಪ್ಪಿಸಿಕೊಟ್ಟು ನಮ್ಮ ಅಪರಾಧಗಳ ನಿಮಿತ್ತ ಆತನ ಏನ್ ಮಾಡಂತೆ ಒಪ್ಪಿಸಿ ಇಷ್ಟು ಬೇಕಾಗಿದ್ದು ಗಾಡ್ಸ್ ಪ್ಲಾನ್ ಇಷ್ಟ ರೀ ಕ್ರೈಸ್ಟ್ ನಮ್ಗಾಗಿ ಏನಾಗಬೇಕಾಯ್ತು ಸಾಯ್ಬೇಕಾಯ್ತಪ್ಪ ಅಲ್ರ ಪುನರ್ತನ ಏನಕ್ಕೆ ಮಾಡಿಸಿದ್ರು ನೋಡಿ ಏನ್ ಮುಂದೆ ಕೇಳ್ತಾರೆ ಓದಿ ನಮಗೆ ನೀತಿವಂತರೆಂಬ ನಿರ್ಣಯವು ಉಂಟಾಗುವ ನಿಮಿತ್ತ ಜೀವದಿಂದ ಎಬ್ಬಿಸಿದನು ನೋಡ್ರ ನಮಗೆ ಏನಾಗ್ಬೇಕಂತೆ ನೀತಿವಂತರು ಅದೇನಪ್ಪ ಅರ್ಥ ಅಂದ್ರೆ ನೀತಿವಂತರು ಏನ್ರು ನಾವೆಲ್ಲ ಏನ್ರು ಒಳ್ಳೆಯವ್ರ ನಾವೆಲ್ಲ ಎಂತವ್ರು ಕೆಟ್ಟವರು ಅನೀತಿವಂತರು ನಮ್ಮನ್ನ ಏನ್ ಮಾಡ್ಬೇಕು ಅಂತ ಬಂದಿದ್ರೆ ಹಾಗಾದ್ರೆ ಏನು ನಾವೆಲ್ಲ ಬಿದ್ದಿರ್ಗತ್ತ ಬ್ರದರ್ ಹೇಳಿದ್ರಲ್ಲ ನಾವು ಲೋ ಕ್ಲಾಸ್ ಅಲ್ಲಿ ಬಿದ್ದಿದ್ರಿ ನಮ್ಮನ್ನ ಎಲ್ಲಿಗೆ ತರಬೇಕು ಅಂತಿದ್ರೆ ಕ್ರಿಸ್ತನ್ ರಾಜ್ಯದಲ್ಲಿ ಈ ಹಾಡುಗಳನ್ನೆಲ್ಲ ಎಲ್ಲಿಗೆ ತರ್ತಾರೆ ಏಜಸ್ಟ್ ಕಮ್ಮಲ್ಲಿ ಎಲ್ಲಿಗೆ ತರ್ತಾರೆ ಯಾರ ಸ್ವರೂಪಕ್ಕೆ ತರ್ತಾರೆ ದೇವದೂತ ಅದನ್ನ ಕ್ಲಾರಿಫೈ ಮಾಡ್ತೀನಿ ರೀ ಬ್ರದರ್ ಹೇಳಿದ್ರು ಅದನ್ನ ತಪ್ಪಾಗಿ ಅರ್ಥ ಮಾಡ್ಕೊಂತ ಚೆನ್ನಾಗಿ ಗೊತ್ತು ಅದರ ಈಗ ಹೇಳ್ತೀನಿ ನೋಡ್ರಿ ಅಂದ್ರೆ ಏನಪ್ಪಾ ಅಂದ್ರೆ ಆದಾಮ್ಗಿದ್ರಲ್ಲ ಲೆವೆಲ್
ನೋಡಿ ಆದಾಮ್ ಇದಾರೆ ಲೆವೆಲ್, ಈ ಲೆವೆಲ್ಗೆ ಪ್ರತಿಯೊಬ್ಬ ಮನುಷ್ಯನ ಏನ್ ಮಾಡ್ತಾರೆ ಕರ್ಕೊಂಬತ್ತೆ ಗಾಡ್ಸ್ ಪ್ಲಾನ್. ಓಕೆನ್ರಾ? ಇವಾಗ ಕ್ರಿಸ್ತನ್ ರಾಜ್ಯದಲ್ಲಿ ಎಲ್ಲ ಆಕ್ಚುಲ್ ಆಗಿ ಬರ್ತಾರೆ. ಇವಾಗ ನಾವೆಲ್ಲಿದ್ದೀರಿ? ಅಲ್ಲಲ್ಲ, ನಾವು ಇರೋದು ಗಾಸ್ಪಲ್ ಇದ್ದೀವಿ. ಖಂಡಿತ ದೇವರ ರಾಜ್ಯದಲ್ಲಿ ಇರೋದು, ಆದ್ರೆ ಸ್ಟಿಲ್ ವಿ ಅಲ್ಲಿಂದ ಗಾಸ್ಪಲ್ ಸೆಲೆಕ್ಷನ್ ನಡೀತಿದೆ ಅಲ್ವಾ? ನಾವ್ ಇವತ್ತು ಎಲ್ಲಿದ್ದೀರಿ? ಕಾನ್ಸಂಟ್ರೇಟೆಡ್ ಬ್ರದರ್ಸ್ ಸಿಸ್ಟರ್ಸ್ ಇಲ್ಲಿದ್ದೀರಿ ಅಲ್ವಾ? ಆಕ್ಚುಲ್ ಆಗಿ ನಾವ್ ಇದ್ದಿರೋದು ಈ ಕಂಡೀಷನ್ ಇಲ್ಲಿ, ಇವತ್ತಿರೋದು ಇಲ್ಲಿ. ದೇವ್ರು ನಮ್ನ ಏನ್ ಮಾಡ್ತಾರೆ? ಇಲ್ಲಪ್ಪ ರಾಜು ನೀ ಇಲ್ಲಿ ಅಂತ ಏನ್ ಮಾಡ್ತಾರೆ? ಎಣಿಸ್ತಾರೆ. ಏನ್ರಿ? ನಮ್ನೇನ್ ಮಾಡ್ತಾರೆ? ಎಣಿಸ್ತಾರೆ. ಕ್ರಿಸ್ತನ್ ರಾಜ್ಯದಲ್ಲಿ ಹಂಗಿರಲ್ಲ ರೀ. ಕ್ರಿಸ್ತನ್ ರಾಜ್ಯದಲ್ಲಿ ಎಲ್ಲರೂ ಆಕ್ಚುಲ್ ಆಗಿ ಏನಾಗಿರ್ತಾರೆ? ಅದೇನು ಅವ್ರನ್ನ ಫಿಸಿಕಲ್ ಆಗಿ ಆದಾಮ್ನಲ್ಲಿ ಇರುವಂತ ಪರಿಪೂರ್ಣತೆ ಕ್ರಿಸ್ತನ್ ಇದ್ರೆ ಹೆಂಗಿದ್ರು ಭೂಲೋಕದಲ್ಲಿ ಈ ತರ ಪ್ರತಿಯೊಬ್ಬರು ಮನುಷ್ಯನ ಮಾಡ್ತಾರೆ, ಆಕ್ಚುಲ್ ಆಗಿ ಬರ್ತಾರೆ. ಇವಾಗ ನಮ್ಮನ್ನ ಏನ್ ಮಾಡಿದ್ದಾರೆ? ದೇವರು ಕ್ರಿಸ್ತರು ಅಂತ ಎಣಿಸಿದ್ದಾರೆ. ನಾವ್ ಯಾರನ್ನ ಎಣಿಸ್ತೀರಾ ಹೇಳ್ರಿ? ನಾವ್ ಯಾರನ್ನ ಎಣಿಸ್ತೀರಾ? ಏನಿಲ್ಲಪ್ಪ ಒಬ್ಬ ನಮ್ಗೆ ಒಂದು ಮಗುನ್ ದತ್ತು ತಗೊಬೇಕು. ಎಂತ ಮಗುನ್ ದತ್ತು ತಗೊಂತೀರಿ? ಎಲ್ಲಾ ಚೆನ್ನಾಗಿರೋದು ತಗೊಂತಾರ್ರಿ. ಇಲ್ಲ ಸರ್, ಏನು ಫುಲ್ ಪ್ರಾಬ್ಲಮ್ ಇರ್ಬೇಕು ಸರ್ ಮಗುಗೆ. ತಲೆಯಿಂದ ಕಾಲೂರ್ಗೆ ಏನಾಗಿರ್ಬೇಕು? ಏನು ಇರಬಾರ್ದು ಅಲ್ವರ? ಬರೀ ಕಾಯಿಲೆ ಇರಬೇಕು, ಅದು ಗೊಣ್ಣೆ ಸುರಿಸ್ತಾ ಇರ್ಬೇಕು, ಹೇಳಿ ಮಾತೆ ಕೇಳಬಾರ್ದು ಅಂತ ಮಗುನ್ ದಯವಿಟ್ಟು ನನ್ ಕೊಡಿ ಅಂತ ಯಾರು ಮುಂದೆ ಬಿಡ್ತಾರ? ಅಷ್ಟೇ ಕಂಡೀಷನ್. ನಮ್ ದೇವ್ರು ಏನ್ ಮಾಡೋರು ಅಂದ್ರೆ ಲೋಕದಲ್ಲಿ ಎಂತ ಜನಗಳೆಲ್ಲ ಬಿಟ್ಬಿಟ್ಟು ಯಾರನ್ನ ಆಯ್ಕೆ ಮಾಡವ್ರೆ? ಅವಾಗ ಅದೇನದು ದೇವ್ರ ಕೃಪೆ ಅಲ್ವರ? ದೇವ್ರು ನಮ್ಮನ್ನ ಏನ್ರಿ ಅಪ್ರಯೋಜನವಾಗಿರೋಂಥ ಮನುಷ್ಯನ ಆತನ ಸಾಧನೆಯಾಗಿ ಯೂಸ್ ಮಾಡ್ತಾರೆ. ನಾವೇನಾಗಿರ್ಬೇಕು? ಅದಕ್ಕೆ ದೇವ್ರಿಗೆ ಕೃತಜ್ಞತ ಉಳ್ಳವರಾಗಿರ್ಬೇಕು. ಅದ್ರ ಅದನ್ನ ನೋಡ್ಬೇಕಾರೆ ಕ್ರಿಸ್ತನ್ ರಾಜ್ಯದಲ್ಲಿ ಜನಗಳಿಗೆ ಅದೇ ರಿಯಲೈಸ್ ಆಗೋದು, ಅಯ್ಯೋ ನಾನು ಯಾವಾಗ ಮಾಡ್ದೆ ದೇವ್ರೆ? ಅದರ ನೀವೇನು ಮಾಡಿಲ್ಲಪ್ಪ, ನೀವು ಅದ್ರ ಪ್ರಕಾರ ನಡ್ಕೊಂಡ್ರೆ ಏನ್ ಮಾಡ್ದಂಗೆ? ದೇವ್ರ ಚಿತ್ತನ ಏನ್ ಮಾಡ್ದಂಗೆ? ನೆರವೇರಿಸ್ದಂಗೆ. ಅದೇ ತರ ನಾವೇನ್ ಮಾಡ್ಬೇಕು ಅಂದ್ರೆ ನಮ್ಗಿರೋಂಥ ಸತ್ಯಾರ್ಥಗಳನ್ನ ಮತ್ತೊಬ್ರಿಗೆ ಏನ್ ಮಾಡ್ಬೇಕು? ನಾವು ಹೇಳ್ಬೇಕು. ಅದೇ ಏನ್ರಿ ದಾಹವಾಗಿರಾಗ ಏನ್ ಕೊಡೋದು? ಅದರ ಕೆಲವು ಜನ ಏನ್ ಮಾಡ್ತಾ ಇದ್ರೆ ತುಂಬಾ ಸೆಲ್ಫಿಶ್ ರೀ. ಅದರ ಬ್ರದರ್ ಸರ್ ಒಂದು ಪಾಯಿಂಟ್ ಹೇಳ್ಬಿಡ್ತಾರೆ ಏನಂತಂದ್ರೆ, ನೀವು ಕ್ರಿಸ್ತನ ಒಂದು ಕಾನ್ಸಿಕ್ರೇಟೆಡ್ ಟೈಮಲ್ಲಿ ಏನ್ ಕೆಲಸ ಮಾಡಿಲ್ಲ ಅಂದ್ರೂ ಪರವಾಗಿಲ್ಲ, ಅದರ ನೀವು ಸುಮ್ಮನೆ ಓಟ ಮುಗಿಸ್ಬಿಟ್ರೆ ನೀವೇನ್ ಮಾಡೋದು? ಲ್ಯಾಕ್ ಏನ್ ಬಿಡೋದು ಆಗ್ಬಿಡ್ಬೋದು ಅಂತ ಒಂದೇ ಒಂದು ಸೆಂಟೆನ್ಸ್ ಹೇಳ್ತಾರೆ ಅಷ್ಟೇ. 66,000 ಪೇಜಲ್ಲಿ ನಾವು ಎಷ್ಟು ಬಿಟ್ಬಿಡ್ತೀರಿ? 66,000 ಪೇಜ್ ಬಿಟ್ಬಿಡ್ತೀರಿ. ಒಂದ್ ಲೈನ್ ಮಾತ್ರ ಏನ್ ಮಾಡ್ಬಿಡ್ತೀರಿ? ಹೆಂಗೆ? ಇವಾಗ ಬ್ರದರ್ ಹೇಳ್ದ ಗೊತ್ತಾ, ಲಾಸ್ಟ್ ಒಂದು ಪಾಯಿಂಟ್ ಹೇಳಿದ್ರು ಏನಂದ್ರೆ, ಕ್ರಿಸ್ತನ್ ರಾಜ್ಯದಲ್ಲಿ ಎಲ್ಲರೂ ಹೆಂಗಿರ್ತಾರೆ? ದೇವ ಅದೇನರ್ಥ? ಎಲ್ಲ ಏಂಜಲಿಕ್ ಬಾಡಿ ಇರ್ತಾರನಾ? ವೆರಿ ಗುಡ್. ಅದರ ಪರವಾಗಿಲ್ಲಪ್ಪ, ಅರ್ಥ ಮಾಡ್ಕೊಂಡಿದ್ರ. ಅವರ ದೇವ ದೂರ್ತಿರ್ತಾರ ಅಂದ್ರೆ ಯಾವ ಕಾನ್ಸೆಪ್ಟ್ ಹೇಳಿದ್ ಬಿಡ್ದರು? ಯಾಕೆ? ಅದೇ ಯಾವ ಕಾನ್ಸೆಪ್ಟ್? ಯಾವ ದೃಷ್ಟಿಕೋನದಲ್ಲಿ? ವಿಧೇಯರಾಗಿ ನಡ್ಕೊಳೋದು ಬ್ರದರ್, ಅವ್ರು ಹೇಳ್ದಂಗೆ ಕೆಲಸ ಮಾಡೋದು. ಆಮೇಲೆ ಮುಖ್ಯವಾಗಿ ಅಲ್ಲಿ ಒಂದು ಬ್ರದರ್ ಒಂದು ಪಾಯಿಂಟ್ ಹೇಳಿದ್ರೆ ಅಂದ್ರೆ, ಸದಸ್ಯರು ಕ್ರಿಸ್ತಂಗೆ ಒಂದು ಪಾಯಿಂಟ್ ಹಾಕ್ತಾರೆ ಆ ಮದ್ವೆ ಬಗ್ಗೆ. ಅದ್ ಬಗ್ಗೆ ಹೇಳ್ತಾರದು ಅಲ್ಲಿ ದೇವದೂತ ತರ ಇರ್ತಾರೆ ಅಂದ್ರೆ ಯಾವ ದೃಷ್ಟಿಕೋನದಲ್ಲಿ ಹೇಳ್ತಾರದು? ಮದುವೆ ವಿಚಾರದಲ್ಲಿ. ಮದುವೆ ವಿಚಾರದಲ್ಲಿ ಎಲ್ಲಾ ಪುನರ್ತನಕ್ಕೆ ಬರುವಂತ ದೇವರಾಜ್ಯದ ಮಕ್ಳುಗಳು ಮದ್ವೆ ಆಗೋದಿಲ್ವಂತೆ. ಮದ್ವೆ ಆಗ್ತಾನೆ ಸಮಸ್ಯೆಗಳು. ಯೋಚನೆ ಮಾಡಿ, ಮದ್ವೆ ಆಗದಿದ್ರೆ ಹೇಗಿರ್ತೈತೆ ದಾದಾಮು ಅಲ್ವರ? ಹಣ್ಣು ತಿಂತಾ ಇರಲ್ಲ, ನಾವು ಚೆನ್ನಾಗಿರ್ತಾ ಇದ್ರಿ, ಏನ್ ಮಾಡೋಣ ಅಲ್ವರ? ಪ್ರಾಬ್ಲಮ್ ಶುರು ಆಗಿದೆ ಎಲ್ಲಿ? ಅಷ್ಟೇ ಅಲ್ವರ? ಅದಕ್ಕೆ ಕ್ರಿಸ್ತನ್ ರಾಜ್ಯದಲ್ಲಿ ಈ ಕಾನ್ಸೆಪ್ಟ್ ಏನ್ ಮಾಡ್ತಾರೆ? ತೆಗಿತಾರೆ ಅಲ್ವರ? ಅದಕ್ಕೆ ಹೇಳಿದ ಬ್ರದರ್ ಲಾಸ್ಟ್ ಒಂದು ಪಾಯಿಂಟ್ ಗೊತ್ತಾ? ಬೈಫರ್ಕೇಶನ್ ಇದೆ ಗೊತ್ತಾ? ಗಂಡು ಹೆಣ್ಣು ಅಂತ ಭೇದ ಭಾವ ಏನ್ ಮಾಡ್ತಾರೆ? ಅದನ್ನ ತೆರೀತಾರೆ. ಅದು ತೆಗ್ದವಾಗ ಏನಾಗ್ತಾರೆ ಎಲ್ಲರೂ? ಇವಾಗ ಪರಲೋಕದಲ್ಲಿ ಇದೆಯಾ ಗಂಡು ಹೆಣ್ಣು ಅಂತಿದ್ಯಾ? ಇಲ್ಲ ಅಲ್ವರ? ಅಲ್ಲಿ ಹೆಂಗಿದೆ? ಎಲ್ಲ ಒಂದು ಈ ತರ ಒಂದು ಭಾವನೆ ಎಲ್ಲಿ ತಗೊಂಡ್ಬರ್ತಾರೆ? ಭೂಲೋಕದಲ್ಲಿ ತರಬೇಕು ಅಂತ ಅಂದ್ಬಿಟ್ಟೆ 1000 ವರ್ಷ ಕೊಟ್ಟಿರೋದು. ಇದು ಏನ್ರಿ ಪ್ರೊಸೆಸ್ ಡೆವಲಪ್ಮೆಂಟ್. ಅರ್ಥ? ಈ ಡೆವಲಪ್ಮೆಂಟ್ ನಾವೇನ್ ಮಾಡ್ಬೇಕು? ಇವಾಗ ಇಲ್ಲಿ ನಮ್ಮ ಲೈಫಲ್ಲಿ ನಾವೇನ್ ಮಾಡ್ಬೇಕು? ತರಬೇಕು ಅಲ್ವರ? ಅದು ನೋಡ್ಬೇಕಾರೆ ಏನ್ರಿ ಆ ಭೇದ ಭಾವ ಅಂತ ಚೆನ್ನಾಗಿರ್ಬಾರ್ದು, ಇರಬಾರ್ದು. ಆ ಕ್ರಿಸ್ತನ ಗುಣಲಕ್ಷಣಗಳನ್ನ ಇವಾಗ ಏನ್ ಮಾಡ್ಬೇಕು? ನಾವ್ ನೋಡ್ಬೇಕು. ಅದಕ್ಕೆ ಸ್ವಾರ್ಥಿಯಾಗಿ ಏನಾಗಿರ್ಬಾರ್ದು, ಇರ್ಬೇಕು ಅಲ್ವರ? ಸತ್ಯಗಳೇನ್ ಮಾಡ್ಬೇಕು? ದೇವ್ರ ಮಕ್ಳು ನಾವು ಕೆಲಸಗಳನ್ನೇ ಮಾಡ್ಬೇಕು. ಇವಾಗ ಕ್ರಿಸ್ತನ್ ಇವಾಗ ಏನ್ ಕೆಲಸ ಮಾಡ್ತವ್ರೆ ಅಂತ ಒಂದು ಪ್ರಶ್ನೆ. ಇವೆಲ್ಲ ಐತೆ ವಾಲ್ಯೂಮ್ಸ್ ಅಲ್ಲಿ, ಎಲ್ಲ ದೇವ್ರ ಚಿತ್ರ ನೋಡೋಣ. 3rd ವಾಲ್ಯೂಮ್ ಬ್ರದರ್ ರಿಚರ್ಡ್ ತೊಗೊಂತಂದ್ರೆ ಗೊತ್ತಾ? ದಯವಿಟ್ಟು ಎಲ್ಲ ಅಟೆಂಡ್ ಆಗಿ, ತುಂಬಾ ಇಂಪಾರ್ಟೆಂಟ್ ಪಾಯಿಂಟ್ಸ್ ಇದೆ ಅದರ. ಹೇಳ್ತಾರೆ ಒಂದು ಪಾಠ ಇದೆ ಅಲ್ಲಿ, ಕೇಳಿ ಅಂತೀನಿ. ಏನ್ರಿ ಈಸ್ ಜೆಹೋವಾಸ್ ಫುಸ್ಟೋಲ್ ಮೇಡ್ ಗ್ಲೋರಿಯಸ್ ಅಂತ ಒಂದು ಪಾಠ ಇದೆ. ಆಮೇಲೆ ದ ಲಾರ್ಡ್ ರಿನಿತ್ ಅಂತ ಒಂದು ಪಾಠ ಇದೆ. ಅದೆಲ್ಲ ಕೇಳ್ರಿ, ತುಂಬಾ ಚೆನ್ನಾಗಿದೆ ವಾಲ್ಯೂಮ್ಸ್. ನಿಮ್ಗೆಲ್ಲ ವಾಲ್ಯೂಮ್ಸ್ ಕೊಟ್ಟಿರಲಿಲ್ಲ, ಏನಕ್ಕೆ ಓದ್ರಿ ಅಂತ. ಏನಿದೆ ಅಂತಂದ್ರೆ, ಕ್ರಿಸ್ತನ್ ಇವಾಗ ಏನ್ ಕೆಲಸ ಮಾಡ್ತಾ ಇದಾರೆ ಅಂತಂದ್ರೆ, ಅವ್ರು ಭೂಲೋಕದ ಆಡಳಿತ ಏನ್ ಮಾಡ್ತಾವ್ರೆ? ಹೆಂಗ್ ಆಡಳಿತ ಮಾಡ್ತಾವ್ರೆ? ಇವಾಗ ಹೇಳಿದಲ್ಲ ಬ್ರದರ್, ಅವರೇ ಬಂದೆಲ್ಲ ಮಾಡ್ತಾವ್ರೆ ಅಂದ್ರೆ, ಅವ್ರ ಶಿರಸ್ಸು, ಅವ್ರ ದೇಹದ ಅಂಗಗಳು ಯಾರು? ಅದರ ನಾವೆಲ್ಲ ಅವ್ರ ಕೆಲಸ ಮಾಡ್ತೀರಿ ಅಂತ ಹೆಂಗ್ ಗೊತ್ತಾ ಮೀನಿಂಗು? ನಾವೆಲ್ಲ ಏನಾಗ್ತಾ ಇದೀರೋ ದೇಹಕ್ಕೆ?
ಅಂಗವಾಗಿದ್ದೀರಿ ಅಂತ ಅರ್ಥ ರೀ. ನಾವು ಕೆಲಸ ಮಾಡಿಲ್ಲ ಅಂದ್ರೆ ಏನು ಅರ್ಥ ಹೇಳಿ? ಇವಾಗ ನಮ್ಮ ದೇಹದಲ್ಲಿ ಇಷ್ಟೊಂದು ಆರ್ಮ್ಸ್ ಒಡೆ ಅಂಗಗಳಿಟ್ಟವ್ರಲ್ಲ, ಎಲ್ಲ ಅಂಗಗಳು ಕೆಲಸ ಮಾಡ್ತದೆ ಇಲ್ವಾ? ಒಂದೇ ಒಂದು ಅಂಗ ಕೆಲಸ ಮಾಡ್ತದೆ ಇದ್ರೆ ಏನಾಯ್ತದೆ? ಏನಾಯ್ತದೆ ಯೋಚನೆ ಮಾಡಿರ್ತೀನಿ. ನಮ್ಮ ದೇಹದಲ್ಲಿ ಅಪೆಂಡಿಕ್ಸ್ ಅಂತ ಇದೆ ಗೊತ್ತಾ, ಚಿಕ್ಕದು ಅದು ತುಂಬಾ ಪ್ರಯೋಜನ ಇಲ್ದಿರಂತ ಅಂಗ ಅಂತ ಹೇಳ್ತಾರೆ. ಅದಕ್ಕೂ ಪ್ರಯೋಜನ ಇದೆ. ದೇವ್ರ ಎಷ್ಟು ಚೆನ್ನಾಗಿ ಸೃಷ್ಟಿ ಮಾಡಿದ್ದು. ಏನಂದ್ರೆ ಪ್ರಾಬ್ಲಮ್ ಆಯ್ತು ಅಂತ ಡಾಕ್ಟರ್ ಒಬ್ರು ಬ್ರದರ್ ಹೋಗಿದ್ರು. ಅವಾಗ ನನಗೆ ಹೇಳಿದ್ರು ಏನಂತಂದ್ರೆ, ಇಟೇ ಹಂಗಾರೆ ಇರ್ತಾರೆ ಅಷ್ಟೇ. ಅದೇನಂತಂದ್ರೆ ನಮ್ಮ ಇಂಟೆಸ್ಟೈನ್ ಅಲ್ಲಿರೋಂಥ ಎಲ್ಲ ಪಾಸ್ ಆಗ್ತಾರೆ ಗೊತ್ತಾ ಗಲೀಜು. ಅದರಲ್ಲಿ ಏನೋ ಗಲೀಜಿದ್ರೆ ಅಲ್ಲೋಗಿ ಏನ್ ಮಾಡ್ತಾರಂತೆ, ಅಲ್ಲಿ ಫಿಲ್ಟರ್ ಮಾಡ್ತಾರಂತೆ ರೀ. ಅದನ್ನ ಬೇಡ ಕೂಡ ತೆಗೆದು ಬಿಸಾಕ್ಬೋದಂತೀರಿ. ಯೋಚನೆ ಮಾಡಿರ್ತೀನಿ. ಅದೊಂದು ಸರಿ ಕೆಲಸ ಮಾಡಲಿಲ್ಲ ಅಂದ್ರೆ ಏನಾಗ್ತದೆ ಗೊತ್ತಾ ಮನುಷ್ಯನ್ ಪ್ರಾಣಕ್ಕೆ ಅಪಾಯ ಅಂತೆ. ಸಿಕ್ಕಾಪಟ್ಟೆ ಹೊಟ್ಟೆ ನೋವು ಬಂದು ಬ್ಲಾಡರ್ ಬಸ್ಟ್ ಆದ್ರೆ ಅವ್ನ ಸ್ಪಾಟಲ್ಲಿ ಏನಾಗ್ಬಿಡ್ತಾನೆ, ಹಂಗೆ ಸ್ಪಾಟಲ್ಲಿ ಸತ್ತೋಗ್ಬಿಡ್ತಾನೆ. ಜಾಸ್ತಿ ಹೊತ್ತು ಬದುಕೋದಿಲ್ಲ. ಒಂದು ಚಿಕ್ಕ ಅಂಗ ನೋಡ್ರಿ ಅಂತೀನಿ, ನಾವೇನೋ ಕೇರ್ಲೆಸ್ ಅಂತ ತಿಳ್ಕೊಂತೀವಿ, ಡಾಕ್ಟರ್ ಕಟ್ ಮಾಡಿ ಬಿಸಾಕ್ಬಿಡ್ತಾರೆ ವೇಸ್ಟ್ ಅಂತ. ಆದ್ರೂ ಕೂಡ ಅದ್ರಲ್ಲಿ ಎಷ್ಟು ಪವರ್ ಇದೆ ನೋಡಿರ್ತೀನಿ. ಇವಾಗ ಶುಗರ್ ಬರ್ತಲ್ಲ, ಏನಕ್ಕೆ ಶುಗರ್ ಬರ್ತದೆ? ಇನ್ಸುಲಿನ್ ಪ್ರೊಡ್ಯೂಸ್ ಆಗಲ್ಲ. ಯಾವ ಅಂಗ ಪ್ರೊಡ್ಯೂಸ್ ಮಾಡೋದು? ಪ್ಯಾಂಕ್ರಿಯಸ್. ಎಷ್ಟಿದೆ ಗೊತ್ತಾ ಪ್ಯಾಂಕ್ರಿಯಸ್ ಸೈಜು? ಇಟೇ ಅಲ್ವರ. ಯೋಚನೆ ಮಾಡ್ರಿ, ಇಷ್ಟು ಅಂಗ ಏನು ಮನುಷ್ಯನ ತಲೆ ಕೆಡಿಸ್ತಾರಲ್ಲ ಅವರ. ಒಂದು ಚಿಕ್ಕ ಅಂಗ ದೇಹದಲ್ಲಿ ಒಂದು ಅಂಗ ಕೂಡ ಆ ದೇಹಕ್ಕೆ ಸ್ಪಂದಿಸಿಲ್ಲ ಅಂದ್ರೆ ಆ ಅಂಗ ವೇಸ್ಟ್. ನಾವೆಲ್ಲ ಕ್ರಿಸ್ತನ ಅಂಗವಾಗಿದ್ದೀರಾ, ಅದನ್ನ ನಾವೇನ್ ಮಾಡ್ಬೇಕು? ಪ್ರೂವ್ ಮಾಡಿ ನೋಡಿಸ್ಬೇಕು ಅಲ್ವರ. ನಾವು ಏನು ಸಂತೋಷವಾಗಿ ಹುಮ್ಮಸ್ಸಿಂದ ಏನ್ ಮಾಡ್ಬೇಕು? ಈ ಕೆಲಸಗಳನ್ನ ಮಾಡೋರಾಗಿರ್ಬೇಕು ಅಲ್ವರ. ಅದೇ ಕ್ರಿಸ್ತನ ರಾಜ್ಯ ನಡೆಯೋದು. ಅವ್ರೆಲ್ಲ ಏನ್ ಮಾಡಿದ್ರು? ದಾಹವಾಗಿರೋಕೆ ಏನ್ ಕೊಟ್ರು? ನೀರ್ ಕೊಟ್ರು, ಆಹಾರ ಕೊಟ್ರು, ವಸ್ತ್ರ ಕೊಟ್ರು. ಕಾಯಿಲೆ ಇಲ್ದವ್ರಿಗೆ ಕಾಯಿಲೆ ಇರೋಂಗೆ ಏನ್ ಮಾಡೋದು? ಹೋಗಿ ಆರೈಸ. ಏನಂತ ಬ್ರದರ್ ಚೆನ್ನಾಗಿ ಹೇಳಿದ್ರೆ ಪಾಯಿಂಟ್. ಕಾಯಿಲೆ ಇರೋಂಗೆ ಫಸ್ಟ್ ಏನ್ ಮಾಡ್ಬೇಕು? ಅಯ್ಯೋ ಇರಪ್ಪ ನಿನ್ ಪ್ರಾಬ್ಲಮ್ ನಾನು ಹೇಳ್ತೀನಿ ತಗೊಳಪ್ಪ, ಅವ್ ಹೇಳೋಕ್ಕೂ ಮುಂಚೆ ನಾವೇನ್ ಮಾಡ್ಬಿಡ್ತೀರಿ? ಓ ಇವ್ರೇ ಎಲ್ಲ ಹೇಳ್ಬಿಡೋದು. ಸ್ವಲ್ಪ ಸಮಾಧಾನವಾಗಿ ಅವ್ರು ಹೇಳೋದ ಫಸ್ಟೇ ಮಾಡ್ಬೇಕು, ಕೇಳ್ಬೇಕು ಅದರ. ಎಲ್ಲ ಮನ್ಸು ಮಾತಾಡ್ಲಿ ಅವ್ರು ಅದ್ರ. ಅವಾಗ ಏನಾಗ್ತದೆ, ಏನಾಗಿದೆ ಪ್ರಾಬ್ಲಮ್ ಅಂತ ಪೇಷಂಟ್ ಗೊತ್ತಿದೆ. ಅವಾಗ ಏನ್ ಮಾಡ್ಬೇಕು? ಡಾಕ್ಟರ್ ಕರೆಕ್ಟಾಗಿ ಏನ್ ಮಾಡ್ಬೇಕು ಅಲ್ವರ. ಸುಮ್ಮನೆ ಡಾಕ್ಟರ್ ಕೊಡ್ತಾ ಇದ್ರೆ ಈ ಪೇಷಂಟ್ ತೊಗೊಂಡೋಗಿ ಅದು ಏನಾಗಲ್ಲ, ಪ್ರಯೋಜನ ಆಗಲ್ಲ ಅಲ್ವರ. ಅದಕ್ಕೆ ನಾವು ದೇವ್ರ ಮಕ್ಕಳು ಏನ್ ಮಾಡ್ಬೇಕು? ಒಬ್ರಿಗೆ ಎಲ್ಲ ಅನಲೈಸ್ ಮಾಡ್ಬೇಕು. ಅವ್ರಿಗೆ ಏನ್ ಸತ್ಯ ಇಂಪಾರ್ಟೆಂಟ್ ಅದು ಸತ್ಯ ಮಾಡ್ಬೇಕು. ಕೊಟ್ಟ ಅವಾಗ ಏನಾಗ್ತಾರೆ? ಆ ಸತ್ಯಕ್ಕೆ ಏನಾಗ್ತಾರೆ ಅದರ ಅಂತಾರೆ, ಬೇರೆ ನಿಂತಾರೆ. ಎಷ್ಟೋ ಜನ ಬ್ರದರ್ಸು ಸೆಕೆಂಡ್ ಕಮಿಂಗ್ ನೋಡಿ ಸತ್ಯಕ್ಕೆ ಏನ್ ಮಾಡೋರೆ ಬಂದ್ರೆ ನಾವು ಯೋಚನೆ ಮಾಡ್ತೀವಿ. ಸೆಕೆಂಡ್ ಕಮಿಂಗ್ ನೋಡಿ ಯಾರಪ್ಪ ಬರ್ತಾರೆ ಅಂದ್ರೆ ಬಂದವ್ರು ನೋಡಿರ್ತೀನಿ ಅಲ್ವರ. ಅವ್ರು ಬರ್ತಾರೆ ಹಂಗೆ ಪಬ್ಲಿಕ್ ಮೀಟಿಂಗ್ ಸೆಕೆಂಡ್ ಕಮಿಂಗ್ ಮಾತಾಡ್ತಾರೆ. ಯಾವ ಸಬ್ಜೆಕ್ಟ್ ಇಷ್ಟ ಆಗಿಲ್ಲ, ಆ ಸೆಕೆಂಡ್ ಕಮಿಂಗ್ ಇಷ್ಟ ಆಗಿದ ತಕ್ಷಣ ಇವ್ರೇನು ಮಾಡ್ತಾರೆ, ಇದೇನ ಇದು ಸೆಕೆಂಡ್ ಕಮಿಂಗ್ ಅಂತ ಅಂದ್ಬಿಟ್ಟು ಇವಾಗ ಏನ್ ಮಾಡೋರು ಮೀಟಿಂಗು ಕೂತ್ಕೊಂಡು ಆ ರೀತಿ ಏನಾದ್ರು ಸತ್ಯಕ್ಕೆ ಅಲ್ವರ. ಆ ರೀತಿ ದೇವ್ರ ಮಕ್ಳು ಏನ್ ಮಾಡ್ತಾರೆ ಸರ್ ನಾವೇನ್ ಮಾಡ್ಬೇಕು? ಅದೇ ಒಂದು ಏನ್ರಿ ಸಾಧನೆಗಳಾಗಿರ್ಬೇಕು ಅಲ್ರ. ಅದನ್ನ ಕರ್ತನಲ್ಲಿ ಪ್ರೀತಿ ಅಂತ ಸೊರಸುಗಳೇ ಏನ್ರಿ, ದೇವರ ಒಂದು ರಾಜ್ಯದಲ್ಲಿ ಯಾವ ರೀತಿ ಆಗ್ತಾರೆ ಅಲ್ರ, ದೇವ್ರ ರಾಜ್ಯಕ್ಕೆ ಹೋಗ್ತಿರೋಂಥ ಮಕ್ಳುಗಳು ಯಾವ ರೀತಿ ಇರಬೇಕು ಅಂತಂದ್ಬಿಟ್ಟು ಅನೇಕ ಒಂದು ಏನಂತಾರೆ ಒಂದು ವಾಕ್ಯಗಳ ಮುಖಾಂತರ, ಅನೇಕ ಒಂದು ಉದಾಹರಣೆಗಳ ಮುಖಾಂತರ ಸಹೋದರ ನಮ್ಗೆ ಹಂಚ್ಕೊಂಡಂತ ಒಳ್ಳೆ ಪಾಠಕ್ಕೆ ದೇವರಿಗೆ ಕುರಿತಂತ ಸ್ತೋತ್ರಗಳವರಗನ